ಇವತ್ತು ನಾನು ನಿಮ್ಗೊಂದು ಚಿಕ್ಕ ಕತೆ ಹೇಳ್ತೀನಿ. ಒಂದೂರಲ್ಲಿ ಒಂದು ಹುಡುಗ ಇದ್ದ. ಸಾಮಾನ್ಯವಾಗಿ ಎಲ್ಲರೂ 10th ಆಗಿದ ತಕ್ಷಣ PUC ಹೋಗ್ತಾರೆ. ಬಟ್ ಈ ಹುಡುಗನ ಬಡತನದಿಂದ 10th ಆಗಿದ ತಕ್ಷಣ ಒಂದು ಫ್ಲಾರಿಕಲ್ಚರ್ ಫಾರ್ಮ್ ಅಲ್ಲಿ ₹1000 ಕೆಲ್ಸಕ್ಕೆ ಜಾಯ್ನ್ ಆಗ. ಏನ್ ಮಾಡಿದ್ರೇನು ಅಲ್ಲಿ ನಮ್ಮ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಸಾಲದವರೆಲ್ಲ ಮನೆಗೆ ಬರೋದು. ಏನೇ ಮಾಡಿದ್ರೇನು ನಮ್ಮ ಊರಲ್ಲಿ ಇರಲ್ಲ. ನಾನು ಎಲ್ಲೆನ್ನೋ ಹೋಗಿ ಬದುಕ್ತೀನಿ, ನಾನು ಬದುಕಿ ನಿಮ್ಗೆ ತೋರಿಸ್ತೀನಿ. ಇವತ್ತು ಸರಿಸುಮಾರು 70 ಎಕರೆಯಲ್ಲಿ ಫ್ಲಾರಿಕಲ್ಚರ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ ಜೊತೆ ಇದ್ದಾರೆ ಶ್ರೀಕಾಂತ್ ಬೊಲ್ಲೆಪಲ್ಲಿ ಅವರು. ಇವತ್ತಿದ್ದ ಕಾಲಘಟ್ಟ ಇದ್ದಿದ್ರೆ ಅಂದ್ರೆ ನೀವು ಆ ಟೈಮಲ್ಲಿ ಹಂಗೆ ರಿಸ್ಟ್ರಿಕ್ಷನ್ ಇದ್ದಿದ್ರೆ ಈ ಮಟ್ಟದವರೆಗೂ ಬೆಳೀತಾ ಇದ್ರು ಸರ್. ಸ್ವಲ್ಪ ಕಷ್ಟ ಆಗ್ಬೋದು. ಹೂ ಇಸ್ ಯುವರ್ ಕಾಂಪಿಟೇಟರ್ ಅಂತಂದ್ರೆ ಸರ್? ಐ ಡೋಂಟ್ ಬಿಲೀವ್ ಇನ್ ಕಾಂಪಿಟೇಟರ್ ಎಟ್ ಆಲ್ ಸರ್. ಎಷ್ಟು ಮೂಟೆ ಬೆಳೆದಿದೀವಿ ಅಂತಲ್ಲ, ಎಷ್ಟು ಕ್ವಾಲಿಟಿ ಮೂಟೆ ಬೆಳೆದಿದೀವಿ ಅನ್ನೋದು. ಸರ್ಕಾರ ನಮಗೇನು ಸಹಾಯಧನ ಕೊಡ್ಲಿಲ್ಲ ಅಂತಂದ್ರೆ ಈಸ್ ದಿಸ್ ಸೆಕ್ಟರ್ ಸ್ಟಿಲ್ ಪ್ರಾಫಿಟಬಲ್. ಬೈ ಎನಿ ಚಾನ್ಸ್ ನಾರ್ತ್ ಕಡೆಯಿಂದ ಲೇಬರ್ಗಳು ಬರಲಿಲ್ಲ ಅಂದ್ರೆ ಏನ್? ಊಟ ತಿನ್ನಕ್ಕೂ ಕಷ್ಟ. ಹೋರಾಟ ಮಾಡ್ತೀವಲ್ಲ, ಹಿಂದಿಯವರು ಇರಬಾರ್ದು, ಅವ್ರು ಇರಬಾರ್ದು, ಇದು ಅವ್ರು ಇಲ್ಲ ಅಂತ ಹೇಳಿದ್ರೆ ಈಗ ಅಗ್ರಿಕಲ್ಚರ್ ನಡೆಯಕ್ಕೆ ಆಗಲ್ಲ ಸರ್. ಪ್ಲಾಸ್ಟಿಕ್ ಫ್ಲವರ್ ನೀವು ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಈಗ ನಾವು ಮನೆಗಳಲ್ಲಿ ಸತ್ತಿರ ಏನೇನ್ ತಂದು ಇಟ್ಕೊಂತೀವ ಸರ್ ಮಧ್ಯದಲ್ಲಿ, ಯಾಕೆ ಬೇಕು ನಮ್ಗೆ? ಅಗ್ರಿಕಲ್ಚರ್ ವಾಸ್ ಅವರ್ ಬ್ಲಡ್, ಅದನ್ನ ನಾವು ಮಾಡಲೇಬೇಕು ಸರ್. ಈಗ ಫಾರ್ಮಿಂಗ್ ಬಂದ್ಬಿಟ್ಟು ಒಂದು 25 ಕೋಟಿ ರೂಪಾಯಿ ಟರ್ನ್ ಆಗುತ್ತೆ. 2500 crores ವರ್ಕ್ ಇತ್ತು ಆನ್ಯುವಲ್. ಪ್ರೌಡ್ ಆಗಿ ಹೇಳ್ಬೋದು, ನಾಟ್ ಎನಿಬಡಿ ಇನ್ ಇಂಡಿಯಾ ಆರ್ ಇನ್ ದ ವರ್ಲ್ಡ್ ಇನ್ ಸಿಂಗಲ್ ಫಾರ್ಮಿಸ್ಟ್ ವೆರೈಟೀಸ್. ಇವತ್ತು ಏನಂದ್ರೆ 10 ಲಕ್ಷ ಹೂವ ಒಂದು ಸಿಂಗಲ್ ಡೇ ಅಲ್ಲಿ ಆಕ್ಷನ್ ಮಾಡೋಂಥ ಸ್ಟೇಜಿಗೆ ನಾವು ಬಂದ್ವಿ. 50 yearsಗೆ ನೀವು 70 ಎಕರೆಯಲ್ಲಿ ಮಾಡ್ತಾ ಇರೋದು ಗ್ರೇಟ್. 1 ಎಕರೆದಲ್ಲಿ 10 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಟರ್ನ್ ಓವರ್ ಮಾಡೋಂಥ ವೆರೈಟಿನೂ ಇದೆ. 1 ಎಕರೆದಲ್ಲಿ 70 ಲಕ್ಷ ಟರ್ನ್ ಓವರ್ ಮಾಡೋಂಥ ವೆರೈಟಿನೂ ಇದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿ ವ್ಲಾಗ್ಸ್ನ ರೈತ at 360 ಪಾಡ್ಕಾಸ್ಟ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೊಂದು ಚಿಕ್ಕ ಕತೆ ಹೇಳ್ತೀನಿ. ಒಂದೂರಲ್ಲಿ ಒಂದು ಹುಡುಗ ಇದ್ದ. ಆ ಹುಡುಗನ ಏಜು ಸರಿಸುಮಾರು 14ರಿಂದ 16 ವರ್ಷ ಅಂತ ಅನ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರೂ 10th ಆಗಿದ ತಕ್ಷಣ PUC ಹೋಗ್ತಾರೆ. ಬಟ್ ಈ ಹುಡುಗನ ಬಡತನದಿಂದ 10th ಆಗಿದ ತಕ್ಷಣ ಒಂದು ಫ್ಲಾರಿಕಲ್ಚರ್ ಫಾರ್ಮಲ್ಲಿ ₹1000 ಕೆಲ್ಸಕ್ಕೆ ಜಾಯ್ನ್ ಆಗ್ತಾನೆ. ಆ ₹1000 ಕೆಲ್ಸಕ್ಕೆ ಜಾಯ್ನ್ ಆದಂಥ ಹುಡುಗ ಇವತ್ತು ಸರಿಸುಮಾರು 70 ಎಕರೆಯಲ್ಲಿ ಫ್ಲಾರಿಕಲ್ಚರ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಕಾಂತ್ ಬೊಲ್ಲೆಪಲ್ಲಿ ಅವರು. ಇವರು ಭಾರತದಲ್ಲೇ ಅತಿ ದೊಡ್ಡ ಫ್ಲಾರಿಕಲ್ಚರ್ ಫಾರ್ಮರ್ಗಳಲ್ಲಿ ಒಬ್ಬರಾದಂಥವರು. ಇವರು ನಮ್ಮ ಕರ್ನಾಟಕದವರು ಅಂತ ಹೇಳೋಂಥದ್ದು ಇನ್ನೂ ದೊಡ್ಡ ಹೆಮ್ಮೆ ಆಗುತ್ತೆ ವಿಚಾರ. ವೆಲ್ಕಮ್ ಟು ರೈತ at 360 ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮನ್ನೆಲ್ಲಿ ಕರೆದಿರೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು ಸರ್ ತಾವಿಲ್ಲಿ ಬಂದಿದ್ದು. ಬಿಕಾಸ್ ನನಗೆ ಈ ನಾವು ರೈತ at 360ಯಲ್ಲಿ ರೈತರನ್ನ ವಿಚಾರ ಮಾಡಬೇಕು, ಅವರ ಜರ್ನಿಗಳನ್ನ ಕ್ಯಾರಿ ಮಾಡಬೇಕು ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಟಾಪಿಕ್ಕು. ನಾವು ಈ ಪಾಡ್ಕಾಸ್ಟ್ ಸೀರೀಸ್ನ ಶುರು ಮಾಡಿ ಪ್ರಾಬಲಿ ದಿಸ್ ವಿಲ್ ಬಿ 5th or 6th ಎಪಿಸೋಡ್ ಅಂತ ಅಂದ್ಕೊಂಡ್ರು. ನಾವು ಫಸ್ಟ್ ಫಾರ್ಮರ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ತಾವು. ಸೊ ಅಗ್ರಿಕ್ ಮಿನಿಸ್ಟರ್ ಅವ್ರನ್ನ ಮಾಡಿದ್ವಿ, ಹಿಂದೆ ಕಿಶೋರ್ ಅವ್ರನ್ನ ಮಾಡಿದ್ವಿ. ಸೊ ಹಿಂಗೆಲ್ಲ ಮಾಡ್ಕೊತ ಬರ್ತಿದ್ದಾಗ ನಾನು ಫಸ್ಟ್ ಟೈಮ್ ತಮ್ಮನ್ನು ಒಬ್ಬ ರೈತನಾಗಿ ನೀವು ರೆಪ್ರೆಸೆಂಟ್ ಮಾಡ್ತಿದ್ರೆ ನಮ್ಮ ಪಾಡ್ಕಾಸ್ಟ್ ಸೀರೀಸ್ಗೆ ತುಂಬ ಖುಷಿ ಆಗ್ತಿದೆ ನನಗೂ. ಆ್ಯಂಡ್ ನೀವು ನಮ್ಮ ಸ್ವಾಶ್ ಫ್ಯಾಕ್ಟ್ರಿ ಅಕ್ಕಪಕ್ಕನೇ ಇದ್ದೀರಾ, ಹತ್ತಿರದ ತೂಬ್ಗೆರೆ ಹತ್ರ ತಮ್ಮ ತೋಟಗಳಿದ್ದಾವೆ. ಎಸ್ ಸರ್, ನಿಮ್ಮ ಏನಕ್ಕೆ ಸರ್ ವ್ಯವಸಾಯಕ್ಕೆ ಬರಬೇಕು ಅಂತ ತಮ್ಗೆ ಏನಕ್ಕೆ ಅನ್ನಿಸ್ತು ಸರ್? ಈಗ ನಾನು ಈಗ ನಿಮಗೆ ಗೊತ್ತು, ನೀವು ಹೇಳ್ದಂಗೆ ಕುಟ್ಟು ಸ್ಟೋರಿ ಅಂತ ಹೇಳ್ದಂಗೆ ನಾನು ನಿಜಾಮಾಬಾದ್ ತೆಲಂಗಾಣ ಅಲ್ಲಿ ಬೋಧನನ ಒಂದು ಟೌನ್ ಹತ್ರ ನಾಗನಪಲ್ಲಿ ಅನ್ನೋ ಒಂದು ವಿಲೇಜ್, ಅಂದರೆ ಚಿಕ್ಕ ವಿಲೇಜ್. ನಮ್ಮ ಈಗ ಹೇಗೈತೆ ನಮ್ಮ ಹಳ್ಳಿಗಳಿರುತ್ತೋ ಅಲ್ಲಿ ನಮ್ಮ ತಾತ ತಂದೆ ಕಡೆಯಿಂದ ನಮ್ಮ ಫ್ಯಾಮಿಲಿಗಳಲ್ಲಿ ಬರೀ ವ್ಯವಸಾಯದ ಮೇಲೆ ಜೀವನ ಮಾಡೋಂಥ ಕುಟುಂಬ ನಮ್ಮದು. ಯಾವುದೂ ಎಜುಕೇಷನ್ ಇಲ್ಲ, ಏನೂ ಇಲ್ಲ. ಬಟ್ ನಮ್ಮ ತಂದೆಯವರು ನಮ್ಮನ್ನು ಆ ಟೈಮಲ್ಲಿ ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೇಕು, ನನ್ನ ಮಗನ ಭಾಳ ಉತ್ತಮವಾಗಿ ನೋಡಬೇಕು ಅನ್ನೋ ಒಂದು ಆಸೆದಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಾ ಇದ್ರು. ಅದು ಹೇಗಿತ್ತು, ನಮಗೆ ಆ ಫೀಸ್ಗಳು ಕಟ್ಟೋದು ₹2,000 ಒಂದು ವರ್ಷಕ್ಕೆ ಕಟ್ಟೋದಕ್ಕೆ ಭಾಳ ಕಷ್ಟ. ವ್ಯವಸಾಯದಿಂದ ಬರೋ ಈ ದುಡ್ಡುಗಳು 10 ವರ್ಷಕ್ಕೆ ಹಂಗೆ ಎಳ್ಕೊಂಡು ಬಂದ ಮೇಲೆ ನಾನು 10ಲ್ಲಿ 10th ಕ್ಲಾಸಲ್ಲಿ ಫಸ್ಟ್ ಸ್ಟೂಡೆಂಟ್ ಇದ್ದು. ಯಾವಾಗಲೂ ನನ್ನ ಕ್ಲಾಸಲ್ಲಿ ಫಸ್ಟ್ ಇನ್ ಕ್ಲಾಸ್ ಅನ್ನೋ ಒಂದು ಬ್ಯಾಜ್ ಇತ್ತು. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅನ್ನು ಯಾವಾಗಲೂ ಅದೊಂದಿತ್ತು.
ಬಟ್ ಫೀಸ್ ಕಟ್ಟಕ್ಕೆ ಆಗ್ಲಿಲ್ಲದೆ ಇದ್ದಾಗ ಅದೊಂದು ಏಜು ಒಂದು ಇರುತ್ತಲ್ಲ ಪ್ರಭಾವ. ಏನಂದ್ರೆ ಏನಪ್ಪ ಇದು ನಾವು ಓದ್ತಾ ಇದ್ವಿ, ಅವ್ರು ಕಷ್ಟ ಬೀಳ್ತಾ ಇದ್ದಾರು, ಏನ್ ಮಾಡಿದ್ರೇನು ಅಲ್ಲಿ ನಮ್ಮ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಸಾಲದವರೆಲ್ಲ ಮನೆಗೆ ಬರೋದು, ಇದು ಯಾವಾಗ ಈ ಜನರೇಷನ್ ಚೇಂಜ್ ಆಗಬೇಕು ಅನ್ನೋದು ಒಂದು ಬಹಳ, ಅದು ಯಂಗ್ ಬ್ಲಡ್ ಅಲ್ಲಿ ಬಹಳ ಇದಿತ್ತು. ಈಗ ಸರಿ ನಾನೇ ವ್ಯವಸಾಯ ಮಾಡ್ತೀನಿ ಅಂತ ನಮ್ಮ 10th ಇಂದ ನಾನು ಸ್ಟಾಪ್ ಮಾಡಿ, ಇಲ್ಲ ನಾನು ನೀವು ಮಾಡಕ್ ಆಗಲ್ಲ, ನಾನು ಮಾಡಿ ತೋರಿಸ್ತೀನಿ ವ್ಯವಸಾಯ ಅಂತ ನಮ್ಮ ತಂದೆ ಮೇಲೆ ಒಂದು ಮನೆಯಲ್ಲಿ ಹಿಟ್ ಡಿಸ್ಕಷನ್ ಆಯ್ತಪ್ಪ. ಅಲ್ಲಿ ಚಾಲೆಂಜ್ ಮಾಡಿದ್ವಿ. ಕಬ್ಬು, ಭತ್ತ ಅಲ್ಲಿ ಬೆಳೆಗಳು ಹಾಕಿದ್ವಿ, ಬೆಳೆ ಚೆನ್ನಾಗಿತ್ತು. ನಿಜಾಮಾಬಾದ್ ನಿಜಾಮಾಬಾದ್ ವಾಟರ್ ಫೆಸಿಲಿಟಿ, ಶುಗರ್ ಫ್ಯಾಕ್ಟ್ರಿ ಇದೆ, ನಿಜಾಮ್ ಶುಗರ್ ಫ್ಯಾಕ್ಟ್ರಿ ಅಂತ ಒಂದು ಇದೆ. ಅಲ್ಲಿ ವಾಟರ್ ಫೆಸಿಲಿಟಿ ಎಲ್ಲ ಚೆನ್ನಾಗಿತ್ತು, ಅದು ಹಾಕಿದ್ವಿ, ಬಹಳ ಚೆನ್ನಾಗಿತ್ತು. ನಾನೇ ಎಲ್ಲ ಮಾಡಿದ್ವಿ. ಆಗ್ಲೂ ಬೆಳೆ ಬಂದಾಗ ನೋಡಿದ್ರೆ ಈ ಬಡ್ಡಿಗಳಿಗೂ ತಂದಿದ್ದ ದುಡ್ಡು ಇವೆಲ್ಲ ಸಾಲಗಳು ಕಟ್ಟಿದ ಮೇಲೆ ಮತ್ತೆ ಅಲ್ಲಿಗೆ ಇತ್ತು. ಇದು ಯಾವ ಇಯರ್ ಸರ್? ಪ್ರಾಬಬ್ಲಿ 1993 to 95. 10th 93 ಅಲ್ಲಿ ಪಾಸ್ ಆಗಿದ್ಮೇಲೆ ಒಂದೆರಡು ವರ್ಷ ಈಗ ಅದು ಓದಕ್ ಇಲ್ಲ ಅಂತ ನಾನೇ ವ್ಯವಸಾಯ ಮಾಡ್ತೀನಿ. ಪ್ರಾಬಬ್ಲಿ ಯು ಆರ್ 45, 46, 50 ಒಳಗಡೆ ಅಂತ ಮೇಜಿಗೆ. ಈಗ ನಾನು 50, ಆ ಟೈಮಲ್ಲಿ ನನ್ಗೆ 16. ಕರೆಕ್ಟ್. ಸೊ 50 ಇಯರ್ಸ್ಗೆ ನೀವು 70 ಎಕರೆಯಲ್ಲಿ ಮಾಡ್ತಾ ಇರೋದು ಗ್ರೇಟ್, ಸೂಪರ್ ಫ್ಯಾಂಟಾಸ್ಟಿಕ್. ಅದು ಎಸ್ ಸರ್, ಕಂಟಿನ್ಯೂ. ಆಗ ಆ 2 ವರ್ಷ ನಾನು ವ್ಯವಸಾಯ ಮಾಡಿದ ಮೇಲೆ ನನ್ನ ಕುಟುಂಬದಲ್ಲಿ ಏನು ಬದಲಾವಣೆ ಬಂದಿಲ್ಲ. ಬಂದ ಒಂದು ಈಗೋ ಪ್ರಾಬ್ಲಮ್ ಏನು ಅಲ್ಲಿರುತ್ತಲ್ಲ ಮನೆಯಲ್ಲಿ, ಚಾಲೆಂಜ್ ಚಾಲೆಂಜ್ ಮಾಡಿದ್ರೆ ನೀನು ಹಾಗಿದ್ರೆ ನಾನು ಹೇಳಿದೆ, ನಾನು ಏನೇ ಮಾಡಿದ್ರೇನು ನಮ್ಮ ಊರಲ್ಲಿ ಇರಲ್ಲ, ನಾನು ಎಲ್ಲೆನ್ನೋ ಹೋಗಿ ಬದುಕ್ತೀನಿ, ನಾನು ಬದುಕಿ ನಿಮ್ಗೆ ತೋರಿಸ್ತೀನಿ. ಇಲ್ಲ, ಒಪ್ಲಿಲ್ಲ ಮನೆಯಲ್ಲಿ. ನಾನು ಹಠ ಇಟ್ಕೊಂಡು ನಾನು ಹೋಗ್ಲೇಬೇಕಂದಾಗ ಒಂದು ಪ್ರಾಸೆಸ್ ಅಲ್ಲಿ ಅಲ್ಲಿ ಇರೋಂಥ ನಿಜಾಮಾಬಾದ್ MP ಇಲ್ಲಿ ನೆಲಮಂಗಲ ಹತ್ರ ಅವರು ತೋಟ ಮಾಡ್ಬೇಕಂತ, ಅವರು ಇಲ್ಲಿ ಅವ್ರದ್ದು ಲಿಕ್ಕರ್ ಬಿಸ್ನೆಸ್ ಅದು ಇದಿತ್ತು. ಅವರು ಒಂದು ಫ್ಲೋರಿಕಲ್ಚರ್ ಅವಾಗ 95ನಲ್ಲಿ ಇಂಡಿಯಾಕ್ಕೆ ಸ್ಟಾರ್ಟಿಂಗ್ ಅದು ಇದ್ದಾಗ ನಮ್ದೊಂದು ಫ್ಲವರ್ ಫಾರ್ಮ್ ಬರುತ್ತೆ, ನೀವು ಹೋಗಿ ನೋಡ್ಕೋ ಅಂತ ಹೇಳಿದರು. ಸರಿ, ಅದೊಂದು ಆಂಗ್ಸೈಟಿ ಇತ್ತು, ಫ್ಲವರ್ ಫಾರ್ಮ್ ಏನನ್ನಾಗ್ಲಿ ಫಸ್ಟ್ ನಮ್ಮ ಊರಿಂದ ನಾನು ಆಚೆ ಬೀಳಬೇಕು ಅಂತಾನೆ. ಅಲ್ಲಿಂದ ನಾನು ಬೆಂಗಳೂರು ಬಂದೆ. ನೆಲಮಂಗಲ ಹತ್ರ ಟಿ ಬೇಗೂರ್ ಅಂತ ಒಂದು ಊರ ಹತ್ರ ಅಲ್ಲಿ ಅವ್ರದ್ದು ಫ್ಲೋರಿಕಲ್ಚರ್ ಇತ್ತು. ಫ್ಲೋರಿಕಲ್ಚರ್ ಅಂತ ಹೋಗಿದೆ. ಅಲ್ಲಿ ಹೋಗಿಟ್ಟಿದ್ರೆ ಎಲ್ಲ ನೀಲಗಿರಿ ಮರಗಳು, ಏನು ಇರಲಿಲ್ಲ ಅಲ್ಲಿ. ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ ಅಂದ್ರೆ ಅವರು ಬರೋದಕ್ಕೂ ಮತ್ತೆ 3 ದಿನ ಆಯ್ತು. ಮುಂದೆ ಕಳಿಸಿದಾರು, ಯಾವುದೋ ಒಂದು ರೂಮ್ ಕೊಟ್ಟಿದ್ದಾರೆ, ಅಲ್ಲಿದ್ದೆ. 3 ದಿನ ಆದ್ಮೇಲೆ ಇಲ್ಲ, ನಾವು ಇಲ್ಲೊಂದು ಇನ್ಫ್ರಾಸ್ಟ್ರಕ್ಚರ್ ಗ್ರೀನ್ ಹೌಸ್ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ, ರೋಸು ಎಕ್ಸ್ಪೋರ್ಟ್ ಆಗುತ್ತೆ ಹಾಗೆ ಇದನ್ನೆಲ್ಲ. ಸರಿ, ಏನನ್ನಾಗ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾನ ಅಂತಾನೆ ಎಲ್ಲ. ಈಗ ಫಸ್ಟ್ JCB ಕೊಟ್ಟರು, ನೀಲಗಿರಿ ಗಿಡಗಳು ತೆಗಿಸೋಕೆ. ನಮಗದೆಲ್ಲ ಏನು ಗೊತ್ತಿಲ್ಲ ಏಜ್ ಪರವಾಗಿ. ಎಂಟಿ ಲ್ಯಾಂಡ್ ಅಲ್ಲಿ, ಸೊ ಇಟ್ ವಾಸ್ ನಾಟ್ ಅನ್ ಕನ್ಸ್ಟ್ರಕ್ಟೆಡ್ ಬಿಸ್ನೆಸ್ ಅಲ್ಲ, ಸೊ ಯು ಬಿಲ್ಡ್ ದ ಬಿಸ್ನೆಸ್ ದೇರ್. ಅಲ್ಲಿ ಅವ್ರ ಫಾರ್ಮ್ ಅಲ್ಲಿ ಈಗ ನೀಲಗಿರಿ ಗಿಡಗಳು ತೆಗಿಸಿದ್ವಿ. ಅವಾಗ ಇಸ್ರಾಯೇಲ್ ಇಂದ ಅವರು ಸ್ಟ್ರಕ್ಚರ್ಸ್ ತರಿಸಿದಾರು, ಗ್ರೀನ್ ಹೌಸಸ್ 95 ಅಲ್ಲಿ. ಆ ಒಂದು ಎರೆಕ್ಷನ್ ಆಗಿ ಗಿಡಗಳು ಯುರೋಪ್ ಇಂದ ಗಿಡ, ರೋಜಾ ಗಿಡ ಬಂತು, ಇವೆಲ್ಲ ಬಂದು ಅದೆಲ್ಲ 1.5 ಇಯರ್ ಅಲ್ಲಿ ಕೆಲಸ ಮಾಡಿದೆ. ಮಾಡಿದ ಮೇಲೆ ಒಂದು ಇರುತ್ತಲ್ಲ, ನಾನು ಈ ಒಂದು 18 ತಿಂಗಳು ಕೆಲಸ ಮಾಡಿದೆ. ಒಂದು 5,000 ರೂಪಾಯಿ ಕೊಟ್ಟರೆ ಇಷ್ಟು ದುಡ್ಡು ಬರುತ್ತೆ, ನಮ್ಮ ಊರಿಗೆ ಹೋಗಿ ತೋರಿಸ್ಬೇಕು. ಸರಿ, ಆವಾಗ ನಾನು 2 ವರ್ಷ ಮಾಡಿದ್ರೇನು ಏನು ಸಂಪಾದನೆ, ಈಗ ಇಷ್ಟು ಒಂದು 5,000 ಕೊಡ್ಬೋದು, ನಾನು ಈಗಲ್ಲಿ ಒಂದು 18 hours ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ಭಾವನೆಯಲ್ಲಿ ಒಂದು ಅಸೆಸ್ಮೆಂಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ ಮೇಲೆ 18 monthsಗೆ ಅವ್ರು ಒಂದು ಎನ್ವಲಪ್ಪಲ್ಲಿ ದುಡ್ಡು ಒಂದು ಕವರ್ ಕೊಟ್ಟರು. ಅವ್ರ ಗಾಡಿಯಲ್ಲೇ ನಾನು ಬಸ್ ಸ್ಟ್ಯಾಂಡ್ ವರ್ಕ್ ಕಲಾಸ್ಪಾಳ್ಯಂವರೆಗೂ ಬಿಡ್ತೀನಿ ಅಂದರು. ಅದು ಕವರ್ ಓಪನ್ ಮಾಡೋದಕ್ಕೂ ಭಾಳ ಕಷ್ಟ ಇತ್ತು. ಅಲ್ಲಿ ಹೋಗಿ ಅವ್ರು ಇಳಿಸಿದ ತಕ್ಷಣನೇ ನ್ಯಾಷನಲ್ ಟ್ರಾವೆಲ್ಸ್ ಹತ್ರ ಹಂಗೆ ಕವರ್ ಓಪನ್ ಮಾಡಿದ ತಕ್ಷಣ 18,000 ಇತ್ತು. 5,000 ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ 3ಕ್ಕಿಂತ ಜಾಸ್ತಿ ಪಟ್ಟು ಬಂತು, 18,000 ಬಂತು. ನಾನು 5,000 ತಿಂಗ್ಳಿಗೆ 18,000 ಬಂದ್ಬಿಟ್ಟು 18 ತಿಂಗಳಿಗೆ ಅಂದ್ರೆ ತಿಂಗಳಿಗೆ 1,000 ರೂಪಾಯಿ. ಅಯ್ಯೋ ಇದೇನು ಅಂತಾನೆ ದಿಢೀಲ್ ಅಂತಾನೆ STD ಅವಾಗ ಫೋನ್ಗಳಿಲ್ಲ ಏನಿಲ್ಲ, STD ಬೂತ್ಗೆ ಹೋಗಿ ಅವ್ರಿಗೆ ಕಾಲ್ ಮಾಡಿದೆ. ಏನು ಈ ಥರ ಅಂತ ಹೇಳಿದ್ರೆ, ಇಲ್ಲ ನಿಮಗೆ ಊಟ ಗೀಟ ಎಲ್ಲ ಇಲ್ಲೇ ಕೊಟ್ಟಿದ್ದೀವಲ್ಲ, ಇನ್ನು ಇದಕ್ಕಂటే ಏನು ಕೊಡ್ತೀವಿ, ದಟ್ ಈಸ್ ವಾಟ್ ಈಸ್ ಯುವರ್ ಸ್ಯಾಲ್ರಿ ಅಂದರು. ಈಗ ಇದನ್ನ ತಗೊಂಡೋಗಿ ನಮ್ಮ ಊರಿಗೆ ಹೋಗೋಕ್ಕಾಗಲ್ಲ, ನನ್ನ ಮುಖ ತೋರ್ಸೋಕ್ಕಾಗಲ್ಲ, ಊರಲ್ಲಿ ಎಲ್ಲ ಗೇಲಿ ಮಾಡ್ತಾರೋ. ಈಗ ಏನಪ್ಪ ಇಷ್ಟಕ್ಕೆ 30 ರೂಪಾಯಿ ಕೂಲಿಗೋಸ್ಕರ ಅಲ್ಲಿವರೆಗೂ ಹೋಗ್ಬೇಕಾ, ಅದೇ ದುಡ್ಡು ನೀವು ನಿಮ್ಮ ತೋಟದಲ್ಲಿ ಮಾಡ್ಕೊಬೋದಲ್ಲ ಅಂದ. ಈಗ ಆವಾಗ ಬೇಡ ಅಂತ ಅನ್ಕೊಂಡು ಚಂದ್ರಭವನ್ ಹೋಟೆಲಲ್ಲಿ ಡಾಮೆಟ್ರಿ ತೊಗೊಂಡು ಒಂದು ರೂಮ್ 40 ರೂಪಾಯಿ ಏನನ್ನ ಮಾಡ್ಬೇಕಂತ ಥಿಂಕಿಂಗ್ ಒಂದು ವಾರ ಅಲ್ಲೇ ಜಸ್ಟ್, ಈಗ ಎಲ್ಲಿಗೆ ಹೋಗಿಲ್ಲ, ಅಲ್ಲೇ ಚಂದ್ರಭವನ್ ಹೋಟ್ಲಲ್ಲಿ ಸಿಟಿ ಮಾರ್ಕೆಟಲ್ಲಿ ಉಳ್ಕೊಂಡು. ಸರಿ, ಏನು ಮಾಡ್ಬೋದು ಈಗ, ನಾವು ಈ ಫ್ಲವರ್ ಬಿಸ್ನೆಸ್ಸಲ್ಲಿ ಇದೀವಲ್ಲ, ಇದನ್ನೇ ನನ್ನ ಮಾಡೋಣ ಅಂತ ಇರೋ ಪರಿಚಯಗಳಿಂದ ಫ್ಲವರ್ ಟ್ರೇಡಿಂಗ್ ಮಾಡಿದರೆ ಹೇಗಾಗುತ್ತೆ ಅಂತ ಒಂದು ಥಾಟ್. ಬೈ ದಟ್ ನೀವು
ಸೊ ನಿಜಾಮಾಬಾದಿಂದ ನೆಲಮಂಗ್ಲಕ್ಕೆ ಬಂದ್ರಿ. ನೆಲಮಂಗ್ಲದಲ್ಲಿ ಬಂದು ಬಿಕಾಸ್ MP ವಾಸ್ ಡೂಯಿಂಗ್ ಫ್ಲೋರಿಕಲ್ಚರ್, ಇಲ್ಲಿ ಬಂದು ನೀವು ಮಾಡಬೇಕು ಅಂದ್ಕೊಂಡು ನೀವು ಈ ಗ್ಯಾಪಲ್ಲಿ 18 ತಿಂಗಳಲ್ಲಿ ಎರೆಕ್ಷನ್ ಎಲ್ಲ ಆಯಿತು. ಪಾಲಿಹೌಸೇ ಮಾಡಿದ್ರು ಆಗ್ಲೂ. ಪಾಲಿಹೌಸ್ 18 ತಿಂಗಳಲ್ಲಿ ಪಾಲಿಹೌಸ್ ಆಗಿ ಒಂದು ಕ್ರಾಪು ಬಂತು, ಎಲ್ಲ ಫ್ಲವರ್ ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ. ಅದೆಲ್ಲ ಸೆಟಪ್ ಆಗಿದೆ. ಅಲ್ಲಿ ಒಂದು ನಾನು ಬೇಸಿಕ್ ಕಲ್ತ್ಕೊಂಡಿದ್ದೀನಿ. ನನಗೂ ನನ್ನ ಜೀವನದಲ್ಲಿ ಇವತ್ತು ನಾನು ಇರೋದಕ್ಕೆ ಆ ದೇವ್ರು ಅಂತಾರಲ್ಲ, ಈಗ ಒಂದಿಲ್ಲ ಅಂದ್ರೆ ಒಂದು ಬುದ್ಧಿ ಕೊಟ್ರು. ಅಲ್ಲಿ ದುಡ್ಡು ಕೊಟ್ಟಿಲ್ಲ, ಬಟ್ ಅಲ್ಲಿ 5,000 ಸಂಬಳ ಕೊಟ್ಟಿದ್ದಿದ್ರೆ ತಿಂಗಳಿಗೆ ನಾನು ಅಲ್ಲೇ ಉಳ್ಕೊಂಡ್ಬಿಡ್ತಾ ಇದ್ದೆ. ಇವತ್ತು ಐ ಟೇಕ್ ಇಟ್ ಇನ್ ಎ ಪಾಸಿಟಿವ್ ವೇ ಓನ್ಲಿ. ಸೊ ದಟ್ಸ್ ವಾಟ್ ಸರ್, ಯಾವಾಗಲೂ ಕಷ್ಟ ಬಂದ್ರೆ ಒಳ್ಳೇದು. ನೀವು ಯಾವಾಗಲೇ ಮಾತಾಡ್ಬೇಕಾದ್ರೆ ತಾವೇನಂದ್ರಿ, ಊರಿಂದ ಆಚೆ ಬರೋಣ ಸಾಕು, ಫಸ್ಟ್ ಈ ಕಷ್ಟದಿಂದ ಆಚೆ ಬರೋಣ ಸಾಕು ಅನ್ಕೊಂಡ್ರಿ. ಕಷ್ಟದಿಂದ ಆಚೆ ಬಂದ್ರಿ, ಇಲ್ಲಿ ನಿಮ್ಗೆ ಇನ್ನೊಂದು ಕಷ್ಟ ಶುರುವಾಯ್ತು. ಸೊ ಈ ಕಷ್ಟದಿಂದ ಆಚೆಗೆ ಬಂದಾಗ ಇವತ್ತು ಕಟ್ ಮಾಡಿದ್ರೆ ದ ಎವಲ್ಯೂಷನ್ ಸ್ಟಾರ್ಟ್ಸ್. ಇವತ್ತು ಕಷ್ಟಗಳಲ್ಲೇ ಎವಲ್ಯೂಷನ್ ಇರುತ್ತೆ ಅಂತ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇದ್ದೀನಿ. ಅಂಡ್ ಯು ಆರ್ ಅನ್ ಎಕ್ಸಾಂಪಲ್ ಫಾರ್ ದಟ್ ಸರ್. ನೀವು ಇನಿಷಿಯಲಿ ಬೆಂಗಳೂರಿಗೆ ಬಂದಾಗ ತಾವು ಈ ಹೋಟ್ಲಲ್ಲೆಲ್ಲ ಇದ್ರಿ, ಫಸ್ಟ್ ಇನ್ಕಮ್ ಏನು ಜನರೇಟ್ ಮಾಡ್ತೀರಿ ಸರ್? ಸರ್ ಈಗ ಅದೇ ನಾನು ಇವಾಗ ಏನೈತೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೇಕಂದಾಗ ಈ 18,000 ರೂಪಾಯಿ ನನ್ನ ಬಂಡವಾಳ. ನನಗೆ ಬೇರೆ ದುಡ್ಡು ಇರಲಿಲ್ಲ. ಬಟ್ ಇನ್ನೊಂದು ಸಮಸ್ಯೆ ಏನಂತಾರೆ, ಯಾವ ಮನೆಗೆ ಹೋದ್ರೇನು 11,000 ರೂಪಾಯಿ ಬಾಡಿಗೆ ಡಿಪಾಸಿಟ್ ಅಂತ ಹೇಳ್ತಾ ಇದ್ರು. ನಾನು 1,000 ರೂಪಾಯಿ ರೂಮ್ ತೊಗೊಂಡ್ರೆ 10,000 ರೂಪಾಯಿ ಆ ಡಿಪಾಸಿಟ್ಗೆ ಹೋಯ್ತು. ನನ್ನ ಕೈಯಲ್ಲಿ ಉಳಿದಿದ್ದು, ನಾನು ಇರಬೇಕಲ್ಲ, ಈಗ ಹೋಟ್ಲಲ್ಲೇನೇ ಇರಬೇಕು, ಎಲ್ಲೇನೋ ಒಂದು ರೂಮ್ ತೊಗೊಂಡಾಗ 1,000 ರೂಪಾಯಿ ಬಾಡಿಗೆ ವಿಲ್ಸನ್ ಗಾರ್ಡನಲ್ಲಿ ತೊಗೊಂಡು 1,000 ರೂಪಾಯಿ ಬಾಡಿಗೆ 10,000 ರೂಪಾಯಿ ಅಲ್ಲಿ ಕೊಟ್ಟ ಮೇಲೆ ನನ್ನ ಹತ್ರ ಉಳಿದಿದ್ದು 8,000 ರೂಪಾಯಿ ನನ್ನನ್ನು ಉಳಿಸ್ಕೊಬೇಕು. ಸರಿ, ಅದರಿಂದ ಈಗ ಟ್ರೇಡಿಂಗ್ ಅಂದರೆ ನನ್ನ ಬಂಡವಾಳ ಇಂದ ಈಗ ಡಿಪಾಸಿಟು ಪ್ಲಸ್ ಈಗ ಅದರಿಂದ ಈಗ ಇರೋ ಪರಿಚಯಗಳಿಂದ. ಅವಾಗ ನಾನು ಅಲ್ಲಿ ಆ ಫಾರ್ಮಲ್ಲಿ ಕೆಲಸ ಮಾಡಿದ್ದರಿಂದ ಫ್ಯೂ ಫಾರ್ಮ್ಸ್ ಯಾವಾಗೈತೆ ಎಸ್ಟಾಬ್ಲಿಷ್ ಆಗಿರೋಂಥ ಫಾರ್ಮ್ಸು ಸ್ವಲ್ಪ ಪರಿಚಯ ಆಗಿದೆ. ಆದಾಗ ಅವ್ರನ್ನ ಕೇಳಿದ್ದು, ಹೂವು ನನಗೆ ಕೊಡಿ, ನಾನು ಮಾರ್ಕೆಟಿಂಗ್ ಮಾಡ್ತೀನಿ. ಅದರಲ್ಲಿ ಫ್ಯೂ ಕಂಪನೀಸ್ ನನಗೆ ಭಾಳ ಸಪೋರ್ಟ್. ಎಲ್ಲಿ ಹೋಗಿ ಮಾರ್ಕೆಟ್ ಮಾಡ್ತಿದ್ರಿ ಸರ್ ಅವರ ಹೂಗಳನ್ನ ತಗೊಂಡು? ಆ ತೋಟಗಳಿಂದ ತಂದು ಸಿಟಿ ಮಾರ್ಕೆಟಲ್ಲಿ ಮಾರ್ತಾ ಇದ್ದೆ. ಜನರಲ್ ಲೋಕಲ್ ಮಾರ್ಕೆಟ್ ಮಾಡಿದೆ. ಸ್ವಲ್ಪ ಅಲ್ಲಿಂದ ಸ್ಟಾರ್ಟ್ ಆಗಿ ಗೋವಾ ಕಳಿಸ್ತಾ ಇದ್ದೆ, ಬಾಂಬೆ ಕಳಿಸ್ತಾ ಇದ್ದೆ, ಪರ್ಚೇಸ್ ಮಾಡಿ ಡೆಲ್ಲಿಗೆ ಕಳಿಸ್ತಾ ಇದ್ದೆ. ಇದು ಒಂದು ಪ್ರಾಸೆಸ್ ಅಲ್ಲಿ ಆ ಟ್ರೇಡಿಂಗ್ ಮಾಡಿದೆ. ಫಸ್ಟ್ ಇಯರ್ ಅಲ್ಲಿ ಒಂದು 27 lakh rupees ಒಂದು ಟರ್ನ್ ಓವರ್ ಮಾಡಿದೆ. ಫಸ್ಟ್ ಇಯರ್ ಅದೇ ಹೋಟ್ಲಲ್ಲಿ ಇದ್ದು ರೂಮ್ ಮಾಡ್ಕೊಂಡಾದ್ಮೇಲೆ ಈಗ ಅಲ್ಲಿಂದ ಸ್ವಲ್ಪ ಈಗ ನಮ್ಮ ಒಂದು ಈಗ ರೆವೆನ್ಯೂ ಸ್ವಲ್ಪ ಸ್ಟಾರ್ಟ್ ಆಗಿರೋದ್ರಿಂದ ಹಾಗೆ ಇದು ಮಾಡಿದ ಮೇಲೆ ಸ್ವಲ್ಪ ಈ ವರ್ಷಗಳು ಒಂದು 5-6 ವರ್ಷ ಆದಮೇಲೆ ಏನಪ್ಪ, ನಾವು ನಮ್ಮ ಜೀವನದಲ್ಲಿ ಅಗ್ರಿಕಲ್ಚರ್ ವಾಸ್ ಅವರ್ ಬ್ಲಡ್, ಅದನ್ನು ನಾವು ಮಾಡಲೇಬೇಕು. ಹೇಗೆ ಮಾಡೋದನ್ನಂತ ಜಮೀನುಗಳು ಹುಡ್ಕೊಂಡು ನಾವು ಈ ಕಡೆ ತಮಿಳ್ನಾಡು ಕಡೆ ಹುಡುಕಿದೆ, ಎಲ್ಲ ಕಡೆ ಹುಡುಕಿದ ಮೇಲೆ ಸಿಕ್ಲಿಲ್ಲ. ಅವಾಗ 79 AB ಆಕ್ಟ್ ಅಂತ ಒಂದು ಇತ್ತು. ನಾವು ಜಮೀನು ತಗೊಬೇಕಂದ್ರೆ ಅದೊಂದು ಬಹಳ ಕಷ್ಟ ಅನಿಸ್ತು ಅವಾಗ ಆ ಟೈಮಲ್ಲಿ. ಈಗ ಬಟ್ ಒಂದು ಪ್ರಾಸೆಸ್ ಅಲ್ಲಿ ಈಗ ನಮಗಲ್ಲಿ ಜಮೀನು ಇರೋದ್ರಿಂದ ಇಲ್ಲಿ ತಗೊಬಹುದು ಅನ್ನೋ ಒಂದು ಭಾವನೆಯಲ್ಲಿ ಈಗ ಆ ಪಾಣಿಗಳು ತಂದು ಹುಡುಕಿದ ಮೇಲೆ ದೊಡ್ಡಬಳ್ಳಾಪುರ ಹತ್ರ ಒಂದು 10 ಎಕರೆ ಜಮೀನು 2010 ಅಲ್ಲಿ ತಾವು ತಗೊಂಡ್ರಿ. ಸೊ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಸರ್, ದೊಡ್ಡಬಳ್ಳಾಪುರಕ್ಕೆ ಹೋಗೋಕ್ಕೂ ಮುಂಚೆ ತಾವು ಈ ಗ್ಯಾಪಲ್ಲಿ ಒಂದು 20,000 ಇನ್ವೆಸ್ಟ್ ಮಾಡಿ ಬೊಕ್ಕೆ ಶಾಪು ಹಾಕಿದ್ರಿ ಅಂತ ಕೇಳ್ಪಟ್ವಿ ನಾವು. ಅದೇ ಸರ್, ಈ 18,000ದಿಂದಾನೇ ಈ ಬೊಕ್ಕೆ ಶಾಪ್ ಅಂದ್ರೆ ಫ್ಲವರ್ ಶಾಪ್ ಇದೆ, ಟ್ರೇಡಿಂಗ್ ಶಾಪ್. ಬೊಕ್ಕೆ ಅಂದ್ರೆ ಇಟ್ಸ್ ನಾಟ್ ದಟ್ ರಿಯಲ್ ಬೊಕ್ಕೆ, ಈ ಫ್ಲವರ್ ಶಾಪ್. ಗೊತ್ತಾಯ್ತು. ಸೊ ಆ ಫ್ಲವರ್ ಶಾಪ್ ಹಾಕಿ ಅಲ್ಲಿಂದ ಟ್ರೇಡಿಂಗ್ ಶುರು ಮಾಡಿ ಯು ಹ್ಯಾವ್ 27 ಲಕ್ಷ ಟರ್ನ್ ಓವರ್ ಮಾಡಿದ್ರಿ ತಾವು ಫಸ್ಟ್ ಇಯರ್. ಈಗ ಅಲ್ಲಿಂದ ಒಂದು ಈಗ ಇಯರ್ ಬೈ ಇಯರ್ ಎಷ್ಟು ವರ್ಷ ತಾವು ಟ್ರೇಡಿಂಗ್ ಅಲ್ಲೇ ಉಳ್ಕೊಂಡಿದ್ರಿ ಸರ್? ಸರ್, ಆಸ್ ಆಫ್ ಟುಡೇ ಆಲ್ಸೋ ಐ ಮೀನ್ ಟು ಟ್ರೇಡಿಂಗ್. ಯುವರ್ ಮೇಜರ್ ಬಿಸ್ನೆಸ್ ಇಸ್ ಟ್ರೇಡಿಂಗ್ ಓನ್ಲಿ? ನೋ, ಟ್ರೇಡಿಂಗ್ ಪ್ಲಸ್ ಗ್ರೋಯಿಂಗ್. ಓಕೆ. ಈಗ ಗ್ರೋಯಿಂಗ್ ಈಗ 70 ಕೋಟಿ ಟರ್ನ್ ಓವರ್ ಅಂತ ನಾವು ಮಾತಾಡ್ಕೊಂಡಾಗ ಎರಡು ಸೇರಿದಾಗ ಬರುತ್ತೆ. ಓಕೆ. ಸೊ ಎರಡು ಎಷ್ಟೆಷ್ಟು ಕ್ಯಾರಿ ಮಾಡ್ತಿದ್ದಾವೆ ಸರ್ ಈಗ? ಸರ್, ಈಗ ಫಾರ್ಮಿಂಗ್ ಬಂದ್ಬಿಟ್ಟು ಒಂದು 25 ಕೋಟಿ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಇದೇ 25 ಕೋಟಿ ನಮ್ಮ ಟ್ರೇಡಿಂಗ್ ಕಂಪ್ನಿಗೆ ಹೋಗುತ್ತೆ, ಪ್ಲಸ್ ಬ್ಯಾಲೆನ್ಸ್ ನಾವು ಆಚೆಯಿಂದ ಟ್ರೇಡ್ ಮಾಡ್ತೇವೆ. ಹಾಗೆ 70 ಕೋಟಿ ಟರ್ನ್ ಓವರ್. ಸೂಪರ್. ನೀವು ಇನಿಷಿಯಲಿ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದೆ ಪಾಲಿಹೌಸ್ ಅಲ್ಲ ಸರ್? ಸೊ ಈಗ ನೀವು ಈ 27 lakhs ಟರ್ನ್ ಓವರ್ ಅಂತಂದ್ರೆ ಬಂದು ಪಾಲಿಹೌಸ್ ಮಾಡಬೇಕು ಅಂದರೆ ಪಾಲಿಹೌಸ್ ಇಸ್ ಅನ್ ಹೈ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್. ಇವತ್ತಿಗೂ ಪಾಲಿಹೌಸ್ ಮಾಡಬೇಕಂದ್ರೆ ಕೋಟಿಗಳ ವ್ಯವಹಾರನೇ ಅದು. ಅಥವಾ ಸಬ್ಸಿಡಿಗಳು ಅವು 100% ಇದಾವೆ. ಅವತ್ತಿನ ಕಾಲಘಟ್ಟದಲ್ಲಿ ಏನು ಚಾಲೆಂಜಸ್ ಇತ್ತು ಸರ್ ನೀವು ಫಸ್ಟ್ ಫಾರ್ಮ್ ಸ್ಟಾರ್ಟ್ ಮಾಡಬೇಕಾದ್ರೆ? ಇದು ಯಾವಾಗ ಆಯಿತು, ಯಾವ ಇಯರ್ ಅಲ್ಲಿ ಆಯಿತು? 2010 ಅಲ್ಲಿ ನಾನು ಜಮೀನು ತಗೊಂಡಿದ್ಮೇಲೆ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಓಕೆ, NHB ಅದು ಇದ್ದಾಗ ಅವಾಗ ಇಟ್ ಈಸ್ ಆಕ್ಸೆಸ್ ಫಾರ್ ಎನಿಬಡಿ. ಈಗ ಬ್ಯಾಂಕರ್ಸ್ ಹತ್ರ ನಾವು ಟ್ರೇಡಿಂಗ್ ಮಾಡಿರೋದ್ರಿಂದ ನನ್ನ ಪ್ರೊಫೈಲ್ ಚೆನ್ನಾಗಿತ್ತು, ಬ್ಯಾಂಕಲ್ಲಿ ಟರ್ನ್ ಓವರ್ ಚೆನ್ನಾಗಿತ್ತು, ಪೇ ಬ್ಯಾಕ್ಸ್ ಚೆನ್ನಾಗಿತ್ತು. ವಿ ಹ್ಯಾಡ್ ದಟ್ ಬ್ಯಾಂಕರ್ಸ್ ನನಗೆ ಇಮಿಡಿಯೇಟ್ಲಿ 2 crores
ಟರ್ನ್ ಓವರು ಬಂತು. 2 crores ಲೋನು ಕೊಟ್ಟಿದ್ದಾರೆ. ಅದರಿಂದ ನಾನೇನು ಮಾಡಿದೆ, ಒಂದು 5 ಎಕರೆ ನನ್ನ ಹೆಸರಲ್ಲಿ, ನಮ್ಮ ವೈಫ್ ಹೆಸರಲ್ಲಿನೂ ಅದೇ ಥರ 2 crores ತೊಗೊಂಡು ಅದರಲ್ಲಿ ಒಂದು 5 acres ಅಂದರೆ ಎಟ್ಟೆಗೂ 4 crores ಲೋನ್ ತೊಗೊಂಡು 2010 ವಿ ಹ್ಯಾವ್ ಸ್ಟಾರ್ಟೆಡ್ ದ ಪ್ರಾಜೆಕ್ಟ್ ಇನ್ 2 names ಎಂಟಿಟಿಯಲ್ಲಿ. ವಾಟ್ ಇಸ್ ದ ಸಬ್ಸಿಡಿ ಯು ಗಾಟ್ ಬೈ ದೆನ್ ಸರ್? ಸರ್ 50 ಲಕ್ಷ. ಸೊ 4 crore ಲೋನ್ಗೆ ಒಂದು ಪ್ರಾಜೆಕ್ಟ್ಗೆ 50 ಲಕ್ಷ ಸಬ್ಸಿಡಿ. ಅದು ದಟ್ ವಾಸ್ ದ ಮ್ಯಾಕ್ಸಿಮಮ್ ಸೀಲಿಂಗ್ ಫಾರ್ ದ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ ಟೈಮಲ್ಲಿ ಇನ್ನೊಂದು ಏನಿತ್ತು ಅಂದರೆ, ಇವಾಗ ಏನಂದರೆ ಫ್ಯಾಮಿಲಿ ಆಸ್ 1 unit 1 subsidy ಅಂತಿತ್ತು. ಆವಾಗ ಏನಿತ್ತು ಅಂದರೆ ಪ್ರೋಗ್ರೆಸಿವ್ ಫಾರ್ಮರ್ ಇದ್ದು ಪ್ರಾಜೆಕ್ಟ್ ಒಂದು ಮಾಡಿ ಇದಾಗಿದ ಮೇಲೆ ಅವ್ರು ಇನ್ನೂ ಏನನ್ನ ಇಂಟ್ರೆಸ್ಟೆಡ್ ಇದ್ದರೆ ಪ್ರಾಜೆಕ್ಟ್ 2, ಪ್ರಾಜೆಕ್ಟ್ 3, ಪ್ರಾಜೆಕ್ಟ್ 4 ಅವಕಾಶ ಇತ್ತು. ಎಷ್ಟು ಪ್ರಾಜೆಕ್ಟ್ ವರೆಗೂ ಇತ್ತು ಸರ್? ಎಷ್ಟು ಅಂದರೆ ಅಪ್ ಟು 2019 ವರೆಗೂ ಎನಿ ನಂಬರ್ಸ್. ಅಂದರೆ ಪ್ರಾಜೆಕ್ಟ್ 1 ಲೈವಲ್ಲಿ ಇರಬೇಕು, ಯು ಕ್ಯಾನ್ ಮಲ್ಟಿಪ್ಲೈ ಯುವರ್ ಪ್ರಾಜೆಕ್ಟ್ಸ್. ಎವ್ರಿ ಪ್ರಾಜೆಕ್ಟ್ಗೆ 50 ಲಕ್ಷ ಸಬ್ಸಿಡಿ ಇತ್ತು. ಇವಾಗ ಅದಿಲ್ಲ. ಇವಾಗ ಫ್ಯಾಮಿಲಿಗೆ ಒಂದಿದೆ. ಈಗ ಫ್ಯಾಮಿಲಿಗೆ 1 unit, ಹಸ್ಬೆಂಡ್ ಅಂಡ್ ವೈಫ್ ಒಂದೇ ಯೂನಿಟ್, ಒಂದು ಆಸ್ ಎ ಫ್ಯಾಮಿಲಿ. ಕರೆಕ್ಟ್. ಮಕ್ಕಳು ಡಿಪೆಂಡೆಂಟ್ ಮಕ್ಕಳು ಇದ್ರೆ ಅವರೆಲ್ಲ ಸೇರಿ, ಅಂದರೆ ಅವ್ರು ಮೇಜರ್ ಆಗಿದ್ರೆ, ಅವ್ರು ಇಂಡಿವಿಜುವಲ್ ಆಗಿದ್ರೆ ನಾವು ಯು ಕ್ಯಾನ್ ಸ್ಪ್ಲಿಟ್. ಆವಾಗ ಆಗಿದ್ದಾಗ ವೈಫ್ ಅಂಡ್ ಹಸ್ಬೆಂಡ್ ಮೇಲೆ ನನ್ನ ಹೆಸರಲ್ಲಿ ಒಂದು ಸಬ್ಸಿಡಿ, ನಮ್ಮ ವೈಫ್ ಹೆಸರಲ್ಲಿ ಒಂದು, ಆ ಥರ ಪ್ರಾಜೆಕ್ಟ್ 2 ನನ್ನ ಹೆಸರಲ್ಲಿ, ಪ್ರಾಜೆಕ್ಟ್ 2 ನಮ್ಮ ವೈಫ್ ಹೆಸರಲ್ಲಿ, ಆ ಥರ ಒಂದು 3 ಪ್ರಾಜೆಕ್ಟ್ಸ್ ಆಗಿ ನಾವು ಮಾಡಿದ್ದೀವಿ. ಅಂದರೆ ನನಗೆ ಸಬ್ಸಿಡಿ ಆಗಿ ನನ್ನ ಹೆಸರಲ್ಲಿ 1.5 crores ಬಂತು, ನನ್ನ ವೈಫ್ ಹೆಸರಲ್ಲಿ 1.5. ಸೊ ಟೋಟಲ್ 6 ಪ್ರಾಜೆಕ್ಟ್ಸ್, 3+3 ಫಂಡಿಂಗ್ ಅಪ್ ಟು 11 crores ವರ್ಕ್ ಹೋಗಿದ್ದೀವಿ ನಾವು. ಸೂಪರ್. ಅಟ್ ದಿಸ್ ಸಿನಾರಿಯೋ ಇವತ್ತಿದ್ದ ಕಾಲಘಟ್ಟ ಇದ್ದಿದ್ರೆ, ಅಂದ್ರೆ ನೀವು ಆ ಟೈಮಲ್ಲಿ ಹಂಗೆ ರಿಸ್ಟ್ರಿಕ್ಷನ್ ಇದ್ದಿದ್ರೆ ಈ ಮಟ್ಟದವರೆಗೂ ಬೆಳೀತಾ ಇದ್ರು ಸರ್ ತಾವು? ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಆ ಟೈಮಲ್ಲಿ ಕಾಂಪಿಟೇಷನ್ಸ್ ವರ್ ವೆರಿ ಲೆಸ್. ಚಾಲೆಂಜಸ್ಸು ಆಗಲಿ, ಆವಾಗ ಒಂದು ಮಾರ್ಕೆಟಿಂಗಲ್ಲಿ ನಾವು ವಿ ವರ್ ಇನ್ ಟು ದ ಡೈರೆಕ್ಟ್ ಮಾರ್ಕೆಟ್ಸ್ ಇರೋದ್ರಿಂದ, ನಮ್ಮ ಎಕ್ಸ್ಪೋಜರ್ ಟು ದ ಎಂಡ್ ಮಾರ್ಕೆಟ್ಸ್ ಇದ್ದಿದ್ದರಿಂದ ದ ಪ್ರೈಸ್ ರಿಯಲೈಸೇಷನ್ ವಾಸ್ ಬೆಟರ್, ರೀಚ್ ಔಟ್ ವಾಸ್ ಬೆಟರ್. ಇವಾಗ ಏನಂದರೆ ಲಾಟ್ ಆಫ್ ಗ್ರೋವರ್ಸ್ ಇದ್ದಾರು, ಇದೆಲ್ಲ ಇದ್ದಾರು. ಆ್ಯಂಡ್ ಒಂದೇ ಇರೋದ್ರಿಂದ ಐ ಆಲ್ವೇಸ್ ಸೇ ಟು ದ ಗೌರ್ಮೆಂಟ್ಸ್ ಆಲ್ಸೋ, ಈಗಲೂ ಸುಮಾರು ರಿಪ್ರೆಸೆಂಟೇಷನ್ಸು ನಾವು ಹಾಗೆ ಮಾಡ್ತೀವಿ. ಇಂಡಿಯಾದಲ್ಲಿ ಎಲ್ಲೇ ತೊಗೊಂಡ್ರೇನು, ಎನಿ ಸೆಕ್ಟರ್ ನೀವು ತೊಗೊಂಡ್ರೆ, ಎನಿ ಸೆಕ್ಟರ್ ಇರಲಿ, ಸಕ್ಸಸ್ ರೇಟ್ ನೀವು 100 ಅಂತ ಹೇಳಿದ್ರೆ ಯು ಕ್ಯಾನ್ ಓನ್ಲಿ ಎಕ್ಸ್ಪೆಕ್ಟ್ 5% or 10% ಪೀಪಲ್ ಇನ್ ಟು ದ ಮ್ಯಾಕ್ಸಿಮಮ್. ಈಗ ದಟ್ ಈಸ್ ಓನ್ಲಿ ದ ಮ್ಯಾಕ್ಸಿಮಮ್ ಪೀಪಲ್, ಪರ್ಸೆಂಟೇಜ್ ಆಫ್ ದ ಪೀಪಲ್ ವಿಲ್ ಬಿ ವೆರಿ ಸಕ್ಸಸ್ಫುಲ್. ದೇ ಆರ್ ದ ರಿಸೆಂಬ್ಲೆನ್ಸ್, ಅವರೇ ಒಂದು ಐಡೆಂಟಿಕಲ್ ಇರುತ್ತಾರೆ ಏನೇ ಇಂಡಸ್ಟ್ರಿ, ಅವ್ರು ನೋಡಿ ರೆಫರೆನ್ಸ್ ಆಗಿ ಪೀಪಲ್ ವಿಲ್ ಕಮ್ ಇನ್ ಟು ದ ಬಿಸ್ನೆಸ್. ಸೊ ವೇರ್ ಡು ಯು ಫಾಲ್ ಯು ಥಿಂಕ್ ಸರ್? 5%, 10%, ವೇರ್ ವಿಚ್ ಕ್ಯಾಟಗರಿ? ಐ ಫಾಲ್ ಇನ್ ದ 5%. ಸರ್, ನಿಮ್ ಕರ್ನಾಟಕದಲ್ಲಿ ಅತಿ ದೊಡ್ಡ ಫ್ಲೋರಿಕಲ್ಚರಲ್ ತಾವು ಒಬ್ರು, ಕರೆಕ್ಟ್ ಅಲ್ಲ? ಹೂ ಇಸ್ ಯುವರ್ ಕಾಂಪಿಟೇಟರ್ ಅಂತಂದ್ರೆ ಸರ್ ಯಾರು ಮಾಡ್ತಾರೆ ನಿಮ್ಮ? ಐ ಡೋಂಟ್ ಬಿಲೀವ್ ಇನ್ ಕಾಂಪಿಟೇಟರ್ ಎಟ್ ಆಲ್ ಸರ್. ಇದು ಏನಂದ್ರೆ ನಮಗೆ ಇರೋಂಥ ಜನ 1 ಕೋಟಿ, ಅದೇನು ಹೇಳ್ತಾರೆ 140 ಕೋಟಿ ಪ್ಲಸ್ ಅಂತ ಸರ್. ನಮ್ಮ ಈಗ ಯೂಸೇಜ್ ಆಫ್ ಫ್ಲವರ್ಸ್ನ ತೊಗೊಂಡ್ರೇನು, ಎನಿ ಪ್ರಾಡಕ್ಟ್ ತೊಗೊಂಡ್ರೇನು, ನಮ್ಮ ರೀಚ್ ಔಟ್ ಎಲ್ಲಿ ಸರ್? 1% or 2% ಟು ದ ಹೌಸಸ್. ಇನ್ನೂ ನಮಗೆ ಭಾಳ ಇದೆ. ಟುಡೇ ಕ್ವಾಲಿಟಿ ಒಂದು ಮಾಡಿ, ವಾಲ್ಯೂಮ್ ಮಾಡಿ, ರೀಚ್ ಔಟ್ ಕಾನ್ಸೆಪ್ಟ್ಸ್. ಈಗ ನಾವು ಫಾರಿನ್ ಯಾವ ಮನೆಗೆ ಹೋದ್ರೇನು, ಒಂದು ಮನೆಗಳಲ್ಲಿ ಫ್ರೆಶ್ ಫ್ಲವರ್ಸ್ ಅವ್ರ ಬೊಕೆ, ಇಟ್ಸ್ ಎ ಟ್ರೆಡಿಷನ್. ನಾವು ಹೇಗೆ ಹಣ್ಣುಗಳು ತಂದು ನಾವು ಟೇಬಲ್ ಮೇಲೆ ಇಟ್ಕೊಂತೀವೋ, ದೇರ್ ಟ್ರೆಡಿಷನ್ ಈಸ್ ಎ ಫ್ಲವರ್ಸ್ ತಂದ್ಬಿಟ್ಟು ಫ್ಲವರ್ಸು ಮನೆಯಲ್ಲಿ, ಮೀನ್ಸ್ ದೇ ಲವ್ ದಟ್ ಫ್ಲವರ್ಸ್, ದಟ್ ನ್ಯಾಚುರಲ್ ಫೀಲಿಂಗ್ಸ್ ಆಗಲಿ, ನ್ಯಾಚುರಲ್ ಇದು, ದೇ ಎಂಜಾಯ್ ದಟ್ ಮೂಮೆಂಟ್ಸ್. ಅವ್ರ ನ್ಯಾಚುರಾಲಿಟೀಸ್ಗೆ ದೇ ಗಿವ್ ಲಾಟ್ ಆಫ್ ಪ್ರಿಫರೆನ್ಸ್. ಬಟ್ ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಪೀಪಲ್ ಸ್ಟಿಲ್ ನಾಟ್, ದೇ ಆರ್ ಅಪ್ಗ್ರೇಡಿಂಗ್, ಮೋರ್ ಇಂಟು ಲೂಸ್ ಫ್ಲವರಿಂಗ್, ಲೂಸ್ ಫ್ಲವರ್, ಟ್ರೆಡಿಷನಲ್ ಸ್ಟ್ರಿಂಗ್ಸ್, ಅದೆಲ್ಲ ಆದ್ಮೇಲೆ ಇದೆ. ಈಗ ಇದನ್ನೇ ಇವಾಗ ವೆಡ್ಡಿಂಗ್ ಮಾರ್ಕೆಟ್ ನಾವು ಇವಾಗ ನೋಡಿ ಹೌ ಬಿಗ್ ಇಟ್ ಹ್ಯಾಸ್ ಗ್ರೋನ್. ಇವತ್ತು ವೆನ್ ಯು ಸಿ ಇನ್ ಟು ಬಿಗ್ ಫ್ಯಾಟ್ ವೆಡ್ಡಿಂಗ್ಸ್, ನೀವು ಕೇಳಿರ್ಬೋದು, ಲಾಟ್ ಆಫ್ ನ್ಯೂಸ್ ಪೇಪರ್ಸ್, ದೆರ್ ಆರ್ ಪೀಪಲ್ ಸ್ಪೆಂಡಿಂಗ್ crores of rupees ಆನ್ ದ ವೆಡ್ಡಿಂಗ್ಸ್. ಅದನ್ನೇ ರಿಸೆಂಬ್ಲೆನ್ಸ್ ಎಲ್ಲಿಗೆ ಬರ್ತಾ ಇದೆ? ಈಗ 2nd tier, 3 tier, 4 tier ಸಿಟೀಸ್ನಲ್ಲಿನೂ ಅವರು ಅಷ್ಟು ಮಾಡ್ಕೊಂಡಿದ್ದಾರೆ. ನಾವು ಬಾಳೆ ಎಲೆ ಕಟ್ಟಿ, ಮಾವಿನ ಎಲೆಗಳು ಕಟ್ಟಿ ಮದುವೆ ಮಾಡೋದ್ರಿಂದ ಇವತ್ತು ಚೆಂಡು ಹೂವು ಇಡ್ಬೋದು, ಮಲ್ಲಿಗೆ ಹೂವು ಇಡ್ಬೋದು, ಚಾಮಂತಿ ಇಡ್ಬೋದು, ಆರ್ ಈ ಡೆಕೋರೇಷನ್ ಹೂವು ಇಡ್ಬೋದು. ಫ್ಲವರ್ ಅನ್ನೋದು ಮ್ಯಾಂಡೇಟ್ರಿ ಲೆವೆಲ್ಗೆ ತಂದಿದ್ದಾರೆ. ಕರೆಕ್ಟ್. ಯಾಕಂದ್ರೆ ನಾನು ಮಾಡಿಲ್ಲ ಅಂದ್ರೆ ನೀವೇನು ಹೇಳ್ತೀರಿ, ನೋಡಪ್ಪ ಅವನು ಏನು ಮಾಡೋನಪ್ಪ, ಅವನು ಅವ್ರ ಮಕ್ಳು ಮದುವೆ ಏನೋ ಆರ್ಟಿಫಿಷಿಯಲ್ ಫ್ಲವರೋ ಆರ್ಟಿಫಿಷಿಯಲ್ ಏನೋ ಕಟ್ಟು ಇದು ಮಾಡಿದನು, ಅದು ಸರಿ ಇಲ್ಲ ಅಂತ. ಮೀನ್ಸ್ ಯು ಆರ್ ಇನ್ ಎ ಸೊಸೈಟಿ ವೇರ್ ಯು ಗೆಟ್ ಇನ್ಫ್ಲೂಯೆನ್ಸ್ಡ್. ಅಂದರೆ ನಾವು ನಮಗೋಸ್ಕರ ಅಲ್ಲ, ಜನಕ್ಕೋಸ್ಕರ ಬದುಕ್ತಾ ಇದ್ದೀವಿ ಈಗ.
ಆದ್ರೆ ಅಂದ್ರೆ ಇವಾಗ ಇಟ್ಸ್ ಲೈಕ್ ಆಸ್ ಅ ಫ್ಯಾಷನ್ ಇಂಡಸ್ಟ್ರಿ, ಫ್ಲವರ್ ಇಂಡಸ್ಟ್ರಿ ಇಸ್ ಆಲ್ಸೋ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಎನಿ ಲೈಫ್ ಆಫ್ ಎ ವೆಡ್ಡಿಂಗ್. ಈಗ ಗರ್ಲ್ಗೆ ಆಗಲಿ ಬಾಯ್ಸ್ ಸೈಡ್ ಆಗಲಿ ಅದನ್ನು ಮಾಡ್ಕೊಂಡ್ರೆ ಒಂದು ಪ್ರೆಸ್ಟೇಜ್ ಇಶ್ಯೂ ಆಗಿದೆ. ಅದರಿಂದ ಮೀನ್ಸ್ ದ ಥಾಟ್ ಪ್ರಾಸೆಸ್ ಆಫ್ ದ ಯಂಗ್ ಜನರೇಷನು ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿದೆ. ಅದು ರೈತರಿಗೆ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಇಂಡಸ್ಟ್ರಿ ಭಾಳ ಅನುಕೂಲ ಆಗುತ್ತೆ. ನೀವು ಲೈಕ್ ವಿ ಟಾಕ್, ಯು ಸೆಡ್ ಯು ಸ್ಟಾರ್ಟೆಡ್ ಇನ್ 2010 ಸರ್. 2019-20 ಅಲ್ಲಿ ತಾವು ಎಲ್ಲಿವರೆಗೂ ಎಕ್ಸ್ಪ್ಯಾಂಡ್ ಮಾಡಿದ್ರಿ? ವಾಟ್ ವಾಸ್ ಯುವರ್ See, 1920 I reached up to 35 acres. 35 acres of all complete polyos? Polyos. Correct. Yeah, completely sir. floriculture. Floriculture ಅಂದ್ರೆ I was also into vegetables. ನಾನು ಕ್ಯಾಪ್ಸಿಕಮ್ ಮಾಡ್ತಾ ಇದ್ದೆ ಪಾಲಿಹೌಸ್ ಅಲ್ಲಿ, ಅಂಡ್ ಇನ್ ದ ಓಪನ್ ಫೀಲ್ಡ್ ಕ್ರೀಪರ್ಸ್, ಬಾಟ್ಲಿ ಗಾರ್ಡ್ ಇವೆಲ್ಲ ಮಾಡ್ತಾ ಇದ್ದೆ, ಕುಕುಂಬರ್ ಇವೆಲ್ಲ ಮಾಡ್ತಾ ಇದ್ದೆ. ಬಿಕಾಸ್ ಎರಡು ಹಾಕ್ತಾ ಇತ್ತು. ಬಟ್ ಐ ಆಲ್ವೇಸ್ ಈಗ ನಾನು ಐ ಟ್ರಾವೆಲ್ ಲಾಟ್ ಟು ದ ಇಂಟರ್ನ್ಯಾಷನಲ್ ಸರ್. Every year 2-3 countries ಹೋಗ್ತೀನಿ travel. See, that is how I learned, that is how I have grown. You bring back the technology Yes, from there. technology agli, any place you go, see, everybody has some knowledge sir. It is not that You're all accumulated knowledge. yes, grab the knowledge, Super. adopt that thing and get and implement in your thing. ಅದು ಒಂದು ನನ್ನ ಫ್ರೆಂಡ್ಸ್ಗೆ ಎಲ್ಲದಕ್ಕೂ ಹೇಳ್ತೀನಿ, ಎಲ್ಲನೂ ಹೋದಾಗ ಯು ಮೈ ನಾಟ್ ಬ್ರಿಂಗ್ ಎವ್ರಿಥಿಂಗ್. ಒಂದು ವಾಷರ್ ತರ ಒಂದು ಚಿಕ್ಕದು ತಂದ್ರೇನು ದಟ್ ವಿಲ್ ಹೆಲ್ಪ್ ಅಸ್. ಬಟ್ ಕೀಪ್ ಯುವರ್ ಅಬ್ಸರ್ವೇಷನ್, ಕೀಪ್ ಯುವರ್ ಐಸ್ ಓಪನ್. ಅಲ್ಲಿ ಏನೋ ಒಂದು ಸಿಗ್ಬೋದು, ನಮ್ಗೆ ಯೂಟಿಲೈಸ್ ಆಗುತ್ತೆ. ನಾವೇನೋ ದುಡ್ಡು ಖರ್ಚು ಮಾಡಿ ಹೋಗಿದೀವಿ ಏನೋ ಅನ್ನೋದಿಲ್ಲ. ನೀವು ಎನಿ ಪ್ಲೇಸ್ ಯು ಗೋ, ಯಾರ ಮನೆಗೆ ಹೋದ್ರೇನು ಒಂದು ಅಬ್ಸರ್ವೇಷನ್ ಮಾಡಿದಾಗ ನಮ್ಮ ಮನೆಯಲ್ಲಿ ಅದು ಟೆಕ್ನಾಲಜಿ ಇದೇನೋ ಒಂದು ಚೇಂಜ್ ಬಂದ್ರೆ ಇದಾಗ ರಾಜರ ಕಾಲಿಂದನೇ ಮಾಡ್ಕೊಂಡು ಬರ್ತಾರೆ. ಇದು ನಾನು ನನ್ನ ಫ್ರೆಂಡು ನಾರಾಯಣ ಅಂತ ಒಂದಿದ್ದೆ ಸರ್. ನಾನು ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಅಗ್ರಿಕಲ್ಚರ್. ನಾವು MSc ಮಾಡಬೇಕಾದ್ರೆ ನಾನು ಇದನ್ನೇ ಅವನು ಆಂಧ್ರದಿಂದ, ಅಮಿತ್ ಶೆಟ್ಟಿ ನಾರಾಯಣ್ ಅಂತ. ಸೊ ಅವನು ನಾವು ಕೂತ್ಕೊಂಡು ಏನೋ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಗೆ ಲ್ಯಾಂಡ್ಸ್ಕೇಪಿಂಗ್ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ಬಿಕಾಸ್ ಅಗ್ರಿಕಲ್ಚರ್, ವ್ಯವಸಾಯ, ಲ್ಯಾಂಡ್ಸ್ಕೇಪಿಂಗ್ ಇವೆಲ್ಲ ಮಾತಾಡಬೇಕಾದ್ರೆ ನಾವು ಹಂಗೆ ಅನ್ಕೊಂಡಿದ್ವಿ, ಚೈನಾಗೆ ಹೋಗ್ಬಿಡೋಣ, ಚೈನಾಗೆ ಹೋಗ್ಬಿಟ್ಟು ಪಿಂಗಾಣಿ ಇವೆಲ್ಲ ಬರ್ತವೆ, ಸೊ ಅದನ್ನೆಲ್ಲ ತಗೊಂಬಂದ್ಬಿಟ್ಟು ಒಂದು ದೊಡ್ಡ ಸ್ಟುಡಿಯೋ ಥರ ಮಾಡಿಬಿಟ್ಟು ಸೇಲ್ ಮಾಡೋಣ ಅಂತ ಹೇಳ್ತಾ ಇದ್ರು. ಲೈಕ್ ಯು ಸೆಡ್, ನಾವು ಎಲ್ಲಿ ಹೋಗ್ತೀವಿ, ಏನು ತರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿಂದ ಏನು ಟೆಕ್ನಾಲಜಿ ಬಳಸ್ಕೊಂತೀವಿ ಅನ್ನೋದು. ಸೊ ನಾನು ನಿಮ್ಮ ಕ್ವಶನ್ ಕೇಳಿದೆ ಸರ್, 2019-20 ಯಾವ ಮಟ್ಟಕ್ಕೆ ತಾವು ರೀಚ್ ಆಗಿದ್ರಿ ಅಂತ. ಟು ಕಂಟಿನ್ಯೂ ದಟ್, 2020 ಲಾಕ್ಡೌನ್ ಶುರುವಾಯ್ತು ಸರ್. 2019-20 ಕಂಪ್ಲೀಟ್ ಅಗ್ರಿಕಲ್ಚರ್ ಸೆಕ್ಟರ್ ಒಂದು ಆಲ್ಟಿಗೆ ಬಂದ್ಬಿಡ್ತು. ಅಂದರೆ ಎಲ್ಲರೂ ಏನು ಅನ್ಕೊಂಬರಿದ್ರು, ನ್ಯೂಸ್ಗಳಲ್ಲೆಲ್ಲ ಏನು ತೋರಿಸ್ತಾ ಇದ್ರು, ವ್ಯವಸಾಯ ಹೋಯ್ತು, ವ್ಯವಸಾಯದಲ್ಲಿ ಏನೂ ಆಗಲಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಬಟ್ ಫಾರ್ ಮೈ ಕ್ರಿಟಿಕಲ್ ಅಬ್ಸರ್ವೇಷನ್, ಯಾಕಂದ್ರೆ ನಾವು ಆಗ ಊರಲ್ಲಿ ಟೊಮೊಟೊ ಹಾಕಿದ್ವಿ ಸರ್, ಸಿಕ್ಕಾಪಟ್ಟೆ ಒಳ್ಳೆ ರೇಟ್ಗಳು ಹೋಯ್ತದ. ಎಡಿಬಲ್ ಕನ್ಸಂಪ್ಷನ್ಗೆ ರೇಟ್ ಇತ್ತು. ಬಟ್ ನೀವು ಫ್ಲವರ್ ಮಾರ್ಕೆಟಲ್ಲಿ ಇದ್ದಿದ್ದರಿಂದ ನಿಮ್ಗೆ ಎಷ್ಟು ತೊಂದರೆ ಆಯಿತು, ಹೆಂಗೆ ಅದನ್ನು ಓವರ್ಕಮ್ ಮಾಡಿದ್ರಿ? ಸರ್, ಈಗ ಫ್ಲವರ್ ಮಾರ್ಕೆಟ್ ವಾಸ್ ಅ ಲಕ್ಸರಿ ಥಿಂಗ್, ನಾಟ್ ಎ ನೆಸೆಸರಿ ಥಿಂಗ್. ನಮ್ಗೆ ಅಸಲು ಆ್ಯಕ್ಚುಲಿ ಮಾರ್ಕೆಟ್ಸ್ಗೆ ಎಕ್ಸೆಸ್ ಕೊಟ್ಟಿಲ್ಲ, ಫಾರ್ಮಿಂದ ಆಚೆ ಹೋಗೋಕ್ಕೆ ಬಿಟ್ಟಿಲ್ಲ. ಬಟ್ ಆ ಒಂದು ಟೈಮಲ್ಲಿ ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಥ್ರೂ ಗೌರ್ಮೆಂಟ್ಗೆ ರಿಪ್ರೆಸೆಂಟೇಷನ್ಸ್ ಮಾಡಿದ್ವಿ. ಇಲ್ಲ ಸರ್, ನಮಗೊಂದು ಅವಕಾಶ ಕೊಡಿ, ನಾವು ಪ್ರಯತ್ನ ಪಡ್ತೀವಿ ಅಂತ. ಆಗಲಿಲ್ಲ. ಬಟ್ ನಮಗೊಂದು ಥಾಟ್ ಬಂತು, ಹೇಗೂ ನಾವು ತೋಟದಲ್ಲಿ ಬೆಳೆದಿದ್ದು ಹೂನೇ ಇಲ್ಲಿ ಬಿಸಾಕೋದಕ್ಕಂಟೆ, ಇಲ್ಲಿ ತೋಟದಲ್ಲಿ ಬಿಸಾಕಿದ್ರಿಲ್ಲ. ಎವ್ರಿಬಡಿ, ದ ವರ್ಲ್ಡ್ ಈಸ್ ಇನ್ ಸ್ಟ್ರೆಸ್. ಎಲ್ಲ ಕಡೆ ಒಂದು ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಅವ್ರವ್ರ ಮನೆಗಳಲ್ಲಿದ್ದು. ದೆನ್ ನಾವು ಒಂದು ಪರ್ಮಿಷನ್ ಕೊಡಿ ಸರ್, ನಾವು ಅಪಾರ್ಟ್ಮೆಂಟ್ಸ್ಗೆ ರೀಚ್ ಆಗ್ತೀವಿ, ಗಿವ್ ಅಸ್ ದ ನಾವು ಹೋಗಿ ಈ ಫ್ಲವರ್ಸ್ ತಗೊಂಡೋಗಿ ಫಸ್ಟ್ ಅಲ್ಲಿ ಎಲ್ಲ ಫ್ರೀ ಕೊಟ್ಟಿದ್ದೀವಿ, ಹಂಚಿದೀವಿ. ನೀವು ಬನ್ನಿ, ಅವ್ರ ಗೇಟ್ ಹತ್ರ ಹಿಡ್ತೀವಿ, ವಾಟ್ ಎವರ್ ಯು ವಾಂಟೆಡ್, ಡೋಂಟ್ ಪೇ ಅಸ್, ನೀವು ತಗೊಂಡೋಗಿ ಅಂದಮೇಲೆ ಅದು ಭಾಳ ಒಂದು 15 days ಆಫ್ ದ ಕೋವಿಡ್, ಫಸ್ಟ್ ಕೋವಿಡಲ್ಲಿ ಭಾಳ ಇದಾಯಿತು. ಆಗಿದ್ಮೇಲೆ ಒಂದು 2 days ನನಗೆ ಲೇಬರು ಬರಲಿಲ್ಲ. ಇನ್ ಹೌಸ್ ಇದ್ರೇನು ಅವರು ಸರ್ ಹೇಗೂ ಹೋಗ್ತಾ ಇಲ್ಲ ಅಲ್ಲ, ನಾವು ರಜಾ ತೊಗೊತೀವಿ ಅಂತ. ದೆನ್ ಕಾಲ್ಸ್ ಹ್ಯಾವ್ ಸ್ಟಾರ್ಟೆಡ್ ಕಮಿಂಗ್. ಸರ್, ನೀವು ಇಷ್ಟು ದಿನ ನಮಗೆ ಖುಷಿ ಕೊಟ್ಟಿದ್ದಾರೋ, ನೀವು ಫ್ಲವರ್ಸು ನಮಗೆ ಎಲ್ಲ ಎಷ್ಟೋ ಸ್ಟ್ರೆಸ್ಸಿಂದ ಇದಾಯಿತು, ನೀವು ಬೇಕಂದರೆ ದುಡ್ಡು ತೊಗೊಳ್ಳಿ ಸರ್, ನೀವು ನಮಗೆ ಕಳಿಸಿ ಅಂತ. ನಮ್ಗೆ ಅದು ಒಂದು ಥಾಟ್ ಬಂತು, ಇದನ್ನು ಯಾಕೆ ನಾವು ಈ ಎಂಡ್ ಮಾರ್ಕೆಟ್ನಿ ಕ್ಯಾಪ್ಚರ್ ಮಾಡ್ಕೊಬಾರ್ದು. ಸಿ, ಎನಿವೇ ಇಟ್ ಈಸ್ ದೇರ್. ನಾವು ಹೇಗೂ ಫ್ಲವರ್ಸ್ ಎಲ್ಲೋ ಹೋಗಿ ಹೋಲ್ಸೇಲರ್ಕೋ, ಡೆಕೋರೇಟರ್ಕೋ, ಡಿಸೈನರ್ಕೋ ಇದೆಲ್ಲದಕ್ಕೂ ಕೊಡೋದಕ್ಕಂటే ಇದು ಒಂದು ಸೆಕ್ಟರ್ನಿ ಯಾಕೆ ಥಿಂಕ್ ಮಾಡಬಾರ್ದು ಅಂತ ಆಗ ಒಂದು ಥಾಟ್ ಬಂತು. ಫಾರ್ಮ್ ಟು ಹಾರ್ಟ್ಸ್, ಫಾರ್ಮ್ ಟು ಹಾರ್ಟ್ಸ್ ಅನ್ನೋದು ಒಂದು ಕಂಪನಿನೇ ಎಸ್ಟಾಬ್ಲಿಷ್ ಮಾಡಿ. ಸೂಪರ್.
ದ ಸೇಮ್ ಡೇ ಅವ್ರ ಕಾಲ್ ಬಂದಿರೋದು. ಇದು ಹೆಂಗೆ ಯಾವ ಮುಖಾಂತರ ಕಳಿಸ್ತಾ ಇದ್ರಿ ಇದನ್ನೆಲ್ಲ ತಾವು? ಅದೇ ನಮ್ಮ ವೆಹಿಕಲ್ ಅಲ್ಲೇ ಅಪಾರ್ಟ್ಮೆಂಟ್ಸ್ ಅಲ್ಲಿ ಅಸೋಸಿಯೇಷನ್ಸ್ ಥ್ರೂ ಅಲ್ಲಿ ಅವ್ರ ಹತ್ರ ಹೋಗೋದು. ಇದರಲ್ಲಿ ನಾವು ನಿಮ್ಮ ಅಸೋಸಿಯೇಷನ್ ಹತ್ರ ಬರ್ತೀವಿ, ಎಲ್ಲ ಫ್ಲವರ್ಸ್ ತಗೊಂಡ್ ಬಂದು ವೀಕ್ಲಿ ಒನ್ಸ್ ಬರ್ತೀವಿ ಆರ್ ಟ್ವೈಸ್ ಬರ್ತೀವಿ, ನೀವು ಅಪಾಯಿಂಟ್ ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಯು ಗಿವ್ ಅಸ್ ದ ಫಾರ್ಮರ್ ರೇಟ್. ಸೂಪರ್. ಅದು ನಾನು 2020 ಸ್ಟಾರ್ಟ್ ಮಾಡಿದ್ರೆ 26 ಈಗ ಮೀನ್ಸ್ 6 years. It is again still running. Super. Running. What should be the turnover? Oh, okay. That's a separate division. This is not in the 70. So it's in the 70, but these are all one step ನಾನು ಹೇಳೋದು. See, this is the thought process of the turnover. Correct, that's what. See, ಇದು retail. See, you can't say it as a wholesale, but it's a retail. And you are getting the same day of cash. Correct. ಇವತ್ತು ನಾನು ಒಂದು ಮಂತ್ಗೆ 6 to 10 lakh rupees ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ಸ್. Okay. ಒಂದು ವಾರಕ್ಕೆ ಒಬ್ಬ ಹುಡುಗ ಫಾರ್ಮ್ ಟು ಹಾರ್ಟ್ಸ್. ಹಾಗಾಗಿ ಇವಾಗ ಆಲ್ಮೋಸ್ಟ್ ಆಲ್ ವಿ ಆರ್ ರೀಚ್ ದ ಟರ್ನ್ ಓವರ್ ಆಫ್ 2 crores 3 crores ಮಧ್ಯದಲ್ಲಿ ಅದು ಹೊಡ್ತಾ ಇದೆ. 2.5 3 crores. Tagline is, if you are enterprising, nobody in the world can stop. ಇದ್ರ ಜೊತೆಗೆ ಏನಾಯ್ತು, ನಾನು ಕ್ಯಾಪ್ಸಿಕಮ್ ಬೆಳೀತಾ ಇದ್ದೆ. ಕ್ಯಾಪ್ಸಿಕಮ್ ಒಂದೊಂದ್ಸಾರಿ ಮಾರ್ಕೆಟ್ ಡೌನ್ ಆಗಿಬಿಡುತ್ತೆ. ಅದೇ ಸೇಮ್ ಸ್ಟ್ರಿಂಗ್ನಿ ಒಂದು 5 kgs ಬಾಕ್ಸ್ ಮಾಡಿ ಇಲ್ಲಿ ನಮ್ಗೆ ಹೋಗೋ ರೇಟ್ ಮೇಲೆ ಸ್ವಲ್ಪ ಬೆಟ್ರು, ಯು ಟೇಕ್ ದಿಸ್ ಬಾಕ್ಸ್ ಎಟ್ ವಿತ್ ದ ಫ್ಲವರ್ಸ್. ಈಗ ಕ್ಯಾಪ್ಸಿಕಮ್ ಬರುತ್ತೆ, ಎನಿಬಡಿ ವಾಂಟ್ ಟು ಪ್ರೀ ಬುಕ್ ಇಟ್, ಅದನ್ನ ಕ್ಯಾಪ್ಸಿಕಮ್. ಈ ತರ ಏನೇನೈತೆ ನಮ್ಮ ಹತ್ರ ಅವೈಲಬಲ್ ಇರುತ್ತೆ ಒಂದೊಂದ್ಸರಿ. ಕುಕುಂಬರ್ ಇದನ್ನೇ ಅವೈಲಬಿಲಿಟಿ ಮೇಲೆ ದೇರ್ ಇಸ್ ನೋ ಕಮಿಟ್ಮೆಂಟ್. Farm dictates your diet. Yes. ಯು ಕ್ಯಾನ್ ಡಿಮ್ಯಾಂಡ್. ಈಗ ಅದರಿಂದ ಇನ್ನ ಒಂದೇನಾಗಿದೆ, ಈಗ ಅಪಾರ್ಟ್ಮೆಂಟ್ಸ್ ಅವರು ಸರ್ ನೀವು ಫಾರ್ಮ್ ಅಗ್ರಿ ಟೂರಿಸಂ ಮಾಡಿ ಅದು ಇದಂದ್ರು. ಸರಿ, ಅದು ಐ ಡೋಂಟ್ ವಾಂಟ್ ಟು ಮೇಕ್ ಟೂ ಕಮರ್ಷಿಯಲ್. ನೀವು ಬನ್ನಿ ನೋಡಿ, ಬೈ ಫ್ಲವರ್ಸ್. ನೀವು ಬನ್ನಿ ಫಾರ್ಮ್ ಹತ್ರ, ವಾಟ್ ಎವರ್ ಫೋಟೋಸ್ ನಿಮ್ಗೆ ಏನು ಬೇಕೋ, ಯುವರ್ ಹ್ಯಾಪಿನೆಸ್ ಯು ಕ್ಯಾನ್ ಸಿ. ಬಿಕಾಸ್ ನಾವು ಎಲ್ಲೆಲ್ಲೋ ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ, ಬಟ್ ನಮ್ಮ ಕರ್ನಾಟಕದಲ್ಲಿ ನಮಗೆ ಒಂದು ನಮ್ಮ ಇಲ್ಲಿ ಇರೋ ಜನಕ್ಕೆ ಲೆಟ್ ಅಸ್ ಕ್ರಿಯೇಟ್ ದಟ್ ಇದೊಂದು. ಇದರಲ್ಲಿ ಈಗ ನಮ್ಮ ರಜನೀಶ್ ಮೇಡಮ್, ಶಾಲಿನಿ ರಜನೀಶ್ ಮೇಡಮು ನಮ್ಮ ಫಾರ್ಮಿಗೆ ಬಂದ ಮೇಲೆ ಇಲ್ಲ ಅಗ್ರಿ ಟೂರಿಸಂ ಯಾಕೆ ಮಾಡಬಾರ್ದು ಅಂತ ಕರ್ನಾಟಕ ಟೂರಿಸಂ ಅವ್ರನ್ನ ಈಗ ನಮ್ಮ ಫಾರ್ಮ್ಗೆ ಅಟ್ಯಾಚ್ ಮಾಡಿದರು. ನಂದಿ ಹಿಲ್ಸ್ ಯಾರು ಹೋಗ್ತಾರೋ ಇಲ್ಲಿಗೆ ಒಂದು ಸರಿ ಹೋಗಿ ಯು ಮೇಕ್ ಎ ಸಿ ಲೆಟ್ ಮೀನ್ಸ್ ದ ಬ್ರ್ಯಾಂಡ್ ವ್ಯಾಲ್ಯೂ ಆಫ್ ಕರ್ನಾಟಕ ಇಸ್ ಆಲ್ಸೋ ಅಪ್, ಇಂಡಸ್ಟ್ರಿ ಇಸ್ ಅಪ್, ಎವ್ರಿಬಡಿ. ಈಗ ಫ್ಲವರು ಯೂಸೇಜ್ ಆಗಲಿ, ಯಾರೇ ಆಗಲಿ ಇಲ್ಲಿಗೆ ಬಂದಾಗ, ಮಕ್ಕಳು ಬಂದಾಗ ಒಂದು ಫ್ಲವರು, ದಟ್ ರಿಯಲೈಸೇಷನ್ ಆಫ್ ನ್ಯಾಚುರಲ್ ಅಟ್ಯಾಚ್ಮೆಂಟ್ ವಿತ್ ದ ನ್ಯಾಚುರಲ್ ಫ್ಲವರ್ಸ್ ಫೀಲ್. How you convert an obstacle into an opportunity. ಇಲ್ಲ ಲಾಕ್ಡೌನ್ ಹೇಳಿದ್ನಲ್ಲ ಸರ್, ಟೊಮೊಟೊ ನಾವು ಹಂಗೆ ನಾವು ಅಜ್ಜಿ ಊರಲ್ಲಿ ಸ್ಟಕ್ ಆಗ್ಬಿಟ್ಟಿದ್ವಿ. ಏನ್ ಮಾಡೋದು ಅನ್ಕೊಂಡ್ರೆ ಎಲ್ಲೂ ಟಿವಿಲೆಲ್ಲ ಅದನ್ನೇ ತೋರಿಸ್ತಾ ಇದಾರೆ. ಅಂದ್ರೆ ಫ್ಲವರ್ನ ಸುರಿತಿದ್ದಾರೆ. ರೈತರು ಮಾಡ್ತಿಲ್ಲ. ನಾನೊಂದು ಅವಾಗ ಒಂದು ವಿಡಿಯೋ ಮಾಡಾಕಿದ್ದೆ ಸರ್, ದಯವಿಟ್ಟು ತರಕಾರಿಗಳನ್ನ ಬೆಳೀರಿ. ಯಾಕಂದ್ರೆ ಎಲ್ಲರೂ ಮನೆಗಳಲ್ಲಿ ಕೂತ್ಕೊಂಡಿದ್ದಾರೆ. ಒಂದು ಹಣ್ಣು ತಿನ್ನೋವಂಥವನು 1.5 ಹಣ್ಣು ತಿಂತಾನೆ. ದ ಕನ್ಸಂಪ್ಷನ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಬಿಕಾಸ್ ವಿ ಆರ್ ಆಲ್ ಸಿಟ್ಟಿಂಗ್ ಲೇಯಿಂಗ್ ಬ್ಯಾಕ್ ಇನ್ ದ ಕೌಚಸ್. ಆರಾಮಾಗಿ ಇದ್ಬಿಟ್ಟಿದ್ವಿ ನಾವು. ಅವಾಗ ನೀವು ನೋಡಿದ್ರೆ ವೆಜಿಟೇಬಲ್ ಪ್ರೈಸಸ್ಸು ಹಂಗೆ ಹೋಗ್ತಾ ಇತ್ತು. ಸೊ ದಟ್ ಇಸ್ ಇನ್ ಲೈಕ್ ಐ ಆಲ್ರೆಡಿ ಸೆಡ್, ನೋಬಡಿ ಕ್ಯಾನ್ ಸ್ಟಾಪ್ ಅನ್ ಎಂಟರ್ಪ್ರೂನರ್. ಕರೆಕ್ಟ್. ಅದೇ ಸಿ ನೀಡಿಂದ ನಾವು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಕೊಂಡ್ರೆ ಈಸ್ ಆಲ್ವೇಸ್ ಎ ಥಿಂಗ್. ಈಗ ಯಾರನ್ನೋ ಬ್ಲೇಮ್ ಮಾಡಿ ಅದು ಮಾಡುತ್ತೆ ಇದನ್ನಿದೆ. ಸಿ ಬ್ಲೇಮ್ ಈಸ್ ನಾಟ್ ಅ ಸೊಲ್ಯೂಷನ್. ಯು ಹ್ಯಾವ್ ಟು ಬಿ ಇನ್ ಟು ಆ್ಯಕ್ಷನ್. ವಾಟ್ ಈಸ್ ನೆಸಸರಿ, ವಾಟ್ ರಿಕ್ವೈರ್ಸ್, ವಾಟ್ ವೇ. ದೇರ್ ಆರ್ ಲಾಟ್ ಮೋರ್ ಆಪರ್ಚುನಿಟೀಸ್ ಸರ್. ಈಗ ಯಂಗ್ ಜನರೇಷನ್ ಯು ಕ್ಯಾಂಟ್ ಓನ್ಲಿ ಸೇ ಅದು ಇದು ಅಂತ ನಾವು ಬ್ಲೇಮ್ ಮಾಡ್ಕೊಂಡು, ಯು ಫೈಂಡ್ ದ ಆಪರ್ಚುನಿಟಿ, ದೆರ್ ಇಸ್ ಎನ್ ಎ ಸ್ಕೋಪ್ ಫಾರ್ ಯು. ಆ್ಯಂಡ್ ನೀವು ಇವಾಗ ಒಂದು ಪಾಲಿಹೌಸ್ ಮಾಡಬೇಕು ಅಂತಂದರೆ, ಸೊ ಬಿಫೋರ್ ಪ್ರೀವಿಯಸ್ಲಿ ನಿಮಗೆ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಬೇಕಾದ್ರೂ ಮಾಡೋಕ್ಕೆ ಅವಕಾಶ ಇತ್ತು. ಅಂದರೆ ಇವಾಗ ಒಂದು ಫ್ಯಾಮಿಲಿಗೆ 1 ಯೂನಿಟ್ ಅಂತ ರಿಸ್ಟ್ರಿಕ್ಟ್ ಮಾಡಿದಾರಲ್ಲ. ಸೊ ಇದನ್ನು ಯಾವುದು ಕರೆಕ್ಟ್ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಸರ್ ನಾನು ಹೇಳೋದು ಏನಂದರೆ, ನಾವು ಇವಾಗ ಡಿಸ್ಕಸ್ ಮಾಡಿದಾಗ ಎನಿ ಇಂಡಸ್ಟ್ರಿ 5% ಆಫ್ ದ ಪೀಪಲ್ ಆರ್ ದ ಇನ್ಫ್ಲೂಯೆನ್ಸಸ್ ಟು ದ ಇಂಡಸ್ಟ್ರಿ. ಅವ್ರು ನೋಡೇ ಯಾವ ಹೊಸ ಜನ್ರೇಷನ್ ಬರಲಿ, ಹೊಸ ಹೆಂಗೆ ಅವರು ಮಾಡೋ ಅಂಥವ್ರು. ಇವಾಗ ನಾವು ಇಷ್ಟು ದೊಡ್ಡ ದೇಶ, ಅಗ್ರಿಕಲ್ಚರ್ಗೆ ಇವಾಗ ನ್ಯಾಷನಲ್ ಹಾರ್ಟಿಕಲ್ಚರ್ ಒಂದು 100 ಕೋಟಿ ಒಂದು ಬಡ್ಜೆಟ್ ಇಟ್ಟಿದೆ ಅನ್ಕೋಣ. ಆ 100 ಕೋಟಿದಲ್ಲಿ 95 ಕೋಟಿ ಬೇರೆಯವ್ರು ಕೊಟ್ರೇನು, ಈ 5 ಕೋಟಿ ಇವಾಗ ಒಂದ್ಸಾರಿ ಸಕ್ಸಸ್ಫುಲ್ ಪೀಪಲ್ಗೆ ಕೊಟ್ಟಾಗ ಅವನು ರಿಪೀಟೆಡ್ ಹಿ ವಿಲ್ ಓನ್ಲಿ, ಈಗ ಅವರೇ ರಿಪೀಟ್ ಬರ್ಬೋದು. ಕೊಟ್ರೆ ಏನಾಗುತ್ತೆ? ಇಷ್ಟು ದೊಡ್ಡ ದೇಶದಲ್ಲಿ ರೈತರು ಇವಾಗ ಇಟ್ಸ್ ಓನ್ಲಿ ನಾಟ್ ದ ಫ್ಲವರ್ಸ್, ಗ್ರೀನ್ ಹೌಸ್ ಟೆಕ್ನಾಲಜಿ ಈಗ ಫರ್ದರ್ ಬಂದಾಗ ಈಗ ವೆಜಿಟೇಬಲ್ಸ್ 90% ವಿಲ್ ಕಮ್ ಇನ್ ಟು ಪ್ರೊಟೆಕ್ಟೆಡ್ ಕಲ್ಟಿವೇಶನ್. ಈಗಲೂ ಬರ್ತಾ ಇದೆ, ಬಟ್ ಈಗ ಸುಮಾರು ಈಗ ಏನೋ ಚಾಲೆಂಜಸ್. ಇವಾಗ ನೀವು ಕೋಲಾರ ಕಡೆ ನೋಡಿದಾಗ ಮಳೆಗಳು ಬಂದಾಗ ಒಂದು
ಏನೇ ಚಾಲೆಂಜ್ ಆಫ್ ಕ್ಲೈಮೆಟಿಕ್ ವೇರಿಯೇಷನ್ಸ್ ಬಂದಾಗ ಕ್ರಾಪ್ ಲಾಸಸ್ ಭಾಳ ಆಗುತ್ತೆ. ಅದೇ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಇದ್ರೆ ನಿಮ್ಮ ಕ್ರಾಪ್ ನೀವು ಪ್ರೊಟೆಕ್ಟ್ ಮಾಡ್ಬೋದು, ನೀವು ಎನಿ ಸೀಸನ್ ಅಲ್ಲಿ ನೀವು ಪ್ರೊಟೆಕ್ಟ್ ಇದು ಮಾಡ್ಬೋದು. ಈಗ ಅಂತ ಇದ್ದಾಗ ಈ ಒಂದು ಐಡೆಂಟಿಕಲ್ ಒಂದು ಫೇಸ್ ಕ್ರಿಯೇಟ್ ಮಾಡೋದಕ್ಕೆ ಯಾರನ್ನ ಯಂಗ್ ಜನರೇಷನ್ ಆರ್ ಎನಿ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ರೆಡಿ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಿ ವಿಲ್ ಬಿ ಎ ಟೀಮ್ ಲೀಡರ್. ಅದನ್ನು ಫಾಲೋ ಮಾಡ್ಕೊಂಡು ಮಾರ್ಕೆಟ್ ಬರ್ತಾರೆ, ಬರೋದಕ್ಕೆ ಈ ಒಂದು ಪ್ರೊಫೆಷನ್ ಬರೋದಕ್ಕೆ ಅವಕಾಶ ಇರುತ್ತೆ. ಈಗ ಒಬ್ಬನು ಸಕ್ಸಸ್ಫುಲ್ ಫಾರ್ಮರ್ ರಿಸ್ಟ್ರಿಕ್ಟ್ ಮಾಡಿದ್ರೆ ಅವನ ಹತ್ರ ದುಡ್ಡಿದ್ರೆ ಹಿ ವಿಲ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಿಸ್ ಐಡಿಯಾಸ್ ಇಸ್ ಸ್ಟ್ರಿಕ್ಟ್. ಪಾಲಿಹೌಸ್ ಅಂದಿದ ತಕ್ಷಣ, ಆಸ್ ಐ ಆಲ್ರೆಡಿ ಸೆಡ್, ಇಟ್ಸ್ ಅನ್ ಹೈ ಇನ್ವೆಸ್ಟ್ಮೆಂಟ್ ಎಂಟರ್ಪ್ರೈಸಿಂಗ್ ಆಕ್ಟಿವಿಟಿ. ಪಾಲಿಹೌಸ್ ಕನ್ಸ್ಟ್ರಕ್ಟ್ ಮಾಡೋದು ಇವೆಲ್ಲವನ್ನು ವಿತೌಟ್ ಸಬ್ಸಿಡಿ. ಸರ್ಕಾರ ನಮಗೇನು ಸಹಾಯಧನ ಕೊಡೋದಿಲ್ಲ. ಈ 50 ಲ್ಯಾಕ್ ಸಬ್ಸಿಡಿ ಯಾವಾಗ ಬರ್ತಿತ್ತು, ಇವಾಗ 1 CR ವರೆಗೂ ಬರುತ್ತೆ ಅನ್ಸುತ್ತೆ. ಸೊ ಇದೇನು ಕೊಡ್ಲಿಲ್ಲ ಅಂತಂದ್ರೆ ಈಸ್ ದಿಸ್ ಸೆಕ್ಟರ್ ಸ್ಟಿಲ್ ಪ್ರಾಫಿಟಬಲ್? ಸರ್, ಈಗ ಫಸ್ಟ್ ಎಂಟರ್ಪ್ರೈನರ್ಸ್ಗಂತೂ ಎಂಕರೇಜ್ಮೆಂಟ್ಗೂ ಬೇಕೇ ಬೇಕು. ಈಗ ನಾವು ಇದೀವಿ, ಈಗ ನಾವು ಇಷ್ಟು ವರ್ಷಗಳಿಂದ ಮಾಡ್ಕೊತಾ ಇದೀವಿ. ಈಗ ನಾನು 1 ಹೆಕ್ಟೇರು ಇವಾಗ ವಿತೌಟ್ ಸಬ್ಸಿಡಿ ಮಾಡಿನೂ ಐ ಕ್ಯಾನ್ ಸಸ್ಟೈನ್. ಬಿಕಾಸ್ ನನಗೆ ಮಾರ್ಕೆಟು ಇದೆ, ವೆರೈಟೀಸ್ ಇದೆ, ಆಪ್ಷನ್ಸ್ ಇದೆ, ಟೆಕ್ನಾಲಜೀಸ್ ಇದೆಲ್ಲ ಅದರಲ್ಲಿ ಹೇಗೆ ಮಾಡ್ಬೋದು ಅನ್ನೋದು ಸ್ಟಿಲ್ ಸಕ್ಸಸ್ಫುಲ್. ಬಟ್ ಎ ನ್ಯೂ ಪರ್ಸನ್ ಇವಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬೇಕು, ಅವ್ರು ಈ ಒಂದು ಸೆಕ್ಟರ್ಗೆ ಬರಬೇಕು ಅಂತ ಹೇಳಿದ್ರೆ ಆ ಸಬ್ಸಿಡಿ ಸಿಸ್ಟಮ್ ಅನ್ನೋದು ಇಟ್ಸ್ ಎ ಅಟ್ರಾಕ್ಷನ್. ಸರ್, ಈಗ ಸಬ್ಸಿಡಿ ಅಂತ ನಾವು ಮಾತಾಡ್ಕೊಂಡಾದ್ರೂ ಗೌರ್ಮೆಂಟ್ ಈಸ್ ಗೆಟಿಂಗ್ ಬ್ಯಾಕ್. ನೋ ಸರ್, ಗ್ರೀನ್ ಹೌಸ್ ಹೋದ್ರೆ 18% ಯು ಆರ್ ಗೆಟಿಂಗ್ ಬ್ಯಾಕ್. ಅಂಡ್ ಎಷ್ಟು ಜನಕ್ಕೆ ರೂರಲ್ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದೆ. ಸರಿ, ಈಗ ಒಂದು ಫ್ಯಾಕ್ಟ್ರಿ ಎಲ್ಲೋ ಸಿಟಿನಲ್ಲಿ ಕೂತಿ ಫ್ಯಾಕ್ಟ್ರಿ ಮಾಡ್ಬೋದು. ನೀನು ರೂರಲಲ್ಲಿ ಎಲ್ಲೋ ರೂರಲಲ್ಲಿ ಅಲ್ಲಿ ಒಂದು ಹೆಕ್ಟೇರ್ ಗ್ರೀನ್ ಹೌಸ್ ನಾವು ಮಾಡಿದ್ರೆ 15 ಜನಕ್ಕೆ ಕೆಲಸ ಬರುತ್ತೆ. ಯಾರನ್ನ ಆಗಲಿ ಅಲ್ಲಿ ಇರೋರು ಅಕ್ಕಪಕ್ಕದವ್ರಿಗೂ 15 ಜನಕ್ಕೆ ಬರುತ್ತೆ. ಗೌರ್ಮೆಂಟ್ಗೆ GST ರೂಪದಲ್ಲಿ ಗ್ರೀನ್ ಹೌಸ್ ಇಂದ ಬರುತ್ತೆ, ಫರ್ಟಿಲೈಸರ್ ರೂಪದಲ್ಲಿ ಬರುತ್ತೆ, ಡ್ರಿಪ್ ಇರಿಗೇಷನ್, ಎನಿ ಪ್ರಾಡಕ್ಟ್, ಎನಿಥಿಂಗ್, ಇಟ್ ಇಸ್ ಎನ್ economy and Economy. income generated towards and lot of revenue generated in the rural also. Employment is generated. correct. So we are talking about ಈಗ 1 ಕೋಟಿ ಸಬ್ಸಿಡಿ ಬರುತ್ತೆ ಅಂದ್ರೆ ಹೌ ಈಸಿ ಆರ್ ಹೌ ಡಿಫಿಕಲ್ಟ್ ಇಟ್ ಈಸ್ ಸರ್? ನೀವು ಡಿಪಾರ್ಟ್ಮೆಂಟ್ ಅಂದಿದ ತಕ್ಷಣ ಇದು ನಮಗೆ ಹಳೆ ಇದಿದೆ, ಚಪ್ಪಲಿ ಸೌದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಆ ಪ್ರೊಸೀಜರ್ ಹೆಂಗಿದೆ ಸರ್ ಈ NHB ಅಲ್ಲಿ? ಬಹಳ ಈಸಿ ಮಾಡಿದ್ದಾರೆ ಸರ್. ದೇ ಮೇಡ್ ಇಟ್ ವೆರಿ ಕ್ಲಿಯರ್ ಅಂಡ್ ವೆರಿ ಈಸಿ. ಈಗ ನಾವು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಾಗ ಒಂದು ಅಪ್ಲಿಕೇಶನ್ ಹಾಕಿ ನಮ್ಮ ಒಂದು ಡಾಕ್ಯುಮೆಂಟ್ಸ್ ಅದೆಲ್ಲ ಅಪ್ಲೋಡ್ ಮಾಡಿ ಒಂದು ಅಪ್ಲಿಕೇಶನ್ ಹಾಕಿ. ಯಾರಿಗೆ ಆಗ್ಬೇಕು ಸರ್? ಈಗ ನಂದೊಂದು 4.5 ಎಕರೆ ಇದೆ, ನಾನು ಮಾಡಬೇಕು ಅಂದ್ರೆ ಹೆಂಗೆ ಅಂತ ಹೇಳಿ? NHB, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್, ದೇರ್ ಇಸ್ ಎ ಸ್ಟ್ರೈಟ್ ಲಾಗಿನ್ ಮಾಡಿ ಯು ಕ್ಯಾನ್ ಅಪ್ಲೋಡ್ ಯುವರ್ ಡಾಕ್ಯುಮೆಂಟ್ಸ್. ಅದನ್ನು ವೆರಿಫೈ ಮಾಡಿ ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಹೆಸರಲ್ಲಿ ಇದ್ರೆ ದೆನ್ ದೇ ವಿಲ್ ಗಿವ್ ಯು ಲೆಟರ್ ಆಫ್ ಇಂಡೆಂಟ್, LOI. ನೀವು ಕೊಟ್ಟ ಮೇಲೆ ಅದನ್ನು ತಗೊಂಡೋಗಿ ಬ್ಯಾಂಕ್ ಹತ್ರ ನಾನು ಈ ಪ್ರಾಜೆಕ್ಟ್ ಮಾಡಬೇಕು, ನನಗೀಗ NHB ಇಂದ ನೋಡಿ ನನಗೆ ಅಪ್ರೂವಲ್ ಇದೆ, ನಾವು ಫಂಡಿಂಗ್ ನೀವು ಹೋಗ್ಬೋದು. ಅಪ್ ಟು 80%, 90% ಡಿಪೆಂಡೆಂಟ್ ನಿಮ್ಮ ಒಂದು ಕ್ರೆಡೆನ್ಷಿಯಲ್ ಬ್ಯಾಂಕ್ ಇದ್ರ ಮೇಲೆ ಯು ಕ್ಯಾನ್ ಟೇಕ್ ದ ಫಂಡಿಂಗ್. ದಿಸ್ ಕೊಲ್ಯಾಟ್ರಲ್ ಆರ್ ನಾನ್ ಕೊಲ್ಯಾಟ್ರಲ್ ಸರ್? ಸರ್, ಈಗಲೂ ಕೊಲ್ಯಾಟ್ರಲ್ ಅನ್ನೋದು ನಡೀತಾ ಇದೆ. ಬಟ್ AF ಅಂತ ಒಂದು ಸ್ಕೀಮ್ ಇದೆ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಅದರಲ್ಲಿನೂ ಯು ಕ್ಯಾನ್ ಅದರನ್ನ ನೀವು ಫಸ್ಟ್ ಕೊಟ್ಟು ತಗೊಂಡ್ಬಿಟ್ಟು ಆಮೇಲೆ ನೀವು ಯು ಕ್ಯಾನ್ ಕ್ಲೈಮ್ ಯುವರ್ 3% ಇದು ಮಾಡ್ಬೋದು. ಬಟ್ ದಟ್ ಈಸ್ ಬ್ಯಾಕ್ ಅಗೈನ್ ಲೇಟರ್. ಬಟ್ ನಾವು ಇವಾಗ ಆಸ್ ಆಫ್ ಬ್ಯಾಂಕ್ಸ್ ಆರ್ ನಾಟ್ ಗಿವಿಂಗ್ ಫಾರ್ಮರ್ನ ಟ್ರಸ್ಟ್ ಮಾಡ್ಬೇಕಂದ್ರೆ ಅಷ್ಟು ಈಸಿಯಾಗಿ ಯಾರು ಮಾಡಲ್ಲ. ದ ಪೀಪಲ್ ಓನ್ಲಿ ಟ್ರಸ್ಟ್ ಎ ವೈಟ್ ಕಾಲರ್ ಪರ್ಸನ್. ಬಟ್ ಕೊಲೆಟ್ರಲ್ ಇಂದಾನೆ ಈಗ ಬ್ಯಾಂಕಿಂಗ್ ನಡೀತಾ ಇದೆ. ದಟ್ ಈಗ ಅದು ಡಿಪೆಂಡ್ಸ್ ಆನ್ ಹೌ ಯು ಹ್ಯಾವ್ ಎ ರಿಲೇಶನ್ಶಿಪ್ ಬ್ಯಾಂಕ್ ಅಲ್ಲಿ ನಮ್ಗೆ ಹೆಂಗಿರುತ್ತೆ ಒಂದು ತಿಂಗಳು 1.5 ತಿಂಗಳಲ್ಲಿ. ಬಟ್ ಐ ಹರ್ಡ್ ದಿಸ್, ಆಂಧ್ರ ಅಲ್ಲಿ ಲೀಸ್ ಲ್ಯಾಂಡ್ಗೆ ಸ್ಯಾಂಕ್ಷನ್ ಮಾಡ್ತಾರೆ, ಕರ್ನಾಟಕದಲ್ಲಿ ಲೀಸ್ ಲ್ಯಾಂಡ್ಗೆ ಸ್ಯಾಂಕ್ಷನ್ ಮಾಡೋದಿಲ್ಲ. ಯಾಕೆ ಅಂದ್ರೆ ಸಬ್ಸಿಡಿ ಕೊಡ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಇಲ್ಲ, ಹಾಗೆ ಕೊಡ್ತಾ ಇಲ್ಲ ಅನ್ನೋದೇನಿಲ್ಲ. ಸಿ ವಾಟ್ NHB ಸೇಸ್ ಈಸ್ ಲೀಸ್ ಲ್ಯಾಂಡ್ ಅಂತ ಇದ್ದಾಗ ನೀವು ರಿಜಿಸ್ಟರ್ಡ್ ಲೀಸ್ ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟರ್ಡ್ ಲೀಸು ಇಸ್ ನಾಟ್ ಡನ್. ಆದ್ರಿಂದ ಆಂಧ್ರದಲ್ಲಿ ಅದು ಆಗುತ್ತೆ. ಅದರಿಂದ ಇಟ್ ಈಸ್ ಪಾಸಿಬಲ್ ದೇರ್. NHB ಪಾಲಿಸಿ ಇಸ್ ಒನ್, you either you do it on your own land or lease land for 15 years minimum. ನೀವು ಲೀಸ್ ಲ್ಯಾಂಡ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ತಂದ್ರೆ ದೇ ಆರ್ ರೆಡಿ ಟು ಗಿವ್. ಬಟ್ ನಮಗೆ ಇಲ್ಲಿ ಲೀಸ್ ಲ್ಯಾಂಡ್ ಮಾಡಲ್ಲ. ಲೀಸ್ ಅಗ್ರಿಮೆಂಟ್ ಈಸ್ ನಾಟ್ ಟು ದ ಗವರ್ಮೆಂಟ್ ಇದರಲ್ಲಿ ಪಾಸಿಬಲ್ ಇಲ್ಲ ಅನ್ಸುತ್ತೆ. ಇಲ್ಲಿ ಮಾಡ್ತಾರೆ ಸರ್, ಬಟ್ ಇಲ್ಲಿ ಕೊಡೋದೇ ಇಲ್ಲ ಅಂತ ನಾನು ಕೇಳ್ಪಟ್ಟೆ. ಅಂದ್ರೆ ಇಲ್ಲಿ ಕೊಡೋದಿಲ್ಲ ಅಂತ ನಾನು ಅದು ಬಟ್
ನನಗೆ ತಿಳಿದಷ್ಟುವರೆಗೂ ಲೀಸ್ ಅಗ್ರಿಮೆಂಟು ಈಸ್ ನಾಟ್ ಲೀಗಲಿ ಏನೋ ಹೇಳ್ತಾರೋ. ಇಲ್ಲ ಸರ್, ಈಗ ನಾವು ರೆಸ್ಟೋರೆಂಟ್ಗಳಿಗೆ ಇವಾಗ ಬಾರ್ ಅಂಡ್ ರೆಸ್ಟೋರೆಂಟ್ CL7 ತಗೊಂಡಾಗ ಯಾವ್ದನ್ನ ಲೀಸ್ ತಗೊಂಡು ದಟ್ ಲೀಸ್ ಇಸ್ ಅಗ್ರಿಕಲ್ಚರಲ್ ಲ್ಯಾಂಡ್. ಆ ಅಗ್ರಿಕಲ್ಚರ್ ಲೀಸ್ ಇಸ್ ನಾಟ್ ದೇರ್ ಇನ್ ಕರ್ನಾಟಕ. ಎಸ್, ಅದು ಇಲ್ಲ. ಸರ್, ಅದರಿಂದ ನಾನು ಕ್ರಾಸ್ ಚೆಕ್ ಮಾಡ್ತೀನಿ. ಅದು ಇದ್ದಂಗಿದೆ. ಅದರಿಂದ ದಟ್ ಈಸ್ ವಾಟ್ ಈಸ್ ನಾಟ್ ಪಾಸಿಬಲ್. ಅದರ್ವೈಸ್ ನೀವು ಮಾಡ್ಕೊಬೋದು. ಅದೆಲ್ಲ ಒಂದು 3 months ಪ್ರಾಸೆಸ್ ಸರ್. ಈಗ ನೀವು LOI ಟು ದ ಎಕ್ಸಿಕ್ಯೂಷನ್ ನೀವು ಫಾಸ್ಟಾಗಿ ಮಾಡಿದರೆ ಎಲ್ಲ ಆಲ್ ಯುವರ್ ಥಿಂಗ್ಸ್ ಗೋ 3 months. ಆಫ್ಟರ್ ದಟ್ 1.5 month ಅಲ್ಲಿ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸಬ್ಸಿಡಿ ನಮ್ಮ ಅಕೌಂಟ್ ಬ್ಯಾಕ್ ಎಂಡ್ ಬಂದ್ಬಿಟ್ಟು ಮಾಡ್ತಾ ಇದ್ದಾರೆ. NHB ಇಸ್ ವೆರಿ ಕ್ಲೀನ್. ಅವ್ರ ಪ್ರಾಸೆಸ್ ಕ್ಲೀನ್ ಇದೆ ಎಲ್ಲ. There is no under table work and all in this. ಸರ್, ಈಗ ಅದನ್ನ ನಾವು ಅವೆಲ್ಲ ಹೇಳಕ್ಕಾಗಲ್ಲ. ಆಗಲ್ಲ, ಕೇಳಕ್ಕಾಗಲ್ಲ. ಇಂಡಿಯಾದಲ್ಲಿ ಇದೀವಿ ನಾವು. ಇಂಡಿಯಾಲೆಲ್ಲ ನಡೆಯುತ್ತೆ. ಸೂಪರ್. ಸೊ ನಮ್ಮ ಕನೆಕ್ಷನ್ಸ್ ಮೇಲೆ ಇವೆಲ್ಲ ವರ್ಕ್ ಆಗೋದು. ಈಗ ನಮಗೆ ಪಾಲಿಯೂಸಲ್ಲಿ ನಂದು ಸ್ವಾಶ್ ಬಯೋಟೆಕ್ನಾಲಜಿ, ವಿ ಹ್ಯಾವ್ ಎನ್ ಬಯೋ ಫರ್ಟಿಲೈಸರ್, ಬಯೋಪೆಸ್ಟಿಸೈಡ್ ಕಂಪನಿ ಸರ್. ನನಗೆ ಯಾವಾಗಲೂ ಚಾಲೆಂಜ್ ಏನು ಅಂತಂದರೆ ಲೇಬರ್ ಸರ್. ನಮಗೊಂದು 15-20 ಜನ ಲೇಬರ್ ಇದ್ರೆ ಸಾಕು, ಸಫಿಷಿಯೆಂಟ್. ಆ್ಯಂಡ್ ನಾನು ನಿಮ್ಮ ದೊಡ್ಡಬಳ್ಳಾಪುರ ಅಕ್ಕಪಕ್ಕ ಅಲ್ಲೇ ಇರೋದ್ರಿಂದ, ನಾವು ನಂದಿ ಹಿಲ್ಸ್ ಸರೌಂಡಿಂಗಲ್ಲೇ ಇರೋದ್ರಿಂದ ಐ ಆಲ್ವೇಸ್ ಅಬ್ಸರ್ವ್ ಲೇಬರ್ಸ್ಗಳು ಪಾಲಿಹೌಸ್ ಕಡೆ ಚೆನ್ನಾಗಿ ಹೋಗ್ತಾರೆ. ನಾವು ಇನ್ನೊಂದು 5,000 ಜಾಸ್ತಿ ಕೊಡ್ತೀವಿ ಅಂದ್ರೆ ನಮ್ಮ ಕಡೆ ಕೊಡೋದಿಲ್ಲ. ಯಾಕೆ? ಹೌ ಇಸ್ ದ ಲೇಬರ್? ಟು ಸಮ್ಮರೈಸ್, ಲೇಬರ್ ಅನ್ನೋದು ಎಷ್ಟು ಚಾಲೆಂಜಿಂಗ್ ಆಗಿದೆ ಸರ್ ನಿಮಗೆ ಪಾಲಿಹೌಸಲ್ಲಿ? ಸರ್, ಈಗ ಲೇಬರ್ ಅಂತ ಹೇಳಬೇಕು ಅಂದಾಗ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಳ್ಳಿಗಳಲ್ಲಿರೋ ಈ ಒಂದು ಸ್ಕೀಮ್ಗಳಿಂದ ಇವಾಗ ಎಲ್ಲರೂ ಇಟ್ಸ್ ಅನ್ ಓಪನ್ ಫ್ಯಾಕ್ಟ್, ಯಾರು ಬರಕ್ ಇಷ್ಟಪಡ್ತಾ ಇಲ್ಲ, ಕಷ್ಟಪಡಕ್ ಇಷ್ಟಪಡ್ತಾ ಇಲ್ಲ. ಕಷ್ಟಪಡಕ್ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಫಾರ್ಮ್ಗಳಲ್ಲೇ ಒಂದು 70 ಜನ ಬರ್ತಾ ಇದ್ರು ಲೋಕಲ್ ಲಾಸ್ಟ್ 2 years ಬಿಫೋರ್. ಅಂದ್ರೆ ಲೋಕಲ್. ನೆಕ್ಸ್ಟ್ ಡೇನೆ 20 ಜನ ಬರಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಹೋಗಿ ಸರ್ ನಾವ್ಯಾವಾಗ ಎಂಜಾಯ್ ಮಾಡೋದು, ಗೌರ್ಮೆಂಟ್ ಫ್ರೀ ಬಸ್ ಕೊಟ್ಟಿದೆ, ನಾವು ಧರ್ಮಸ್ಥಳ ಹೋಗಿ ಬರ್ತೀವಿ, ನಾವೆಲ್ಲ ಒಂದು ಗ್ರೂಪ್ ಆಗಿದೀವಿ, ಒಂದು ಟೂರ್ ಹೋಗಿ ಬರ್ತೀವಿ, ಮಾಡ್ಕೊಂಡಿದೀವಿ, ಹೋಗ್ಬೇಕು ಅಂತ ಅಂದಾಗ ಹೇಗೆ ಟ್ರಸ್ಟ್ ಅಂತ. ಈಗ ಅದು ಅಗ್ರಿಕಲ್ಚರ್ ಆ ಥರ ನಿಂತ್ಕೊಂಡಲ್ಲ. ಆ ಚಾಲೆಂಜಸ್ ಹೇಗೆ ಓವರ್ಕಮ್ ಮಾಡೋದು ಅನ್ನೋದು ಈಗ ಬಿಹಾರ್ ಕಡೆಯಿಂದ, ಒರಿಸ್ಸಾ ಕಡೆಯಿಂದ, UP ಕಡೆಯಿಂದ, ಈಗ ಇಡೀ ಕರ್ನಾಟಕದಲ್ಲಿ ಇವತ್ತು ಏನೇ ಕೆಲಸ ಮಾಡಬೇಕಂದ್ರೆ ಕರೆಕ್ಟ್ ಉತ್ತರ ನಾರ್ತ್ ಲೇಬರ್ಗಳಿಲ್ಲದೆ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ನಾವು ಯಾರು ವ್ಯವಸಾಯ ಮಾಡೋಕ್ಕಾಗಲ್ಲ, ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಕೊಳಕ್ಕೂ ಆಗಲ್ಲ. ನಾವು ಆ ತರ ಸೋಮಾರಿ ಪೂತಿಗಳು ಆಗಿದ್ವಿ, ಸೋಮಾರಿ ಆಗಿದ್ವಿ. ಯಾರೋ ಮಾಡಿ ತಟ್ಟೆಯಲ್ಲಿ ಹಾಕಿದ್ರೆ ನಾವು ತಿನ್ನೋಕ್ ರೆಡಿ ಇದೀವಿ. ಅಂದ್ರೆ ನಮ್ಮ ಗವರ್ಮೆಂಟ್ಗಳು ಅಲ್ಲಿಗೆ ತಂದಿಟ್ಟಿದ್ದಾರೆ. ಟು ಆಡ್ ಟು ರಿಲೆವೆನ್ಸ್ ಪಾಯಿಂಟ್ ಸರ್, ಈಗ ಈ ರೀಸೆಂಟ್ ಆಗಿ ಹೋಲಿ ಆಯ್ತು. ಈ ಹೋಲಿ ಆದಾಗ ಎಲ್ಲರೂ ಅಲ್ಲಿ ಹೋಲಿ ಹಬ್ಬ ಎಂಜಾಯ್ಮೆಂಟ್ ಒಂದು 3-4 ದಿನ ಯಾರೂ ಕೆಲಸಗಳಿಗೆ ಹೋಗಿಲ್ಲ. ನಿಮ್ಮ ಸೆಕ್ಟರಲ್ಲೂ ಬಂದಿರಲಿಲ್ಲ ನನ್ನ ಪ್ರಕಾರ, ನಮ್ಮ ಫ್ಯಾಕ್ಟ್ರಿಯಲ್ಲೂ ಬಂದಿಲ್ಲ. ನನಗೆ ಇದ್ರಲ್ಲಿ ದೊಡ್ಡ ಚಾಲೆಂಜ್ ಅನಿಸಿದ್ದೇನೆಂದರೆ 3 ದಿನದಲ್ಲಿ ನನಗೆ ನಾವು ಎಲ್ಲ ಟ್ರಾನ್ಸ್ಪೋರ್ಟೇಷನ್ VRLಗಳು ಇದ್ರ ಮುಖಾಂತರ ಕಳಿಸ್ತೀವಿ ಸರ್. 10 ದಿನ ಆಗಿದೆ, ಡೆಲಿವರಿ ಆಗ್ತಿಲ್ಲ. ನಾವು ಫೋನ್ ಮಾಡಿ, ಏನ್ರಿ ನೀವು ಡೆಲಿವರಿ ಮಾಡ್ತಿಲ್ಲ, ಯಾಕೆ ಡೆಲಿವರಿ ಸಾರ್? ಎಲ್ಲ ಲೇಬರ್ಗಳು ಇಲ್ಲ, ಎಲ್ಲ ಲೇಬರ್. ನಾನು ಅವಾಗ ಅನ್ಕೊಂಡು ಎಷ್ಟು ಲೇಬರ್ ಡಿಪೆಂಡೆನ್ಸಿ ಆಗ್ಬಿಟ್ಟಿದ್ದೀವಿ. ಒಂದು ಸಾರಿ ನಾವು ಆ ಕಡೆ ಈ ಕಡೆ ಏನೇನೋ ಅನ್ಕೊಂತೀವಿ, ಬೇರೆಯವರು ಇಲ್ಲಿ ಬರಬಾರ್ದು, ಇಲ್ಲಿ ಮಾಡಬಾರ್ದು ಅಂತ. ಬೈ ಎನಿ ಚಾನ್ಸ್ ನಾರ್ತ್ ಕಡೆಯಿಂದ ಲೇಬರ್ಗಳು ಬರಲಿಲ್ಲ ಅಂದ್ರೆ ಏನ್ ಕತೆ? ಊಟ ತಿನ್ನೋಕ್ಕೂ ಕಷ್ಟ. ಯಾಕಂದ್ರೆ ಇವತ್ತು ಈ ಅಗ್ರಿಕಲ್ಚರಲ್ಲಿ ನಾವು ಇದು ಹೋರಾಟ ಮಾಡ್ತೀವಲ್ಲ, ಹಿಂದಿಯವರು ಇರಬಾರ್ದು, ಅವ್ರು ಇರಬಾರ್ದು, ಇದು ಅವ್ರು ಇಲ್ಲ ಅಂತ ಹೇಳಿದ್ರೆ ಈಗ ಅಗ್ರಿಕಲ್ಚರ್ ನಡೆಯೋಕ್ಕೆ ಆಗಲ್ಲ ಸರ್. ಒಂದು ಗೌರ್ಮೆಂಟ್ ಒಂದು ಸರ್ವೆ ಮಾಡ್ಕೊಂಡ್ರೇನೆ ಅವ್ರಿಗೊಂದು ನಂಬರ್ ಸಿಕ್ಬಿಡುತ್ತೆ. ನನಗೆ ಈ 4 ದಿನದಿಂದ ಇದು ತುಂಬಾ ಸ್ಟ್ರಾಂಗ್ ಆಗಿ ಅರಿವಾಯ್ತು. ಬಿಕಾಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಲಾರಿಗಳು ಬಂದು ನಿಂತಿದ್ದಾವೆ, ಇಳಿಸೋರು ಯಾರು ಇಲ್ಲ ಸರ್, ಬರ್ತಾ ಇಲ್ಲ. ಎಣ್ಣೆ ಕುಡಿಯೋದಕ್ಕೂ ಟೈಮ್ ಕೊಡ್ತಾರು, ಹೋಟ್ಲ್ಗಳ ಹತ್ರ ಹೋಗಿ ಕೂತ್ಕೊಂಡಕ್ಕಾಗುತ್ತೆ, ಇನ್ನೊಂದು ಅವ್ರ ಟೈಮ್ ಪಾಸ್. ಯಾಕಂದ್ರೆ ಅವ್ರ ಕಂಫರ್ಟ್ ಇದೆ, ಏನು 40 kg 50 kg ಅಕ್ಕಿ ಬರುತ್ತೆ, ಆರಾಮಾಗಿದೆ. ಏನೋ ಒಂದು ಯಾರೋ ಇಲ್ಲ ಅಂದ್ರೆ 1 hourಗೋಸ್ಕರ ಏನೋ ಕೆಲಸ ಕೊಟ್ರೆ ಅವನು ಯು ಆರ್ ಫೋರ್ಸ್ಡ್. ಇವಾಗ ಒಂದು ಈಗ ಯಾರೋ ಸಣ್ಣ ರೈತ ಇರ್ತಾನು, ಏನೋ ಒಂದು ಚಿಕ್ಕ ಕೆಲಸ ಮಾಡಿ, ಬಾರಪ್ಪ ಒಂದು 500 ರೂಪಾಯಿ ಕೊಡ್ತೀನಿ, ಅವನ ಎಣ್ಣೆ ಕೊಟ್ಬಿಟ್ಟು ಮುಗಿಸ್ಕೊಂಡು ಹೋಗ್ತಾನೆ. ಇನ್ನೇನು ಮಾಡೋದು? ಎವ್ರಿಬಡಿ ಇಸ್ ಫೋರ್ಸ್ಡ್. ಇದು ತುಂಬಾ ಈ ಪ್ರಾಂತ್ಯಗಳಲ್ಲಿ ಇರ್ತಾವೆ ಸರ್. ಬೆಂಗಳೂರಿಗೆ ಹತ್ರ ಇರೋದ್ರಿಂದ ನಂದು ಇನ್ನೊಂದು ಅಬ್ಸರ್ವೇಷನ್ ಇದರಲ್ಲಿ. ಈಗ ನಾವು ನಿಮ್ಗೆ ಯಾಕೆ ಚಾಲೆಂಜಿಂಗ್ ಅನ್ಸುತ್ತೆ, ನಮ್ಗೆ ಯಾಕೆ ಚಾಲೆಂಜಿಂಗ್ ಅನ್ಸುತ್ತೆ? ಬಿಕಾಸ್ ವಿ ಆರ್ ವೆರಿ ಪ್ರಾಕ್ಸಿಮಿಟಿ ಟು ದ ಸಿಟಿ. ಇವಾಗ ನಮ್ಗೆ ನೀವು ಹೇಳ್ದಂಗೆ ನಿಮ್ಗೊಂದು 70 ಜನ ಲೋಕಲಲ್ಲಿ ಬರ್ತಿದ್ರು, ನಮ್ಗೊಂದು 10 ಜನ ಹೊರಗಡೆ ಲೋಕಲಲ್ಲಿ ಬರ್ತಿದ್ದು ಅಂದರೆ ದೇ ಆಲ್ ಕ್ಯಾರಿ ಅಟ್ ಲೀಸ್ಟ್ 10 ಗುಂಟಾ, half acre ಆಫ್ ಲ್ಯಾಂಡ್ ವಿಚ್ ಈಸ್ ಕಾಸ್ಟಿಂಗ್ ಅರೌಂಡ್ 2-3 crores. ಒಬ್ಬರು ನಂದೇ 2 ಕೋಟಿ ಇದೆ, ನೀನು ಕರೆದಾಗೆಲ್ಲ ನಾನಾಗಿ ಬರಬೇಕು ಅನ್ನೋ ಅಂತ ರೂಬಾಬು ಇರುತ್ತೆ. ಆ್ಯಂಡ್ ದಟ್ ಈಸ್ ಆಲ್ಸೋ ಗುಡ್. ಬಟ್ ಇವೆಲ್ಲ ಪಾಸಿಬಿಲಿಟಿಗಳು ಇದಾವೆ. ಪಾಸಿಬಿಲಿಟಿ ಇದೆ. ಪ್ಲಸ್ ಇನ್ನೊಂದು ಏನಂದ್ರೆ,
ಈಗ ಇವರೆಲ್ಲ ಒಂದು ಟ್ರೆಡಿಷನ್ನು ಕೆಲಸಗಳು ಮಾಡಿ ಅವ್ರ ಜನ್ರೇಷನ್ ಆಫ್ ಚಿಲ್ಡ್ರನ್ ಬಂದಾಗ ಅವ್ರಿಗೆಲ್ಲ ಸ್ವಲ್ಪ ಓದಿದ್ದಾರೆ. ಅವರು ಸಿಟಿನಲ್ಲಿ ಏನೋ ಒಂದು ಕೆಲಸಕ್ಕೆ ನಾನು ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕಂಪನಿ ಮೀನ್ಸ್ ಎನಿಥಿಂಗ್, ಎನಿ ಕಂಪನಿ, ಗಾರ್ಮೆಂಟ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು. ಅಂದರೆ ಈ ಮಣ್ಣು ಕೆಲಸ ಮಟ್ಟದಕ್ಕೆ ಇಷ್ಟಪಡ್ತಾರೆ, ಹೆಸಿಟೇಟ್. ಈಗ ಅವ್ರೇನು ಹೇಳ್ತಾ ಇದ್ದಾರೆ, ಇಲ್ಲ ನೀವು ಕೆಲ್ಸಕ್ಕೆ ಹೋಗ್ಬೇಡಿ, ನಾನು ಹೋಗಿ ಕಂಪ್ನಿ ಕೆಲ್ಸಕ್ಕೆ. ಅಂದರೆ ಆ ಥಾಟ್ ಪ್ರಾಸೆಸ್ ಆಫ್ ಅಗ್ರಿಕಲ್ಚರ್ ಕಂటే ನಾವು ನನ್ನ ಮಗನೂ ಆಗಲಿ ನಾವಾಗಲಿ ಆ ಮಣ್ಣು ಕೆಲಸ ಮಾಡಿದರೆ ಇದಾಗುತ್ತೆ ನಾವು ಅನ್ನೋ ಒಂದು ಭಾವನೆಗಳು ಜಾಸ್ತಿ ಆಗಿದೆ. ಏನು ವಾಟ್ ವಿಲ್ ಬಿ ದ ಫ್ಯೂಚರ್ ಪ್ರಾಸ್ಪೆಕ್ಟ್ ಸರ್? ಲೇಬರ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ನಿಮ್ಮ ಸೆಕ್ಟರಲ್ಲಿ? ಬಿಕಾಸ್ ಯು ಹ್ಯಾವ್ 70 acres. ಹೆಂಗೆ, ವಾಟ್ ಈಸ್ ದ ಚಾಲೆಂಜಸ್ ಸರ್? ಈಗ ಸಿ ಎನಿಥಿಂಗ್ ಔಟ್ ಆಫ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಟು ಫೈಂಡ್ ಅ ವೇ. ಲಾಟ್ ಆಫ್ ಆಟೋಮೇಷನ್ಸ್, ಇವಾಗ ಇರಿಗೇಷನ್ ಸಿಸ್ಟಮ್ಸ್ ಇದೆ. ಮುಂಚೆ ಹೋಗಿ ಮೋಟರ್ಸ್ ಆನ್ ಮಾಡ್ತಾ ಇದ್ವಿ, ಇದೆಲ್ಲ ಮಾಡ್ತಾ ಇದ್ವಿ. ಇವತ್ತು ಫರ್ಟಿಗೇಷನ್ ಇಂದ ಹಿಡಿದು ಮೊಬೈಲಲ್ಲೇ ನಾವು ಯಾವ ವಾಲ್ ಆಪರೇಟ್ ಮಾಡಬೇಕು, ಎಷ್ಟು ECPH ಮಾಡಬೇಕು, ಈಗ ಒಂದು ರೆಸಿಪಿ ರೆಡಿ ಮಾಡಿಕೊಂಡ್ರೆ ಎಷ್ಟು ಟೈಮ್ ರನ್ ಮಾಡಬೇಕು, ಎಷ್ಟು ಟೈಮಲ್ಲಿ ಫರ್ಟಿಲೈಸರು, ನೀರು ಎಲ್ಲ, ಅದೊಂದು ಮೀನ್ಸ್ ಅಲ್ಲಿ ನಾವು ಇಷ್ಟೊಂದು ಎಕರೆಗೆ ಇಷ್ಟು ಜನನೇ ಇನ್ವಾಲ್ವ್ ಮಾಡೋದ್ರಿಂದ ಅಲ್ಲಿ ಒಂದು ಕಟ್ ಆಫ್. ಇನ್ನು ಬೇರೆ ಬೆಡ್ ಮಾಡಬೇಕು, ಇವೆಲ್ಲ ಫ್ಲವರ್ಸು, ಅದು ಈಗ ಮಾರ್ಕೆಟಿಂಗ್ ಆಗಲಿ. ಮುಂಚೆ ಟ್ರಕ್ಗಳಲ್ಲಿ ಇದಿತ್ತು, ನಾವು ಆಚೆ, ಇವಾಗ ಓನ್ ಟ್ರಕ್ಸಲ್ಲೇ ಟು ದ ಡೆಲಿವರಿ ಪಾಯಿಂಟ್ಸು. ಎಲ್ಲೆಲ್ಲಿ ಸ್ವಲ್ಪ ಪೇನ್ ಪಾಯಿಂಟ್ಸ್ ಇದೆಯೋ ಅದನ್ನು ಸಾರ್ಟ್ ಔಟ್ ಮಾಡ್ಕೊಂಡು ಆಗ್ತಿದ್ಯಾ? ಆಗ್ತಾ ಇದೆ. ಸೊ ಮುಂದೆ ಒಂದಿನ ರೋಬೋಟಿಕ್ಸ್ ಬರ್ತವೆ ಪಿಕ್ಕಿಂಗ್ಗೆ ಅವಕ್ಕೆಲ್ಲ ಅಂತ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸರ್. ಈಗ ಬಾಷ್ನವರು ದೇ ಆರ್ ಡೂಯಿಂಗ್ ಸಮ್ ರಿಸರ್ಚ್. ನಮ್ಮ ಫಾರ್ಮಲ್ಲೇ ದೇ ಕಮ್ ವಿತ್ ದ ಟೆಂಪರೇಚರ್ಸು, ಕ್ಲೈಮೆಟಿಕ್, ಈಗ ಹೇಗೆ ಇರಬೇಕು, ಪೆಸ್ಟ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಇನಿಷಿಯಲ್ ಅಲ್ಲಿ ವಿತ್ ದ ಲೈಟ್ ರೋಬೋ ಸ್ಪ್ರೇಸ್ ಆಸ್ ವೆಲ್ ಅಂತ ಅದು ಮಾಡಬೇಕು ಅಂತ ದೇ ಆರ್ ಡೂಯಿಂಗ್ ಮಲ್ಟಿಪಲ್ ರಿಸರ್ಚ್ ಮಾಡ್ತಾ ಇದ್ದಾರೆ. ಈಗ ದೇ ಆರ್ ಸ್ಟಿಲ್ ಇನ್ ದಟ್ ಬೇಸಿಕ್ಸ್ ಆಫ್ ದಿ ಥಿಂಗ್. ಸೊ ಯು ವಿಲ್ ಬಿ ದ ಫಸ್ಟ್ ಅಡಾಪ್ಟರ್, ಐ ಬಿಲೀವ್. ಇಫ್ ಎನಿಥಿಂಗ್ ಆಪರ್ಚುನಿಟಿ ಕಮ್ಸ್, ಎಸ್, ವೈ ನಾಟ್. ಈಗ ಇಲ್ಲಾಂದ್ರೆ ಸರ್ವೈವಲ್ ಆಗಲ್ಲ, ಇಲ್ಲಾಂದ್ರೆ ಜಮೀನು, ಇಲ್ಲಾಂದ್ರೆ ನಾವು ಕನ್ವರ್ಟ್ ಇಂಟು ಸಮ್ ರಿಯಲ್ ಎಸ್ಟೇಟ್. ಈಗ ನೆಕ್ಸ್ಟ್ ಆಪ್ಷನ್, ಲಾಸ್ಟ್ ಆಪ್ಷನ್ ಅದೇ ಇರುತ್ತಲ್ಲ. ನಿಮಗೆ ಲೆಟ್ ಅಸ್ ಟಾಕ್ ಅಬೌಟ್ ದಿಸ್ ಪಾರ್ಟ್ ಸರ್. ವಿ ಟಾಕ್ ಅಬೌಟ್ ದ ಲೇಬರ್. ನೀರು ಸಿಕ್ಕಾಪಟ್ಟೆ ಬೇಕಾಗುತ್ತೆ ಪಾಲಿ ಹೌಸ್ಗೆ, ಕರೆಕ್ಟ್ ಅಲ್ವಾ? ಹೆಂಗೆ ಇದನ್ನ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಡೆಫಿನೆಟ್ಲಿ ಇಷ್ಟು ಮಾತಾಡ್ತಿರೋ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಟ್ಕೊಂಡಿರ್ತೀರಾ. ಅಂಡ್ ವಾಟ್ ಆಲ್ ಹೆಂಗೆ ಅದನ್ನ ಹೆಂಗೆ ಚಾಲೆಂಜಸ್ ತಗೊಂತೀರಿ ಸರ್, ವಾಟರ್ ಅವೈಲಬಿಲಿಟಿ? ಸರ್, ಈಗ ನನ್ನ ಫಾರ್ಮಲ್ಲಿ ದೊಡ್ಡಬಳ್ಳಾಪುರಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಲೋಯೆಸ್ಟ್ ವಾಟರ್ ಟೇಬಲ್ ಅವೈಲಬಲ್. ಈಗ ನನ್ನ 2010 ಜಮೀನು ತಗೊಂಡಾಗ ನಾನು 15 ಬೋರು ಹಾಕಿದ್ದೀನಿ, 1300-1400 ಫೀಟ್ ವರ್ಕು. ಐ ಡಿಂಟ್ ಗೆಟ್ ವಾಟರ್. ನಾನು ಈಗ ಮಾಡೋಕ್ಕಾಗಲ್ಲ ಅಂದರೆ ಲಾಸ್ಟ್ ಒಂದು ಬೋರು ಅಲ್ಲಿ ನೀರು ಸಿಕ್ತು. ಬಟ್ ಈ ಒಂದು ಬೋರು ಅಂದಾಗ ಈಗ ಹೇಗೆ ನಾವು ಇದು ಫಾರ್ಮ್ ರನ್ ಮಾಡೋದು ಅಂದಾಗ ವಿ ಮೇಡ್ ಸಮ್ ರಿಸರ್ಚ್. ರೈನ್ ವಾಟರ್ನೇ ಆವಾಗ ರೈನ್ ವಾಟರ್ ಕಲೆಕ್ಷನು 2010 ಕೃಷಿ ಹೊಂಡಗಳು ಇಷ್ಟೊಂದು ಪಾಪ್ಯುಲರ್ ಆಗಿರಲಿಲ್ಲ. ಏನೋ ಸ್ವಲ್ಪ ತೊಟ್ಟಿ ಮಾಡ್ಕೊಂಡು ಇರಿಗೇಷನ್ ರೂಮ್ಗೋಸ್ಕರ ಇದು ಮಾಡ್ಕೊತ ಇಲ್ಲ. ನಾನು ಒಂದು ದೊಡ್ಡದಾಗಿ ಕೆರೆ ಮಾಡಿಕೊಂಡ್ರೆ ಹೇಗೆ ಅನ್ನೋದು ಆ ಟೈಮಲ್ಲಿ ನಾನು 2010 1.5 ಎಕರಲ್ಲಿ ಒಂದು 6 crore ಲೀಟರ್ ಕೆಪಾಸಿಟಿ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಮಾಡಿದೆ. ಸೂಪರ್. ಆಲ್ ಯುವರ್ ಪಾಲಿಯೋಸ್ ದಿಸ್ ಥಿಂಗ್ಸ್ ವಿಲ್ ಬಿ. ಈಗ ಅಲ್ಲಿಂದ ಆ 6 crore ಲೀಟರ್ಸ್ ಇಂದ ಟುಡೇ ನನ್ನ ಹತ್ರ ಆಲ್ಮೋಸ್ಟ್ 18 crore ಲೀಟರ್ ಕೆಪಾಸಿಟಿ ಆಫ್ ವಾಟರ್ ಪಾಯಿಂಟ್ಸ್ ಇದೆ. ಈಗ ಫಾರ್ಮ್ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಂಗೆ ಎವ್ರಿ ಡ್ರಾಪ್ ನನ್ನ ಫಾರ್ಮಲ್ಲೇ ಆಗಲಿ, ಆಚೆ ರೋಡ್ಗಳಿಂದ ಆಗಲಿ, ವೇಸ್ಟ್ ಹೋಗೋ ವಾಟರ್ ಎಲ್ಲ ಅಕ್ಯುಮುಲೇಟ್ ಇನ್ ಮೈ ಫಾರ್ಮ್. ಈಗ ನನ್ನ ಫಾರ್ಮು 70 acres ಆಫ್ ಮೈ ಫಾರ್ಮ್, ಫ್ರಮ್ ದ ಫಸ್ಟ್ ರೈನ್ ಟು ದ ಲಾಸ್ಟ್ ರೈನ್, ಮಿನಿಮಮ್ 10 months ಐ ರನ್ ಮೈ ಫಾರ್ಮ್ ವಿತ್ ದ ರೈನ್ ವಾಟರ್. 10 months ಅಂದರೆ ಪರ್ ಸ್ಕ್ವೇರ್ ಮೀಟರ್ ನನಗೆ 5 ಲೀಟರ್ ನೀರು ಬೇಕು. ಅಂದರೆ ಒಂದು ಎಕರೆಗೆ 24,000 ಲೀಟರು ಪರ್ ಡೇ ಬೇಕು, ಪರ್ ಡೇ. ಯೂಸ್ ಈಗ ನೀವು 70 ಎಕರೆಗೆ ಮಾಡಿ ಹೌ ಮಚ್ ಆಫ್ ವಾಟರ್ ನಾನು ರೈನ್ ವಾಟರ್ ಮೇಲೆ 10 ತಿಂಗಳು ಅಂತ ಹೇಳಿದ್ರೆ ಹೌ ಮಚ್? 70 acres ಒಂದೇ ಜಾಗದಲ್ಲಿದೆ? ಇಲ್ಲ, ಮಲ್ಟಿಪಲ್ ಪ್ಲೇಸಸ್ ಇದೆ, ಮಲ್ಟಿಪಲ್ ಟ್ಯಾಂಕ್ಸ್ ಇದೆ. ನಾನು ಅದೇ ಹೇಳ್ತಾ ಇದ್ದೀನಿ, ಮಲ್ಟಿಪಲ್ ಟ್ಯಾಂಕ್ಸ್. ಯು ಹ್ಯಾವ್ ಮ್ಯಾನ್ ಮೇಡ್ ಲೇಕ್ಸ್ ಅಟ್ ಎವ್ರಿ ಫಾರ್ಮ್. ಈ ಕೃಷಿ ವಿತ್ ಮಲ್ಚ್ ಪೇಪರ್ ಅಲ್ಲ ವಿತೌಟ್? ಸರ್, ಫಸ್ಟ್ದು ವಿತೌಟ್ ಪ್ಲಾಸ್ಟಿಕ್. ದೆನ್ ಈ ಚಿಕ್ಕಗಳು ಒಂದು 6 ಲಕ್ಷ, 10 ಲಕ್ಷ, 20 ಲಕ್ಷ ಅವೆಲ್ಲ ಪ್ಲಾಸ್ಟಿಕ್ ಪಾಂಡ್ಸ್. ಸೊ ನಿಮಗೆ ನೀವು ಫಸ್ಟ್ ಮ್ಯಾನ್ ಮೇಡ್ ಲೇಕ್ ಮಾಡಿದ್ರಲ್ಲ, ಅಲ್ಲಿಂದ ನಿಮ್ಗೆ ವಾಟರ್ ಟೇಬಲ್ ಚೆನ್ನಾಗಿ ಇನ್ಕ್ರೀಸ್ ಆಗಿರ್ಬೇಕು. ಬೋರ್ವೆಲ್ ಆಗಿದೆ ಎಲ್ಲ, ಅದು ಆಗಿದೆ. ಈಗ ಅದು ಆದ್ಮೇಲೆ ಈಗ ಸುಮಾರು ಜನ ಹತ್ರ ಈ ಹೌ ಡು ವಿ ರೀಚಾರ್ಜ್ ಪಿಟ್ಸ್ ತರ ಮಾಡ್ಕೊಂಡು ಈ ಡಿಗ್ ಮಾಡಿರೋಂಥ ಬೋರ್ವೆಲ್ಸ್ ಅಲ್ಲಿನೂ ವಿ ಆರ್ ಡ್ರಾಯಿಂಗ್ ವಾಟರ್ಸ್. ಫೇಲ್ಯೂರ್ ಆಗಿರೋಂಥ ಬೋರ್ವೆಲ್ಸ್ನಿ ರೈನ್ ವಾಟರ್ ಪಿಟ್ಸ್ ಅಲ್ಲೇ ಮಾಡಿ ಆ ವಾಟರ್ ನಿಲ್ಲಿಕ್ಕೆ ಇದು ಮಾಡಿ ದೆನ್ ವಿ ಗಾಟ್ ಅ ರೀಚಾರ್ಜ್ ಅಂಡ್ ವಿ ಆರ್ ಆಲ್ಸೋ ನೌ
ಇವಾಗ ಯಾವ್ದೈತೆ ನಾನು ಫಸ್ಟ್ ಅಲ್ಲಿ ಬೋರ್ವೆಲ್ಸ್ ಫೇಲ್ ಅವು ಅದರಲ್ಲಿ ಸುಮಾರು ಬೋರ್ವೆಲ್ಸ್ ದೇ ಆರ್ ಇನ್ ಟು ಆಕ್ಷನ್. ನಾವೊಂದು ಜಾಗ ತಗೊಂಡ್ವಿ ಸರ್ ಇಲ್ಲಿ, ನಮ್ಗೆ ವಿ ಹ್ಯಾವ್ ದಟ್ ಪ್ರಾಕ್ಸಿಮಿಟಿ ಇನ್ಸೈಡೇ ಒಂದು ಅಂದ್ರೆ ಕೆರೆ ನೀರು ಹೋಗುವಂಥದ್ದೇ. ನಾನು ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ, ಅದನ್ನ ಫುಲ್ ಸ್ಟಡಿ ಮಾಡ್ತಾ ಇದ್ದೆ. ಮ್ಯಾನ್ ಮೇಡ್ ಲೇಕ್ಗಳು ತೆಗೋಣ, ಇರೋ ಬೋರ್ಗಳ ರೀಚಾರ್ಜ್ ಮಾಡೋಣ, ಸೊ ದಟ್ ನಮಗೆ ಲಾಂಗ್ ಟರ್ಮ್ ಅಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಸೈಂಟಿಫಿಕ್ ಆಗಿ ಹೋಗ್ತಾ ಇದ್ರೆ ಸರ್ ತಾವು. ನೀವು ಮಾರ್ಕೆಟ್ ಅಲ್ಲಿ ಏನ್ ಚಾಲೆಂಜಸ್ ಇದೆ ಸರ್? ಫಾರ್ ಎಕ್ಸಾಂಪಲ್ ಆಯ್ತು, ಇವಾಗ ನಾವು ಲೇಬರ್ ಸಾರ್ಟ್ ಔಟ್ ಮಾಡ್ಕೊಂಡೆ, ಮೆಕನೈಸೇಷನ್ ಮಾಡ್ಕೊಂತೀನಿ ಅನ್ಕೊಂಡೆ, ವಾಟರ್ ಪ್ರಾಬ್ಲಮ್ನ ನಾನು ಮ್ಯಾನ್ ಮೇಡ್ ಲೇಕ್ ಮಾಡ್ಕೊಂಡೆ ಅನ್ಕೊಂಡೆ. ವಾಟ್ ಈಸ್ ದ ಪ್ರಾಕ್ಸಿಮಿಟಿ ಆಫ್ ಸೆಲ್ಲಿಂಗ್? ಅಂದ್ರೆ ನಾವು ಎಲ್ಲೆಲ್ಲಿ ಮಾರಬಹುದು ಇದನ್ನ? ಸರ್, ಈಗ ನಾವು ಒಂದು ಹೆಮ್ಮೆಯಾಗಿ ಹೇಳ್ಬೋದು, ಈ ಒಂದು ಫ್ಲೋರಿಕಲ್ಚರ್ ಫ್ಲವರ್ಸ್ ಇಂಡಿಯಾದಲ್ಲೇ ಕರ್ನಾಟಕ ಇಸ್ ಅ ಫ್ಲವರ್ ಹಬ್ ಆಫ್ ಇಂಡಿಯಾ. ಸೂಪರ್. ದೇರ್ ಇಸ್ ನೋ ಡೌಟ್. ಯಾವ ಸ್ಟೇಟುನು ದೇ ಕಾಂಟ್ ಕ್ಲೈಮ್. ನಮ್ಮಂತ್ರ ಇರೋಂಥ ಕ್ಲೈಮೆಟಿಕ್ ಕಂಡೀಷನ್ನು ಇಂಡಿಯಾದಲ್ಲಿ ಯಾವ ಸ್ಟೇಟ್ಗೂ ಅಷ್ಟೊಂದು ಟ್ರಾಪಿಕಲ್ ಕ್ಲೈಮೇಟ್ ಅಲ್ಲಿ ಇಲ್ಲ. ನಮ್ಮ ಸಾಯಿಲ್ ಚೆನ್ನಾಗಿದೆ, ವಾಟರ್ ಕ್ವಾಲಿಟಿ ಚೆನ್ನಾಗಿದೆ, ವಾಟರ್ ಅವೈಲಬಲ್. ದೇರ್ ಆರ್ ಫಾರ್ಮರ್ಸ್ 1 ಎಕರೆ 2 ಎಕರೆ ಆದವರು ಬೋರ್ವೆಲ್ಲು ಇಲ್ಲ, ಬಂದಿದ್ದ ಮಳೆ ನೀರಲ್ಲೇ ಅವರು ಒಗ್ಗಟ್ಟೆ ಮಾಡ್ಕೊಂಡು ತೋಟಗಳು ಮಾಡೋದು. ಈಗ ನೀವು ಟೊಮ್ಯಾಟೊ ಫಾರ್ಮರ್ಸ್ ನೋಡ್ಬೋದು ಕೋಲಾರ ಸೈಡು. ಅಂದರೆ ನಮಗೆ ಕಂಫರ್ಟ್ ಇಲ್ಲ, ನೆಸೆಸರಿಯಿಂದ ನಾವು ಆ ಥಾಟ್ ಪ್ರಾಸೆಸ್ಗಳಲ್ಲಿ ಯಾವ ಥರ ವಾಟರ್ ಯುಟಿಲೈಸೇಷನ್ ಮಾಡ್ಬೋದು ಅನ್ನೋದು ನಮಗೂ ಗೊತ್ತಷ್ಟು ಯಾರಿಗೂ ಗೊತ್ತಿಲ್ಲ. ಈ ಫ್ಲಡ್ ಇರಿಗೇಷನ್ ಮಾಡೋ ಯಾವ ರಾಷ್ಟ್ರದಲ್ಲಿನೂ ಯಾರಿಗೂ ಈ ಥಾಟ್ ಪ್ರಾಸೆಸ್ ಬರಲ್ಲ. ಅವರು ಭತ್ತ ಬೆಳಿಬೇಕು, ಇನ್ನೊಂದು ಬೆಳಿಬೇಕು. ಇಲ್ಲಿ ಆ ನೀರು ಕಮ್ಮಿ ಇರೋದ್ರಿಂದಾನೇ ಈ ಕಮರ್ಷಿಯಲ್ ಕ್ರಾಪ್ಸ್ ಇದೆಲ್ಲದನ್ನು ನಾವು ಇದು ಮಾಡ್ಕೊಂಡಿದ್ದೀವಿ. ಅದೇ ಒಂದು ಇದರಲ್ಲಿ 1995 ಅಲ್ಲಿ ಯಾವಾಗೈತೆ ಈ ಫ್ಲೋರಿಕಲ್ಚರ್ ಸ್ಟಾರ್ಟ್ ಆಯಿತು, ಗೌರ್ಮೆಂಟ್ ಸಹಕಾರದಿಂದ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಸೆಂಟರ್ ಅಂತ ಒಂದು ಫಾರ್ಮರ್ಸ್ ಹೆಬ್ಬಾಳಲ್ಲಿ ಇರೋಂಥದ್ದು. ನಾನು ಒಂದ್ಸಲ ಅಲ್ಲಿಗೆ ಹೋಗಿದ್ದೆ ಸರ್. ನಾನು ಅದನ್ನೇ ಹೇಳೋಣ ಅನ್ಕೊಂಡಲ್ಲ. ಐ ವಾಂಟೆಡ್ ಟು ಫ್ರೇಮ್ ಕ್ವಶನ್ ದಿಸ್ ವೇ. ನನಗೆ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದ್ರೆ, ಯಾರೋ ಒಬ್ರು, ಬಿಕಾಸ್ ವಿ ಆರ್ ಇನ್ ಬಯೋ ಫರ್ಟಿಲೈಸರ್ ಸೆಕ್ಷನ್, ಯಾರಿಗೋ ಒಬ್ರು ಇವ್ರು ನಾವು ಸಪ್ಲೈ ಮಾಡಿದ್ವಿ, ಸರ್ ಬನ್ನಿ ಸರ್ ಇಲ್ಲಿಗೆ ಒಂದ್ಸರಿ ಅಂತದ್ದು. ನಾನು ಓದೆ, ಎಷ್ಟು ಚೆನ್ನಾಗಿದೆ, LED ಸ್ಕ್ರೀನ್ಗಳು ಹಾಕೊಂಡವ್ರೆ, ಆಕ್ಷನ್ ಆಗ್ತಾ ಇರುತ್ತೆ, ಎಷ್ಟು ಸಖತ್ತಾಗಿ ಅನ್ನಿಸ್ತು ನನಗೆ. ಎಸ್ ಸರ್. ಈಗ ಅದು 1997 ಅಲ್ಲಿ ಈ ಡಿಸ್ಕಷನ್ಸ್ ಎಲ್ಲ ಆಗಿ ಗೌರ್ಮೆಂಟ್ ಅವಾಗ ಈ ಎಕ್ಸ್ಪೋರ್ಟ್ಸ್ಗೋಸ್ಕರ ಅಂತ ಈ ಫ್ಲೋರಿಕಲ್ಚರ್ ಬಂದಾಗ, ಲೋಕಲ್ ಮಾರ್ಕೆಟ್ ಏನಿಲ್ಲ, ಹೇಗೆ ಮಾರಬೇಕು ಅಂದಾಗಿಲ್ಲ, ಒಂದು ಆಕ್ಷನ್ ಸೆಂಟರ್ ಇರಬೇಕು ಅಂತಾಗ ಫಾರ್ಮರ್ಸ್ని 51%, ಬೈಯರ್ಸ್ని ಅದರಲ್ಲಿ ಫಾರ್ಮರ್ಸ್ 51%, ಸ್ಮಾಲ್ ಗ್ರೋವರ್ಸ್ಗೆ 6%, ಬೈಯರ್ಸ್ 6%, ಪೀಡಾ ಪ್ಲಸ್ ಸ್ಟೇಟ್ ಗೌರ್ಮೆಂಟ್. Chairman is a development commissioner. MD is from the government side. Operationals management is all from the government side, but the managing body from the growers board of directors idaru. I am also one of the board of directors. You mentioned, yes, I am one of the board of directors. GFI. No, adu different. Adu Grower Flower Council of India is a different body. Okay. This is IFAB. IFAB is International Auction Center. Adu running kosra ಒಂದು ಬಾಡಿ ಇದೆ. Okay. You are a member of it. I am a member and I am a director of it. Super. ಈಗ ಅದರಿಂದ 97 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ ಆನ್ಲೈನ್ ಇದು ಈ ತರ ಹಾಲೆಂಡ್ ಅಲ್ಲಿ ಇದು ಒಂದು ಕ್ಲಾಕ್ ಇತ್ತು. ಕ್ಲಾಕ್ ಮೀನ್ಸ್ ಆ ಕ್ಲಾಕ್ ಅಲ್ಲಿ ಆಕ್ಷನ್ ಆಗ್ತಾ ಇತ್ತು. ಸೇಮ್ ಸಿಸ್ಟಮ್ನೇ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಡಿಸಿಷನ್ ಮಾಡಿ 2000 ಅಲ್ಲಿ ಅದು ಆಕ್ಷನ್ ಸಿಸ್ಟಮ್ ರನ್ ಮಾಡಿ ಇವತ್ತುವರೆಗೂ ವಿತೌಟ್ ನಾಟ್ ಎ ಸಿಂಗಲ್ ಡೇ ಸ್ಟಾಪ್ ಮಾಡಿಲ್ಲ ಕ್ಲಾಕ್. ಅಂಡ್ ಟರ್ನ್ ಓವರು ಎಕ್ಸ್ಕ್ಲೂಡಿಂಗ್ ಕೋವಿಡ್, ನಾಟ್ ಇನ್ ಕೋವಿಡ್ ಅಲ್ಲಿನೂ ನಡೆದಿತ್ತು. ಕೋವಿಡ್ ಅಲ್ಲಿನೂ ಬಟ್ ವಾಲ್ಯೂಮ್ಸ್ ವಾಸ್ ಲೆಸ್. ವಿ ರಿಸ್ಟ್ರಿಕ್ಟೆಡ್ ದ ವಾಲ್ಯೂಮ್, ಬಟ್ ಆ ವಾಲ್ಯೂಮ್ ಅಲ್ಲಿ ಬೇರೆ ಬೇರೆ ಸ್ಟೇಟ್ಸ್ಗೆ ಅಲ್ಲೆಲ್ಲ ಇದ್ದ ಆಪರ್ಚುನಿಟೀಸ್ ಇದ್ದಿದ್ದ ಫ್ಯೂ ಡೇಸ್ ಸ್ಟಾಪ್ ಆಯಿತು. ಬಟ್ ಅದರ್ ದೆನ್ ದಟ್ ಇಟ್ ವೆಂಟ್ ಆಫ್. ಬಟ್ ಇವತ್ತು ಏನಂದ್ರೆ 10 ಲಕ್ಷ ಹೂವು ಒಂದು ಸಿಂಗಲ್ ಡೇ ಅಲ್ಲಿ ಆಕ್ಷನ್ ಮಾಡೋಂಥ ಸ್ಟೇಜ್ಗೆ ನಾವು ಬಂದಿದ್ದೀವಿ. ಬೆಂಗಳೂರಲ್ಲಿ ಆಕ್ಟಿಂಗ್ ಬಾಡಿ ಬೆಂಗಳೂರಲ್ಲಿ ಮಾತ್ರ ಇದೆ, ಬೇರೆ ಬೇರೆ ಕಡೆ ಇದೆಯಾ? ಎಲ್ಲಿ ಇಲ್ಲ. ಇಂಡಿಯಾದಲ್ಲಿ ಇದೊಂದೇ ಆಕ್ಷನ್ ಸೆಂಟರ್ ಅವಾಗ ಸ್ಟಾರ್ಟ್ ಆಗಿರೋದು. ಇವತ್ತುವರೆಗೂ ಸಕ್ಸಸ್ಫುಲ್, ವೆರಿ ಟ್ರಾನ್ಸ್ಪರೆಂಟ್, ವೆರಿ ಕ್ಲೀನ್ ಸಿಸ್ಟಮ್. ಫಾರ್ಮರ್ಗೆ ಒಂದು ವಾರಕ್ಕೆ ಎವ್ರಿ ವಾರ ಅವ್ರ ಅಕೌಂಟ್ ಅಲ್ಲಿ ಅವ್ರಿಗೆ ಇರುತ್ತೆ. ಯಾವಾಗ ಸ್ಟಾರ್ಟ್ ಆಗಿದೆ ಸರ್? ಇಯರ್ 1997 ಅಲ್ಲಿ. 95 ಫ್ಲೋರಿಕಲ್ಚರ್ ಸ್ಟ್ರೆಂತ್ ಆಯ್ತು, 97 ಅಲ್ಲಿ ಇದು ಶುರು. 97 ಅಲ್ಲಿ ಈ ತರ ಕ್ಲಾಕ್ ಆಗಿಲ್ಲ, ಕೂಗೋದ್ರಿಂದ ಸ್ಟಾರ್ಟ್ ಆಗಿ ಹಂಗಂಗೆ ಅಪ್ಡೇಟ್ ಮಾಡ್ಕೊಂಡು 2000 ಈ ಒಂದು ಇವಾಗ ನೋಡ್ತಾ ಇರೋ ಆಕ್ಷನ್ 2002 ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಪ್ರಾಪರ್ ಆಗಿ ಸೆಟ್ ಆಗಿದೆ. ಅದಕ್ಕೆ ಮುಂಚೆ ಎಲ್ಲ ಟೆಂಪ್ರವರಿ ಸ್ಟ್ರಕ್ಚರ್ಸ್ ಅಲ್ಲಿ ನಡೆದಿದೆ. ಬಟ್ ಇವಾಗ ನಾವು ವಿ ಆರ್ 150 crores ಆಫ್ ಟರ್ನ್ ಓವರ್ ಅಲ್ಲಿ ಐಫ್ಯಾಬ್ ಅಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿಂದ ಥ್ರೂ ಔಟ್ ಇಂಡಿಯಾಕ್ಕೆ ಪೀಪಲ್ ಯಾರು ಬೇಕಾದ್ರೂ ಬಂದು ಮಾಡ್ಬೋದು. ಆಂಧ್ರ, ತಮಿಳುನಾಡು, ನಾರ್ತ್ ಇಂಡಿಯಾ. ಎಸ್, ವಿ ಹ್ಯಾವ್ ನೋ ರಿಸ್ಟ್ರಿಕ್ಷನ್ಸ್ ಆಸ್ ಆಫ್ ನೋ. ಈಗ ಸುಮಾರು ರೈತರು ತಮಿಳುನಾಡು ಇಂದ ಇದಾರು, ಕೇರಳ ಇಂದ ಇದಾರು, ಯಾರು ಬೇಕೋ ಅವ್ರ ಫ್ಲವರ್ಸ್. ಬಟ್ ಇಲ್ಲಿ ಮೆಂಬರ್ ಆಗ್ಬೇಕು. ಗ್ರೋವರ್ ಇಟ್ಸ್ ಅ ಸಿಂಪಲ್ ಪ್ರೊಸೀಜರ್. ಒಂದು 5,000 ರೂಪಾಯಿ ಕೊಟ್ಬಿಟ್ಟು ಫಾರ್ಮು ಇರುತ್ತೆ. ಯು ಫಿಲ್ ಅಪ್ ಗ್ರೋವರ್ ರಿಜಿಸ್ಟ್ರೇಷನ್ ಅಂತ ಒಂದು
ಬೈಯರ್ ರಿಜಿಸ್ಟ್ರೇಷನ್, ಇಟ್ಸ್ ಎ ಡಿಫರೆಂಟ್ ರಿಜಿಸ್ಟ್ರೇಷನ್. ಬೈಯರ್ಗಳು ಬಂದು ಇಲ್ಲಿ ತಗೊಂತಾರೆ. ಬೈಯರ್ ರಿಜಿಸ್ಟ್ರೇಷನ್. ಈಗ ನಾವೇನ್ ಮಾಡಿದೀವಿ, ಇದೆಲ್ಲ ಆಗಿದ ಮೇಲೆ ಆಫ್ಲೈನ್ ನಡೀತಾ ಇರೋದನ್ನ ಆನ್ಲೈನ್ ಮಾಡಿದೀವಿ. ಇವಾಗ ನೀವು ಬೇಕಂದ್ರೆ ಇಫ್ ಯು ಬಿಕಮ್ ಎ ಮೆಂಬರ್, ನೀವು ಇಲ್ಲಿ ಪಾಡ್ಕಾಸ್ಟ್ ಮಾಡ್ತಾನು ನೀವು ಯು ವಾಂಟ್ ಬೈಯಿಂಗ್ ಆಲ್ಸೋ ಯು ಕ್ಯಾನ್ ಡೂ ಯುವರ್ ಬೈಯಿಂಗ್ ಅಂಡ್ ಅಲ್ಲಿಂದ ನೀವು ಯಾರ್ಕನ್ನ ಕಳಿಸಬಹುದು ಅಂದ್ರೆ ಯು ಕ್ಯಾನ್ ಫಿಕ್ಸ್ ರೇಟ್. ನೋ, ಫಿಕ್ಸ್ ರೇಟ್ ಈಸ್ ಆನ್ ದ ಕ್ಲಾಕ್. ಗ್ರೋವರ್ ಫಿಕ್ಸ್ ಮಾಡ್ಬೋದು. ಹೇಗೆ ಫಿಕ್ಸ್ ಮಾಡ್ಬೋದು ಅಂದ್ರೆ, ನಿಮ್ಮ ಪ್ರಾಡಕ್ಟ್ ಇದೆ, ನಾನು ಇದೇ ರೇಟ್ಗೆ ನಾನು ಈ ರೇಟ್ ವರ್ಗೆ ನಾನು ಕಟ್ ಆಫ್ ಮಾಡ್ಕೊಂತೀನಿ, ಈ ರೇಟ್ ಕಂటే ಕಮ್ಮಿ ನಾನು ಮಾರಲ್ಲ. ಮಾರಲ್ಲ. ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ನೀವು ಮಾಡ್ಬೋದು ನಿಮ್ಮ ಪ್ರಾಡಕ್ಟ್, ಅದರಲ್ಲಿ ಯಾರು ರಿಸ್ಟ್ರಿಕ್ಷನ್. ಸೊ ಇದು ಬಿಕಾಸ್ ಯು ಆರ್ ದ ಡೈರೆಕ್ಟರ್, ನಾವು ಒಂದ್ಸಲ ಹೋಗಿ ಇದನ್ನೆಲ್ಲ ವಿಡಿಯೋ ಮಾಡ್ಬೋದಾ? ಮಾಡ್ಬೋದು. Proximity ಇದೆಯಾ? ಇಲ್ಲ ಪಾಸಿಬಿಲಿಟಿ ಇದೆ. ಐ ಕ್ಯಾನ್ ಜಸ್ಟ್ ಗೆಟ್ ಯು ದ ಪರ್ಮಿಷನ್ ತಗೊಂಡಾನ, ವಾಟ್ ಎವರ್ ದ ಪ್ರಾಸೆಸ್ ಇಸ್ ವಿ ಕ್ಯಾನ್ ಡು. ಇಟ್ಸ್ ಒನ್ ಆಫ್ ದ, ನಮ್ಮ ಕರ್ನಾಟಕ ಅಲ್ಲ ಇಂಡಿಯಾಕ್ಕೆ ಹೆಮ್ಮೆಯಾಗಿ ಹೇಳ್ಕೊಂಡಂತ ಒಂದು ಆರ್ಗನೈಸೇಷನ್. ಇಟ್ ಈಸ್ ರನ್ನಿಂಗ್ ಸಕ್ಸಸ್ಫುಲ್ಲಿ ಬಿಕಾಸ್ ಆಫ್ ಸಚ್ ಕೈಂಡ್ ಆಫ್ ಬೋರ್ಡ್ಸ್. ಪ್ರಾಬಬ್ಲಿ ಕರ್ನಾಟಕ ಇಸ್ ಕಾಲ್ಡ್ ಆಸ್ ಫ್ಲವರ್ ಹಬ್ ಅಂತ ಕರೀಬಹುದು. ಕರೆಕ್ಟ್ ಅಲ್ಲ? ಸೊ ಆಪರ್ಚುನಿಟಿಗಳು ಕೊಟ್ಟಾಗ ಎಲ್ಲರೂ ಬೆಳೆದು ನಿಂತ್ಕೊಂತೀವಿ ಸರ್. ಇಲ್ಲಿಂದ ಎನಿ ಸಿಟಿ, ಎನಿ ಕಾರ್ನರ್ ಸಿಟಿ, ಕರ್ನಾಟಕ ಫ್ಲವರ್ಸ್ ಆರ್ ಬೀನ್ ಗೋಯಿಂಗ್. ಈಗ ಬೇರೆದಲ್ಲಿ ಆಂಧ್ರದಲ್ಲಿ ಒಂದು ಹೂವು ಬೆಳಿಬೋದು, ಚಾಮಂತಿ ಬೆಳಿಬೋದು, ಅವ್ರ ಕನ್ಸಂಪ್ಷನ್. ಬಟ್ ಕರ್ನಾಟಕದಲ್ಲಿ ಬೆಳೆದಿದ್ದಂಥ ಹೂವು ಓನ್ ಕನ್ಸಂಪ್ಷನ್ಗೆ ಬಿಟ್ಟು ಪ್ರತಿ ಒಂದು ಸ್ಟೇಟು, ಪ್ರತಿ ಒಂದು ಸಿಟಿಗೆ ನಮ್ಮ ಕನೆಕ್ಷನ್ ಇಂದ ಇಲ್ಲಿಂದ ಹೂವುಗಳು ಹೋಗುತ್ತೆ. ಯಾವ ಫ್ಲವರ್ಗಳು ಅಲ್ಲಿಗೆ ಹೋಗ್ತಾವೆ ಸರ್? ಫಾರ್ ಎಕ್ಸಾಂಪಲ್ ಓನ್ಲಿ ಪಾಲಿಹೌಸ್ ಫ್ಲವರ್ಸ್, ಹಂಗೇನು ರಿಸ್ಟ್ರಿಕ್ಷನ್ಸ್ ಇದೆ? ಆಸ್ ಆಫ್ ನೌ ಇಟ್ ಇಸ್ ಓನ್ಲಿ ಕಟ್ ಫ್ಲವರ್ಸ್. ಕಟ್ ಫ್ಲವರ್ಸ್ ಅಂದ್ರೆ ಪಾಲಿಹೌಸ್ ಫ್ಲವರ್ಸ್. ಲೂಸ್ ಫ್ಲವರ್ಸ್ಗೆ ಸುಮಾರು ಮಾರ್ಕೆಟ್ಗಳಿದೆ. ಇದು ಒಂದು ಆಕ್ಷನ್ ಸೆಂಟರ್. ಈಗ ರೈತರು ಬೆಳೆದಿದ್ದು ನೀವು ಕೇಳಿದಂಗೆ ಹೇಗೆ ಮಾರ್ಕೆಟಿಂಗ್ ಅಂತ. ಸಾರಿ, ಯು ಸೆಡ್ ಅಬೌಟ್ ಟನಲ್. ಡಸ್ ದ ಟನಲ್ ಥಿಂಗ್ ಗೋಸ್ ಹಿಯರ್? ನಿಮ್ದು 5 ಎಕರೆ ಟನಲ್ ಇದೆ, ದಟ್ ಈಸ್ ಅಗೇನ್ ಕನ್ಸಿಡರ್ ಆಸ್ ಪಾಲಿಹೌಸ್. ಸರ್, ವಾಟ್ ಯು ಪ್ರೊಡ್ಯೂಸ್ ಕಟ್ ಫ್ಲವರ್. ಈಗ ಟನಲ್ ಅಲ್ಲಿ ಕಟ್ ಫ್ಲವರ್ ಪ್ರೊಡ್ಯೂಸ್ ಮಾಡ್ತೀರಾ ಇಲ್ಲ ಲೂಸ್ ಫ್ಲವರ್ ಮಾಡ್ತೀರಾ? ಲೂಸ್ ಫ್ಲವರ್ ಮಾಡಿದ್ರೆ ಲೂಸ್ ಫ್ಲವರ್ ಮಾರ್ಕೆಟ್ಸ್ ಹೋಗ್ಬೇಕು. ಇಲ್ಲಿ ಇಟ್ಸ್ ಎನ್ ಆಕ್ಷನ್ ಫಾರ್ ಕಟ್ ಫ್ಲವರ್. ಇನ್ ಓಪನ್ ಮಾರ್ಕೆಟ್ ಅಲ್ಲಿ ಆಗಿರೋ, ಓಪನ್ ಫೀಲ್ಡ್ ಅಲ್ಲಿ ಬೆಳೆದಿರುವಂತದ್ದು ಕಟ್ ಫ್ಲವರ್ ಆದ್ರೆ ಇಲ್ಲಿ ಹೋಗುತ್ತೆ. ಎಸ್. It is not restriction for polyhouse. It is about the cut flower. Cut flower. It's a cut flower market. It's a properly graded bunch ಮಾಡಿ ನೀಟಾಗಿ ಈಗ ಕೋಲ್ಡ್ ಸ್ಟೋರೇಜ್, ಪ್ರೀ ಕೂಲಿಂಗ್ ಇದೆಲ್ಲ ಪ್ರಾಪರ್ ಸಿಸ್ಟಮ್ ಮಾಡಿ. ಅದರಿಂದ ಈಗ ಏನಾಯ್ತು, ರೈತರಿಗೆ ಈಗ 10 ಲಕ್ಷ ಹೂವು ಅಂತ ಹೇಳಿದ್ರೆ ಎಷ್ಟು ಎಕರೆದಲ್ಲಿ ಬೆಳಿಬೇಕು? 1,000 ಎಕರೆದಲ್ಲಿ ಬೆಳೆದಂತ ಹೂವುಗಳು ಕಂಫರ್ಟಬಲ್ ಆಗಿ ಮಾರ್ಕೆಟ್ ಮಾಡ್ಕೊಂತ ಇದ್ರೆ ವಾರಕ್ಕೆ ದುಡ್ಡು ಬರ್ತಾ ಇದೆ. ಈ ಚಾಲೆಂಜಸ್ ಅಲ್ಲಿ ಡೈರೆಕ್ಟ್ ಮಾರ್ಕೆಟ್ಸ್ ಹೋದಾಗ ಬೆಲೆಗಳು ಕಂಟ್ರೋಲ್ ಇರಲ್ಲ. ದ ಪ್ರೈಸ್ ಫ್ಲಕ್ಚುಯೇಷನ್, ಈಗ ಅಲ್ಲಿರೋಂಥ ಮಾರ್ಕೆಟು ಯಾವ ಥರ ಫ್ಲಕ್ಚುಯೇಟ್ ಆಗೋದ ಮೇಲೆ ನಮಗೆ ಪ್ರೈಸ್ ಸಿಗುತ್ತೆ. ಬೆಳೆ ಸೇಲ್ ಆಗುತ್ತಾ ಇಲ್ಲ ಅನ್ನೋದು ಆಗೋದು ಅಂತ ಅರೈವಲ್ಸ್ ಮೇಲೆ ಇರುತ್ತೆ. ಜಾಸ್ತಿ ಹೂವು ಬಂದ್ಬಿಟ್ರೆ ಅವತ್ತು ರೇಟ್ ಕಮ್ಮಿ ಆಗ್ಬೋದು, ಕಮ್ಮಿ ಇದ್ರೆ ರೇಟ್ ಜಾಸ್ತಿ ಆಗ್ಬೋದು. ಇದೆಲ್ಲ ಒಂದು ಇಲ್ಲಿ ಏನಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಸಿಸ್ಟಮ್. ಅಲ್ಲಿ ಮಾರ್ಕೆಟಲ್ಲಿ ಸ್ವಲ್ಪ ಹತ್ರಕ್ಕೆ ಹೋಗಿ ನಾವು ಅಬ್ಸರ್ವ್ ಮಾಡಿದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಬಟ್ ಸುಮಾರು ಜನ ಏನು ಮಾಡ್ತಾರೋ, ಯಾರಿಗೋ ನಾನು ಕಳಿಸ್ಬಿಡ್ತಾ ಇದ್ದೀನಪ್ಪ ನೀವು ಮಾರ್ಕೊಂಬಿಡಿ, ಅದು ಅವ್ನು ಮಾರ್ಕೊಂಡು ಅವ್ನು ಕಮಿಷನ್ ಕೊಟ್ಟ ಮೇಲೆ ಅದು. ಇಲ್ಲಿ ಕಮಿಷನ್ ಸಿಸ್ಟಮ್ ಇಲ್ವಾ? ಕಮಿಷನ್ ಇದೆ. ರೈತರ ಕಡೆಯಿಂದ 3.5% ಇದೆ, ಬೈಯರ್ಸ್ ಕಡೆಯಿಂದ 1.5 ತಗೊಂಡು ಅಷ್ಟೇ ನಡೀತಾ ಇದೆ. ಅಷ್ಟೇ. ಅದು ಅಷ್ಟನಲ್ಲೇ GST ಇನ್ಕ್ಲೂಡೆಡ್. GST ಯಾರಿಗೂ ಚಾರ್ಜ್ ಮಾಡಲ್ಲ. ಕಮಿಷನ್ ಅಲ್ಲಿ ಬರೋದು ಈ 5% ಅಲ್ಲೇ ನಾವು ಬೇರ್ ಮಾಡ್ತೀವಿ. ನಮ್ಮ APMC ವೆಜಿಟೇಬಲ್ಗಳಲ್ಲಿ ಅಲ್ಲೂ 5% ಅಂದಿದ್ರು, ಅಲ್ಲಿ 10%, 15% ಬಾಗಿ ಬಂದಂಗೆ ಹೋಗುತ್ತೆ. ಅಟ್ಲೀಸ್ಟ್ ದಿಸ್ ಇಸ್ ಅ ಗ್ರೇಟ್ ಥಿಂಗ್ ಸರ್ ಇಲ್ಲಿ ಆಗ್ತಾರೆ. ಅಂಡ್ ಕಮಿಂಗ್ ಬ್ಯಾಕ್ ಟು ಯುವರ್ ಫಾರ್ಮ್ ಸರ್, ನೀವು ಜಾಸ್ತಿ ಯಾವ ಫ್ಲವರ್ನ ಬೆಳಿತೀರಿ ಸರ್? ಸರ್, ಈಗ ಫ್ಲವರ್ಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಆಗಲಿ ದೇಶದಲ್ಲಿ ಫಸ್ಟ್ ಬರೋದು ರೋಸ್. ಹೂವು ಅಂತ ಬಂದ್ರೆ ರೋಸ್ ಅಂತಾನೆ ಬರುತ್ತೆ. ರೋಸಸ್ ಒಂದು ಬೆಳಿತೀವಿ, ಜರ್ಬರಾ ಬೆಳಿತೀವಿ, ಕಾರ್ನೇಷನ್ಸ್ ಬೆಳಿತೀನಿ. ಇದು ಸುಮಾರು ದಿನ ಹಂಗೆ ಆಗಿತ್ತು. ನಾವು ಈಗ ಒಂದು ನೋಡಿದಾಗ ಇಂಟರ್ನ್ಯಾಷನಲ್ಸ್ ಹೋಗಿದಾಗ ಸುಮಾರು ವೆರೈಟೀಸ್ ಆಫ್ ಹೂಗಳಿದೆ. ಯಾಕಪ್ಪ ಬೆಳೀತಾ ಡಿಫ್ರೆಂಟ್ ವೆರೈಟೀಸ್ ಇದೆ, ಯಾಕೆ ಈ 2-3 ವೆರೈಟಿಗೆ ನಮ್ಮ ಇಲ್ಲಿ ಬೆಳೀತಾ ಇದೀವಿ ಅಂದಾಗ, ಇಲ್ಲ ಕ್ಲೈಮೇಟಿಗೆ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂದಾಗ, ದೆನ್ ನಾವು ಬ್ಯಾಕ್ ಹ್ಯಾಂಡೆಡ್ ಆಗಿ ಏನು ಎಷ್ಟು ಯಾವ ದೇಶದಿಂದ ನಮ್ಮ ಇಂಡಿಯಾಕ್ಕೆ ಮದುವೆಗಳಲ್ಲಿ ನೋಡಿದಾಗ ಭಾಳ ಕಾಸ್ಟ್ಲಿ ಫ್ಲವರ್ಸ್ ಇತ್ತು. ಇದು ಯಾವ್ಯಾವ ವೆರೈಟಿಗಳು ಯಾವ್ಯಾವ ದೇಶದಿಂದ ಬರ್ತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ವಿ. ಇಂಪೋರ್ಟ್ಸ್ ಅಲ್ಲಿ ಬಂದಾಗ ಅದನ್ನ ವ್ಯಾಲ್ಯೂ ನೋಡಿದಾಗ 2,500 crores ವರ್ಕ್ ಇತ್ತು ಆನ್ಯುವಲ್ ಇಂಪೋರ್ಟ್ಸ್. ವಾಟ್ ಫ್ಲವರ್ ಇಸ್ ಇಟ್ ಸರ್? ಎಲ್ಲ ಫ್ಲವರ್ಸ್ ಅಪಾರ್ಟ್ ಫ್ರಮ್ ದಿಸ್ ಫ್ಲವರ್. ಅಂದ್ರೆ ಇಷ್ಟೊಂದು ವಿಂಡೋ ನಮಗೆ ಅವೈಲಬಲ್ ಇದೆ. ಸಿ, ಎ ಪರ್ಸನ್ ಇಂಪೋರ್ಟ್ ಮಾಡೋವನು ಫ್ಲವರ್ ಕಾಸ್ಟು ಪ್ಲಸ್ 63% ಆಫ್ ಇಂಪೋರ್ಟ್ ಡ್ಯೂಟಿ ಪ್ಲಸ್ ಇವ್ರ ಪರ್ಸೆಂಟೇಜು, ಏರ್ ಫ್ರೈಟು ಎಲ್ಲ ಸೇರಿಸ್ಕೊಂಡು ನಮ್ಮ ಜನ ತಗೊಂಡಂಗಿದ್ದಾಗ ನಮ್ದು ಎಂಡ್ ಮಾರ್ಕೆಟ್ ನಾವ್ ಯಾಕೆ ಪ್ರೊಡ್ಯೂಸ್ ಮಾಡಬಾರ್ದು? ಸಿ, ನಾವು ಯಾಕೆ ಈ 3 ಇದರಲ್ಲೇ ನಾವು ಕ್ಲಸ್ಟರ್ ಅಲ್ಲಿ ಫೈಟ್ ಮಾಡಬೇಕು ಅಂತ ಇದ್ದಾಗ ಕ್ರೈಸಾಂಥಿಮಮ್ಸ್, ಕರೆಕ್ಟ್,
ಜಿಪ್ಸೋಫಿಲಿಯಾ, ಲಿಮೋನಿಯಮ್ಸು, ಟ್ರೆಕೀಲಿಯಮ್ಸು, ಡೆಲ್ಫೀನಿಯಮ್ಸು, ಸ್ನ್ಯಾಪ್ಡ್ರ್ಯಾಗನ್ಸು, ಹೈಡ್ರೋಂಜಿಯಸ್, ಈಸ್ಟೋಮಾ, ಈ ಥರ ನನ್ನ ಫಾರ್ಮಲ್ಲಿ 18 ವೆರೈಟೀಸ್ ಆಫ್ ಫ್ಲವರ್ಸ್. ನಾನು ಇವಾಗ ಪ್ರೌಡಾಗಿ ಹೇಳ್ಬೋದು, ನಾಟ್ ಎನಿಬಡಿ ಇನ್ ಇಂಡಿಯಾ ಆರ್ ಇನ್ ದ ವರ್ಲ್ಡ್ ಇನ್ ಸಿಂಗಲ್ ಫಾರ್ಮ್ ಇಷ್ಟು ವೆರೈಟೀಸ್ ಇಲ್ಲ. ಸೂಪರ್. ಓನ್ಲಿ ಶ್ರೀಕಾಂತ್ ಬೆಲ್ಲಪಲ್ಲಿ. ಎಸ್, ಐ ಪ್ರೌಡ್ಲಿ ಸೇ, ಯಾರನ್ನ ಇದ್ರೆ 2-3 ವೆರೈಟೀಸ್ ಮಾಡ್ತಾ ಇರ್ಬೋದು, ಮಲ್ಟಿಪಲ್ ವೆರೈಟೀಸ್ ಇನ್ ಒನ್ ಸಿಂಗಲ್ ಫಾರ್ಮ್. ವಾಟ್ ಸ್ಕೇಲ್ ಇಟ್ ಇಸ್ ದೇರ್ ಸರ್? ಎಲ್ಲವೂ ಒಂದು ಕ್ವಾಂಟಬಲ್ ಇದೆ. ಎಲ್ಲ ವೆರೈಟೀಸ್ ಈಗ 70 ಡಿಡ್ ಯು ಚೇಂಜ್ ಎನಿ, ಬಿಕಾಸ್ ಯು ಸೆಟ್ ದ ಟೆಂಪರೇಚರ್ ಅಟ್ಮಾಸ್ಫಿಯರ್ ಚೇಂಜಸ್ ಇರುತ್ತೆ ಅಂತಂದ್ರೆ ಕಂಟ್ರೋಲ್ಡ್ ಕಂಡೀಷನ್ಸೇ ಇರೋದ್ರಿಂದ Yes. ಅದ್ರದ್ದು ಏನಾದ್ರೂ ಸ್ಪೆಷಲ್ ಕೇರ್ ಇರುತ್ತೆ? ಇಲ್ಲ ಸರ್, ಈಗ ನಾನು ಇದು ಬಂದಾಗ ಡಿಸ್ಕಷನ್ಸ್ ವೆನ್ ಐ ಟ್ರಾವೆಲ್ಡ್ ಐ ಡಿಸ್ಕಸ್ಡ್ ವಿತ್ ದ ಬ್ರೀಡರ್ಸ್. Correct. ಏನು ಎತ್ತ, ಯಾಕೆ ಈ ವೆರೈಟಿ ಬರಬಾರ್ದು, ಯಾಕೆ ನಮ್ಮ ಕ್ಲೈಮೇಟ್, ದೇ ಆಲ್ಸೋ ಅಂಡರ್ಸ್ಟ್ಯಾಂಡ್, ದೇ ಲಿಸನ್ ಟು ಅಸ್. ದ ಬ್ರೀಡಿಂಗ್ ಎನಿಥಿಂಗ್ ನಾವು ಡಿಸ್ಕಷನ್ ಚರ್ಚೆ ಮಾಡಿದಾಗ ಸೊಲ್ಯೂಷನ್ ಬರುತ್ತೆ. ಕರೆಕ್ಟ್. ನಮ್ದು ಕ್ಲೈಮೆಟಿಕ್ ಕಂಡೀಷನ್ಸ್ ಕೊಟ್ಟಾಗ ದೇ ಸ್ಟಾರ್ಟೆಡ್ ಬ್ರೀಡಿಂಗ್ ಟು ದ, ಅವ್ರಿಗೇನಂದ್ರೆ ಆ ಕಂಟ್ರೀಸ್ಗೋಸ್ಕರ, ಆ ಕೋಲ್ಡ್ ಕ್ಲೈಮೇಟ್ಗೋಸ್ಕರ ವೆರೈಟೀಸ್ ಬ್ರೀಡ್ ಮಾಡ್ತಾ ಇದ್ವಿ. ನಾವು ಯಾವತ್ತೇ ಇದು ಚರ್ಚೆ ಮಾಡಿದೀವೋ ಈ ಒಂದು ಟೆಂಪರೇಚರ್ಸ್ಗೆ ಸೂಟಬಲ್ ಆಗಂತದ್ದು ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದರು, ರಿಸರ್ಚ್ ಸ್ಟಾರ್ಟ್ ಮಾಡಿದರು, ಮ್ಯೂಟೇಷನ್ ಮಾಡಿದರು, ಎಲ್ಲ ಮಾಡಿ ರಿಸರ್ಚ್ ಮಾಡಿ 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 ದೇ ಹ್ಯಾವ್ ಡೆವಲಪ್ಡ್ ಫ್ಯೂ ವೆರೈಟೀಸ್. ಆ ವೆರೈಟೀಸ್ ಇಂಡಿಯಾದಲ್ಲಿ ದೇ ಆರ್ ಗಿವಿಂಗ್ ಅಸ್ ಫಾರ್ ಟ್ರಯಲ್ಸ್. ಇದನ್ನ ನೋಡಿ ಸರ್, ಇದನ್ನ ನೋಡಿ, 10 ವೆರೈಟಿ ಕೊಟ್ಟರೆ ಅದರಲ್ಲಿ 3-4 ಸಕ್ಸಸ್ ಆಗ್ಬೋದು. ಬಟ್ ಅವ್ರಿಗೆ ಮುಂಚೆ ಯಾರು ಈ ಥರ ಟ್ರೈ ಮಾಡೋಕ್ಕೇನು ಸ್ಪೇಸ್ ಸಿಕ್ಲಿರ್ಲಿಲ್ಲ. ನಾವು ಅವ್ರಿಗೂ ಒಂದು ವಿಂಡೋ, ಇಂಡಿಯಾ ಇಸ್ ಅ ಬಿಗ್ಗರ್ ಮಾರ್ಕೆಟ್, ಅದು ಒಂದು ಅವಕಾಶ ಸಿಕ್ತು ಎಕ್ಸ್ಪ್ಯಾಂಡ್ ಮಾಡ್ಕೊಂಡೋದಕ್ಕೆ. ದೇ ಹ್ಯಾವ್ ಶೋನ್ ಇಂಟ್ರೆಸ್ಟ್. ಈಗ ವರ್ಲ್ಡ್ ವೈಡ್ ಅಲ್ಲಿ ಎಲ್ಲ ಕಡೆ ಕ್ರೈಸಿಸ್ ಇದ್ರೂ ಇಂಡಿಯಾ ಇಸ್ ಬಿಕಮಿಂಗ್ ಎ ವೆರಿ ಗುಡ್ ಫಾರ್ ಎನಿ ಕಂಟ್ರಿ. ಬಿಸ್ನೆಸ್ ಆಂಗಲ್ ಅಲ್ಲಿ ನೋಡಿದಾಗ ನಾಟ್ ಓನ್ಲಿ ಫ್ಲವರ್ಸ್ ಆರ್ ಪ್ಲಾಂಟ್ಸ್, ಎನಿ ಬಿಸ್ನೆಸ್ ಇಂಡಿಯಾ ಇಸ್ ಎ ಹ್ಯಾಪನಿಂಗ್ ಥಿಂಗ್. ಅದಕ್ಕೋಸ್ಕರ ದ ಇಂಪಾರ್ಟೆನ್ಸ್ ಹಸ್ ಕಮ್ ಟುವರ್ಡ್ಸ್ ಅಸ್. ದೇ ಆಲ್ಸೋ ಸಪೋರ್ಟೆಡ್ ಅಸ್. ಸೊ ಈ ಫಾರ್ಮರ್ ಕ್ಯಾಟಗರಿಗಳು, ನಾನು ಅರ್ಲಿ ಅಡಾಪ್ಟರ್ಸು, ಲೇಟ್ ಅಡಾಪ್ಟರ್ಸು, ಲೆಥಾರ್ಜಿಕ್ ಹಂಗೆಲ್ಲ ಬರ್ತಾರಲ್ಲ. ಸೊ ವೆನ್ ನಾನು ಪ್ರೇಕ್ಷಕರಿಗೆ ಹೇಳ್ತೀನಿ ನಿಮ್ಮ ಮುಖಾಂತರ, ವೆನ್ ಯು ಆರ್ ಅರ್ಲಿ ಅಡಾಪ್ಟರ್, ಆಲ್ ದಿಸ್ ಪಾಸಿಬಿಲಿಟೀಸ್ ಆರ್ ದೇರ್. ನೀವಾಗ ಯು ಆರ್ ಪ್ರೌಡ್ಲಿ ಸೇಯಿಂಗ್ ಯು ಹ್ಯಾವ್ ಆಲ್ ದ 18 ವೆರೈಟೀಸ್ ಆಫ್ ಇಂಟರ್ನ್ಯಾಷನಲ್ ಫ್ಲವರ್ಸ್ ವಿಚ್ ಆರ್ ಇಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಅದರದ್ದು ಟರ್ನ್ ಓವರ್ ಏನಿದೆ ಅಂತ ಕೇಳ್ಬೋದು ಸರ್? ಸರಿ, ಎಲ್ಲ ಇದು ನನ್ನ ಫಾರ್ಮಲ್ಲಿ 25 ಕೋಟಿ ಇದ್ದಾಗ ನನ್ನ 1 ಎಕರೆದಲ್ಲಿ 10 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಟರ್ನ್ ಓವರ್ ಮಾಡೋಂಥ ವೆರೈಟಿನೂ ಇದೆ. 1 ಎಕರೆದಲ್ಲಿ 70 ಲಕ್ಷ ಟರ್ನ್ ಓವರ್ ಮಾಡೋಂಥ ವೆರೈಟಿನೂ ಇದೆ. ಸೊ ವಾಟ್ ಇಸ್ ದ ಕಾಂಟ್ರಿಬ್ಯೂಟ್ ಅಂದ್ರೆ ನಾನು ಹೇಳ್ತೇನೆ, ಎಕ್ಸಾಟಿಕ್ಸ್ ಇಂದ ನಿಮ್ದು ಚೆನ್ನಾಗಿದೆ ಗ್ರಾಫ್ ಅಂತ ತಗೋಬೋದಲ್ಲ. ಇದಕ್ಕೆ ಕಂಪೇರ್ ಮಾಡಿದ್ರೆ, ಕನ್ವೆನ್ಷನಲ್ ಕಂಪೇರ್ ಮಾಡಿದ್ರೆ, ನೀವು ರೋಸು, ಕ್ರೈಸಾಂಥೆಮಮ್ಮು, ನಮ್ಮ ಜರ್ಬರ ಬಿಟ್ಟು ಇದಕ್ಕೆ ಬಂದಾಗ ತಾವು ಇನ್ನೂ ಚೆನ್ನಾಗಿದೆ ನಿಮ್ಗೆ. ಆಗಿದೆ, ಇನ್ನೂ ಆಗಂತ ಚಾನ್ಸಸ್ ಇದೆ. ಏನಕ್ಕಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ, ಕಮರ್ಷಿಯಲ್ ಅಲ್ಲಿ ಅಷ್ಟೊಂದು ಕನ್ಸಿಸ್ಟೆನ್ಸ್ ಆಗಿ ಇರೋಂಥ ಮಾರ್ಕೆಟ್ ಇಲ್ಲ. ಈಗ ಅಲ್ಲಿಂದ ಇಂಪೋರ್ಟ್ ಮಾಡೋವಾಗ ಏನ್ ಮಾಡ್ತಾ ಇದ್ರು, ಒಂದು ಮದುವೆಗೆ ಬೇಕು ಅಲ್ಲಿವರೆಗೆ ಮಾಡ್ತಾ ಇದ್ರು. ಬಟ್ ಇಲ್ಲಿ ಬೆಳೆದಾಗ ನಮಗೆ 365 ದಿನ ಹೂವು ಬರುತ್ತೆ. ಅದನ್ನು ಮಾರ್ಕೆಟ್ ವಿ ಆರ್ ಸ್ಟಿಲ್ ಎಕ್ಸ್ಪ್ಯಾಂಡಿಂಗ್. ಈಗ ಅದನ್ನೇ ವಿ ಆರ್ ಕ್ರಿಯೇಟಿಂಗ್ ದ ಮಾರ್ಕೆಟ್ಸ್. ಈ ಕಪಲ್ ಆಫ್ ಇಯರ್ಸ್ ಆದ್ಮೇಲೆ ಏನಾಗುತ್ತೆ, ಸ್ಟೆಬಿಲೈಸ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲೇ ಸಿಗ್ತಾ ಇದೆ. ದ ಕನ್ಸಂಪ್ಷನ್ ವಿಲ್ ಸ್ಟಿಲ್ ಗೋ ವೆರಿ ಬಿಗ್. ಎಸ್ ಸರ್, ಯು ಸೆಡ್ ಯು ಆರ್ ದ ಅರ್ಲಿ ಅಡಾಪ್ಟರ್. ಯಾವುದಾದ್ರು ಒಂದು ಟೆಕ್ನಾಲಜಿ ಬಂದಾಗಲಿ ನೀವು ಹೇಳ್ತಾ ಇದ್ರಿ, ಯಾವಾಗಲಿಂದ ನಾವು ಬೇರೆ ದೇಶಗಳಿಗೆ ಹೋಗ್ತಾ ಇರ್ತೀವಿ. ಸುಮಾರು 20ಕ್ಕೂ ಮೇಲೆ ದೇಶಗಳನ್ನ ತಾವು ಓಡಾಡ್ಕೊಂಡ್ ಬಂದಿರ. ಅಲ್ಲಿಂದ ಏನಾದರೂ ಟೆಕ್ನಾಲಜಿ ಬಂದಾಗ ಇದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬರ್ತೀನಿ ಅಂತಿದ್ರಿ. ಸೊ ಇದರ ಸಲುವಾಗಿ ತಗೊಂಡ್ಬಂದಿರುವಂಥ 18 ವೆರೈಟೀಸ್ ಇನ್ ಯೋರ್ ಫಾರ್ಮ್. ಅಪಾರ್ಟ್ ಫ್ರಮ್ ದಟ್ ಇನ್ನು ಏನೇನು ಬೇರೆ ದೇಶದಲ್ಲಿ ನೋಡಿ ನಿಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸಸ್ ಅಲ್ಲಿ ನೀವೇನಿದೆ ಸರ್, ಏನೇ ಶೇರ್ ಮಾಡಬೇಕು ಅಂದರೆ? ಸುಮಾರು ಇದೆ. ಈಗ ನಾವು ನೋಡಿದಾಗ ನಾವು ಏನೇನೋ ನೋಡ್ತೀವಿ, ಅಲ್ಲಿ ನೋಡಿದಾಗ ಚೆನ್ನಾಗಿ ಅನ್ನಿಸ್ತದೆ. ಇಲ್ಲಿಗೆ ಬಂದ ತಕ್ಷಣ ಇಲ್ಲಿ ನಮಗೆ ಅವೈಲಬಿಲಿಟಿ ಇರಲ್ಲ, ಗಿಡಗಳ ಅವೈಲಬಿಲಿಟಿ ಇರಲ್ಲ, ಇದು ಎಲ್ಲಿ ಸಿಕ್ಕುತ್ತೆ ಅನ್ನೋದು ಇದೆಲ್ಲ ಇದ್ಮೇಲೆ ಸರಿ ನೋಡೋಣ ಬಿಡೋಪ್ಪ ಅಂತ ಬಿಟ್ಬಿಡ್ತೀವಿ. ನನಗೆ ಒಂದು ಏನಂದ್ರೆ, ಐ ಆಮ್ ಎ ಗುಡ್ ಅಬ್ಸರ್ವರ್, ಗುಡ್ ಇಂಪ್ಲಿಮೆಂಟರ್. ಅದು ಏನನ್ನ ಆಗಲಿ, ಒಂದು ವೆರೈಟಿ ಇದೆ, ಹೈಡ್ರೋಂಜಿಯಾ ಅನ್ನೋದು ಒಂದು ವೆರೈಟಿ. ಇಟ್ಸ್ ಒನ್ ಆಫ್ ದ ಕ್ಲಾಸಿಕ್ ಫ್ಲವರ್. ನನಗೆ ಇಷ್ಟ ಆಯಿತು. ಯುರೋಪಿಯನ್ಸ್ ಹತ್ರ ಚರ್ಚೆ ಮಾಡಿದೆ, ಸರ್ ನನಗೆ ಈ ವೆರೈಟಿ ಇಲ್ಲಪ್ಪ, ನಿಮ್ಮ ಇಂಡಿಯಾಕ್ಕೆ ಕೊಡೋಕ್ಕೆ ನಮಗೂ ದೇರ್ ಇಸ್ ನೋ ಅಗ್ರಿಮೆಂಟ್ ಬಿಟ್ವೀನ್ ಯುವರ್ ಕಂಟ್ರಿ, ಇದು ಆಗೋದೇ ಇಲ್ಲ. ವಾಟ್ ಅಗ್ರಿಮೆಂಟ್ ಪಾಲಿಸೀಸ್ ಆರ್ ದೇರ್? ಅಂದರೆ ಈ ವೆರೈಟಿನೇ ನಾವು ಇಂಡಿಯಾಕ್ಕೆ ಕೊಡೋದಕ್ಕೆ ನಮ್ಮ ವಿ ಡೋಂಟ್ ವಾಂಟ್ ಟು ಗಿವ್, ಬಿಕಾಸ್ ಇಲ್ಲಿಗಲ್ ಪ್ರಾಪಗೇಷನ್ ಆದರೆ ಈಸ್ ಒನ್ ಆಫ್ ದ ಪ್ರೀಮಿಯಂ ವೆರೈಟಿ. ಒಂದ್ಸರಿ ನಮ್ಮ ದೇಶದಿಂದ ನಿಮ್ಮ ವೆರೈಟಿಗೆ ಬಂದ್ಬಿಟ್ರೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಆದರೆ ವಿ ವಿಲ್ ನಾಟ್ ಹ್ಯಾವ್ ಕಲ್ಟಿವ್. ಸರಿ, ಏನು ತೊಗೊಂಡ್ರೆ ಹೇಗೆ ಮಾಡ್ಬೋದು? ಸಿ ಐ ವಾಂಟ್ ಟು ಡೂ. ಈಗ ಈ ವೈಟ್ ಸ್ಕಿನ್ ಅವರು ನಾವು ಹೇಳಿದಾಗ ಸ್ವಲ್ಪ ನಾವು ಒಂದೊಂದು ಪಾಯಿಂಟ್ಸು
ಭಾಳನೇ ತಿಳ್ಕೊಂಡಿದ್ದೀವಿ, ಭಾಳನೇ ಅವರು ಒಂದೊಂದು ಕ್ರೀಮ್ ಪಾಯಿಂಟ್ಸ್ ಅವ್ರು ಇಟ್ಕೊಂಡಿದ್ದಾರೆ. ಬಿಸ್ನೆಸ್ ಎಲ್ಲ ಬಿಚ್ಚಿಕೊಡಲ್ಲ ಅಂತ ಹೇಳೋದಕ್ಕೆ Correct. ಒಳ್ಳೆ ವೆರೈಟೀಸು, ರೆವೆನ್ಯೂ ಗಿವಿಂಗ್ ವೆರೈಟೀಸು ಅವ್ರ ಹತ್ರ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಕಮರ್ಷಿಯಲ್ಲು ಅದನ್ನೇ ಹೆಂಗಿದೆ ಫ್ಲವರ್ ಅಂತ ನೋಡ್ತಾ ಇದ್ದೆ. ಓಕೆ. ಅದು ಕಮರ್ಷಿಯಲ್ ಕೂಡ ಅಂತ ವೆರೈಟೀಸು ಅದೆಲ್ಲ ಅವರು ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಬ್ರೀಡಿಂಗ್ ಎಲ್ಲ ಅವ್ರ ಹತ್ರ ಇದೆ. ಇದ್ದಾಗ ನಾನು ಕೇಳಿದಾಗ ಇಲ್ಲ ನೀವು ಮಿನಿಮಮ್ 5 ಎಕರ್ಸ್ಗೆ ತೊಗೊಂಡ್ರೆ ವಿ ಕ್ಯಾನ್ ವರ್ಕೌಟ್, ಇನ್ಕ್ಲೂಡಿಂಗ್ ದ ರಾಯಲ್ಟಿ ಫಾರ್ ದ 5 ಎಕರ್ಸ್ ಫಾರ್ 5 ಇಯರ್ಸ್. ರಾಯಲ್ಟಿ ಅನ್ನೋದು ಆ ಕ್ರಾಪ್ ಬೆಳೆ ಬರ್ತಾ ಇದ್ದಾಗ ಆ್ಯಂಡ್ ಇನ್ ದ ಅಗ್ರಿಮೆಂಟ್ ನೀವು ಈ ವೆರೈಟಿ ಏನನ್ನ ನಿಮ್ಮ ಇಂಡಿಯಾದಲ್ಲಿ ನಾವು ಯು ಆರ್ ಟೇಕಿಂಗ್, ವಿ ಆರ್ ಸೇಯಿಂಗ್ ದಟ್ ಇಟ್ ವಿಲ್ ನಾಟ್ ಕಮ್ ಇನ್ ಯುವರ್ ಇಂಡಿಯಾ. ಏನನ್ನ ಫೇಲ್ಯೂರ್ ಆದ್ರೆ ರಿಸ್ಕ್ ಈಸ್ ಎಟ್ ಯುವರ್ ಥಿಂಗ್. ಆಯ್ತು ಸರ್, ನಾನು ಕೊಡಿ. 5 ಎಕರೆಗೆ ಒಂದು ಪ್ಲಾಂಟಿಂಗ್ ಮೆಟೀರಿಯಲ್ ಕಾಸ್ಟ್ ಇಟ್ ವಾಸ್ 2.5 crores. 5 ಎಕರೆದಲ್ಲಿ ಗಿಡ ಹಾಕಬೇಕಂದ್ರೆ 1 ಲಕ್ಷ ಗಿಡಕ್ಕೋಸ್ಕರ 2.5 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೆ. ಕ್ರೇಜಿ. ಕೊಟ್ಟಿದ್ದೀನಿ. ಅವ್ರೇನು ಅನ್ಕೊಂಡ್ರು, ಇಷ್ಟು ಕೊಟೇಶನ್ ಕೊಟ್ಟಾಗ ಇವ್ರು ತಗೊಂಡಲ್ಲ, ಇದು ಆಗುತ್ತೆ ಅಂತ. ನಾನು ಕೊಟ್ಬಿಟ್ಟೆ. ರಿಸ್ಕ್ ನಮ್ಮದು ತಂದೆ. ಅದರಲ್ಲಿ ನಾನು 5 ವೆರೈಟಿ ತಂದೆ, 3 ವೆರೈಟಿ ಫೇಲ್ಯೂರ್. ವೆರೈಟಿ ಇನ್ ಟರ್ಮ್ಸ್ ಆಫ್ ಕಲರ್. ವೆರೈಟಿ ಇನ್ ಟರ್ಮ್ಸ್ ಆಫ್ ಕಲರ್. ಈ ಕ್ಲೈಮೆಟಿಕ್ ಕಂಡೀಷನ್ಸ್ ಸೂಟಬಲ್ ಆಗಲ್ಲ. ವೆರ್ಲಿ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿತ್ತು. ಫ್ಲವರ್ ಬರೋ ಅಂಥ ಸ್ಟೇಜಿಗೆ ಅಬೋಷನ್ ಡ್ಯೂ ಟು ದ ಹೀಟ್ ಫ್ಲವರ್ ಬರ್ನ್ ಆಗೋದು. ಬಿಕಾಸ್ ಹೈಡ್ರೋಂಜಾ ಇಸ್ ಅ ಕೋಲ್ಡ್ ಲವಿಂಗ್ ವೆರೈಟಿ. ಅದಿದ್ದಾಗ 2 ವೆರೈಟಿ ಸಕ್ಸಸ್ ಆಯಿತು. ಸರಿ, ಅದು ಆಗಿದ ಮೇಲೆ ದೆನ್ ನಮಗೂ ಒಂದು ಓಹೋ, ಇದು ಅವ್ರು ಹೇಳಿದ್ರಲ್ಲಿ ಫ್ಯೂ ಸಾಮಾನ್ಯವಾಗಿ ಡಿಸೆಂಬರ್ ಅಲ್ಲಿ ಜಾಸ್ತಿ ಬರೋದು ಅನ್ಸುತ್ತೆ. ಓನ್ಲಿ ಡಿಸೆಂಬರ್, ಅದು ಕೋಲ್ಡ್ ವಿಂಟರ್ ಟೈಮಲ್ಲೇ ಬರುತ್ತೆ. ಆ ಟೈಮಲ್ಲೇ ಸೇಲ್ ಮಾಡಬೇಕು ಇದ್ದಾಗ ದೆನ್ ಅಗೇನ್ ಐ ವೆಂಟ್ ಟು ದ ಬ್ರೀಡರ್ಸ್. ಈ ಥರ ಆಗಿದೆ, ನೀವು ಸ್ವಲ್ಪ ಕಟ್ಟಿಸಿ ಇರಬೇಕು. ದೆರ್ ಆರ್ ದೆನ್ ವಾಟ್ ಯು ಡೂ, ದಟ್ಸ್ ವಾಟ್ ಈ ಅಗ್ರಿಮೆಂಟ್ ಸೇಸ್. ಅದು ಇದೆಲ್ಲ ಹೇಳಿದ ಮೇಲೆ ಸ್ವಲ್ಪ ಫ್ರೆಂಡ್ಲಿ ನೇಚರಲ್ಲಿ ಇಲ್ಲ ನಾವು ಇಫ್ ಯು ಬೈ ಅನದರ್ 2 more ವೆರೈಟೀಸ್ ವಿ ವಿಲ್ ಗಿವ್ ಯು 2 ವೆರೈಟೀಸ್ ಆಫ್ ಫ್ರೀ. ಓಕೆ. ಸರಿ, ಮತ್ತೆ 1 ಕೋಟಿ ರೂಪಾಯಿ ಕೊಟ್ಬಿಟ್ಟು ಮತ್ತೆ ಒಂದು 2 ವೆರೈಟೀಸ್ ತೊಗೊಂಡಾಗ ಇನ್ನೊಂದು 2 ವೆರೈಟೀಸ್. ಈಗ ನನ್ನ ಹತ್ರ ಒಂದು 5 ವೆರೈಟೀಸ್ ಆಗಿದೆ. ಅದನ್ನೇ ಎಸ್ಟಾಬ್ಲಿಷ್ ಮಾಡೋದಕ್ಕೆ 4 years ಆಯಿತು. ನಾನು ಈ ವೆರೈಟೀಸು ಗ್ರೋಯಿಂಗ್ ಪ್ರಾಕ್ಟೀಸ್, ಅವ್ರು ಗ್ರೋಯಿಂಗ್ ಮ್ಯಾನ್ಯುವಲ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಇದು ಬಟ್ ಆಸ್ ಅ ಆರ್ಡಿನರಿ ಫಾರ್ಮರ್ ಇದು ರಿಸ್ಕ್ ತೊಗೊಬೇಕಂದ್ರೆ ಅವ್ರು ತೊಗೊಳಕ್ಕಾಗಲ್ಲ. ಚಾಲೆಂಜ್. ಬಟ್ ನಾವೇನಂದ್ರೆ ಈಗ ಯಾರೋ ಒಬ್ರು ಫಸ್ಟ್ ಸ್ಟೆಪ್ ಹಾಕಲಿಲ್ಲ ಅಂದರೆ ಹೇಗೆ? ಸಿ ಟುಡೇ ನಾವು ಇನ್ನೊಂದು ಮಾಡಿದರೆ ಒಂದು 5 ವರ್ಷನೋ 10 ವರ್ಷನೋ ಫ್ಲೋರಿಕಲ್ಚರ್ ಮಾಡ್ಬೋದು ಅಷ್ಟೇ, ಏಜ್ ಫ್ಯಾಕ್ಟರ್ ಬಂದಾಗ. ಈಗ ಎಲ್ಲರೂ ಏನು ಮಾಡ್ತಾರು, ಸರಿ ಹೈ ರೆವೆನ್ಯೂ ಬರುತ್ತಾ ಅದನ್ನೇ ಹಾಕ್ಬಿಡ್ತೀನಿ ಸರ್, ಅಷ್ಟೊಂದು ವಾಲ್ಯೂಮ್ ಹೋಗುತ್ತಾ? ಈಗ ನಮ್ಮ ಹತ್ರ ಬರೋರು ಎಲ್ಲರೂ ಏನು ಹೇಳ್ತಾರು, ಯಾವ ದುಡ್ಡು ಜಾಸ್ತಿ ಬರುತ್ತೆ ಸರ್, ನೀವು ಫಸ್ಟ್ ಎಷ್ಟು ಸಂಪಾದನೆ ಮಾಡ್ತೀರಿ ಹೇಳಿ ಸರ್. ಸಂಪಾದನೆ ಎಲ್ಲದರಲ್ಲಿ ಇರುತ್ತೆ, ಬಟ್ ಒಂದೇ ವೆರೈಟಿ ಎಷ್ಟು ವಾಲ್ಯೂಮ್. ಇವಾಗ ಟೊಮ್ಯಾಟೊ ನಾವು ದೇಶದಲ್ಲೆಲ್ಲ ಟೊಮ್ಯಾಟೊ ಹಾಕಿದ್ರೆ ಆಗುತ್ತಾ? ಮೀನ್ಸ್ ಅದರಲ್ಲಿ ವೆಜಿಟೇಬಲ್ಸಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ, ಫ್ಲವರ್ಸಲ್ಲಿ ಒಂದೇ ವೆರೈಟಿ ಇದ್ದಾಗ ಮಾರ್ಕೆಟು ಕ್ಯಾಶ್ ಆಗುತ್ತೆ. ಅದನ್ನು ವಾಲ್ಯೂಮ್ ಆಗಿ ಯಾವ ಥರ ವೆರೈಟಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋದು ಒಂದು ಅಸೆಸ್ಮೆಂಟ್ ಮಾಡ್ಕೊಂಡು ನಾನು ಇವಾಗ ತೊಗೊಂಡಿರೋ ಇಂಪೋರ್ಟ್ ಎಷ್ಟು ವಾಲ್ಯೂಮ್ ಇದು ಬರ್ತಾ ಇದೆ, ಎಷ್ಟುವರೆಗೂ ಬೆಳೆದ್ರೆ ನಾವು ಇಂಡಿಯನ್ ಮಾರ್ಕೆಟ್ಗೆ ಕ್ಯಾಟರ್ ಮಾಡ್ಬೋದು. ಸರಿ, ಈಗ ಈಸಿಲಿ ಅವೈಲೇಬಲ್ ಇನ್ ಇಂಡಿಯಾ ಇದ್ದಾಗ ಇಂಪೋರ್ಟೆಡಲ್ಲಿ 300-350 ರೂಪಾಯಿ ಒಂದು ಹೂವು ಮಾರ್ತಾ ಇದ್ರು, ಒಂದು ಹೈಡ್ರೋಂಜಿಯಸ್. ನಾವೇನು ಮಾಡಿದೀವಿ, ಸ್ಟ್ರೈಟ್ 200 rupeesಗೆ ಕೂಡ ಇಂಡಿಯನ್ ಪ್ರೊಡ್ಯೂಸ್ ಫ್ಲವರ್ಸ್. ಇಟ್ಸ್ ಅ ಕಟ್ ಫ್ಲವರ್. ಪಾಟ್ ಪ್ಲಾಂಟ್ ಮಾಡ್ಬೋದು, ಪಾಟ್ ಪ್ಲಾಂಟ್ಸ್ ಇದೆ, ಬಟ್ ದೇರ್ ಆರ್ 2 varieties. ಪಾಟ್ ಪ್ಲಾಂಟ್ ವೆರೈಟಿ ಕಾನ್ ಬಿ ಗ್ರೋನ್ ಆಸ್ ಅ ಕಟ್ ಫ್ಲವರ್. ಇದು ಕಟ್ ಫ್ಲವರ್ಗೋಸ್ಕರನೇ ಕಟ್ ಫ್ಲವರ್ ವೆರೈಟೀಸು ಚಾಲೆಂಜ್ ಬಿಕಾಸ್ ಅದು ಬರ್ತಾ ಇರುತ್ತೆ ನಿಮಗೆ ಅಂತ. ಹೌದಾ, ಅದು ತಂದು ಇವಾಗ ಅದರಲ್ಲಿ ಇರೋಂಥ ಚಾಲೆಂಜಸ್ನ ಓವರ್ಕಮ್ ಮಾಡಿ ಈಗ ಪ್ರೊಡಕ್ಷನ್ ಒಂದು ಲೆವೆಲ್ಗೆ ತೊಗೊಂಡ್ಬಂದಿದ್ದೀವಿ. ಇನ್ನು ಅನ್ನೋದರ್ ತಂದು ಎಷ್ಟು ವರ್ಷ ಆಯ್ತು ಸರ್? ಈಗ 4 years ಈ ಪ್ರಾಸೆಸ್. ಇವಾಗ ಇದು ಯು ಆರ್ ನಾಟ್ ರೆವೆನ್ಯೂ ಜನರೇಟ್ ಆಗಿಲ್ಲ ಇನ್ನು ನಿಮ್ಗೆ? ಆಗಿದೆ, ಯು ಗಾಟ್ ಬ್ಯಾಕ್ ಯುವರ್ ಇನ್ವೆಸ್ಟ್ಮೆಂಟ್? ಎಲ್ಲ ಆಗಿದೆ ಅಂತ ಹೇಳಲ್ಲ, ಮೋಸ್ಟ್ಲಿ 70-80% ಐ ರನ್ ನಾವು ದ ಫಾರ್ಮ್. ಇವಾಗೆಲ್ಲ ಒಂದು ವೆರೈಟೀಸ್ ಆಗಲಿ ನಾವು ವಿ ಹ್ಯಾವ್ ದಟ್ ಸ್ಕೋಪ್. ಅವ್ರು ಏನು ಹೇಳಿದರು, ಎವ್ರಿ 3 years ನೀವು ಪ್ಲಾಂಟ್ ತೆಗೆದಾಕಬೇಕು ಅಂತ ಹೇಳಿದ್ದಾರೆ. ಬಟ್ ನಾವ್ ದ 4th ಪ್ಲಾಂಟ್ಸ್ ಆರ್ ಡೂಯಿಂಗ್ ಗುಡ್. ಮೀನ್ಸ್ ಈಗ ನಾನು ಮೊನ್ನೆ ಕೊಲಂಬಿಯಾ ಹೋಗಿದೆ, ಅಲ್ಲಿ ಕೇಳಿದೆ, ದ ಓಲ್ಡೆಸ್ಟ್ ಗ್ರೋವರ್ ಹತ್ರ ಹೋಗಿದೆ. ಬ್ರೀಡರ್ ಯಾವಾಗಲೂ ಶೋರೂಮಲ್ಲಿ ಹೋದಾಗ ಯಾವಾಗಲೂ 3 ವರ್ಷ ಆದಮೇಲೆ ನೀವು ಗಾಡಿ ಚೇಂಜ್ ಮಾಡಬೇಕು, ಏನೋ ಒಂದು ಅವರು ಒಂದು ಮೈಂಡ್ ಪೊಲ್ಯೂಟ್ ಮಾಡಿ. ನಾನು ಗ್ರೋವರ್ ಹತ್ರ ಹೋಗಿ ವಾಟ್ ಈಸ್ ದ ಲೈಫ್ ಆಫ್ ದ ಪ್ಲಾಂಟ್ ಅಂತ ನಾವು ಅವರು 15 ವರ್ಷದ ಗಿಡ ಉಳ್ಕೊಂಡು, ಅಂದರೆ ಸ್ಟಿಲ್ ನನಗೇನು ಅನ್ನಿಸ್ತು, ನನ್ನ ಇನ್ವೆಸ್ಟ್ಮೆಂಟ್ಗೆ ಐ ಕ್ಯಾನ್ ಸ್ಟಿಲ್ ವರ್ಕ್ ಆನ್ ದಿಸ್ ಸೇಮ್ ಪ್ಲಾಂಟ್ ವಿತ್ ಅನದರ್ 10-15 years ಅಂದಾಗ ನನ್ನ ಇನ್ವೆಸ್ಟ್ಮೆಂಟ್ ಇಸ್ ಡನ್. ನಾವು ವಾಟ್ ಈಸ್ ಓನ್ಲಿ ರನ್ನಿಂಗ್ ಕಾಸ್ಟ್.
ಅಂದರೆ ನನಗೆ ಐ ಹ್ಯಾವ್ ಎ ಬಿಗರ್ ಸ್ಕೋಪ್ ಆಫ್ ಕರೆಕ್ಟ್ ಮೇಕಿಂಗ್ take- ಮನಿ ಅಂಡ್ ಇಂಟ್ರೊಡ್ಯೂಸಿಂಗ್ ಎ ನ್ಯೂ ವೆರೈಟಿ ಟು ದ ನೇಷನ್. ಆ್ಯಂಡ್ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಎಷ್ಟು ಈಗ ಇಷ್ಟು ಇಂಪೋರ್ಟ್ ಬರ್ತಾ ಇದೆ, ಇದೆಲ್ಲ ಕಟ್ ಆಫ್ ಆದಂಗೆ ತಾನೆ. ಸಿ ಆಸ್ ಎ ಇಂಡಿಯನ್ ಮಾರ್ಕೆಟಲ್ಲಿ ಇಂಡಿಯನ್ ಫಾರ್ಮರ್ ಆಗಿ ನಾನು ರಿಕ್ವೆಸ್ಟ್ ಮಾಡೋದು ನಮ್ಮ ಇಂಡಿಯನ್ ಫ್ಲವರ್ಸ್ಗೆ ನಾವು ಇವಾಗ ಎಲ್ಲರೂ ಶುಡ್ ಸಪೋರ್ಟ್ ಇಂಡಿಯನ್ ಫ್ಲವರ್ಸ್ ಮೋರ್ ದೆನ್ ದ ಇಂಪೋರ್ಟ್ ಫ್ಲವರು. ನಮ್ಮ ಇಂಡಿಯನ್ ಫ್ಲವರ್ ಗ್ರೋನ ಇರೋದ್ರೆ ಇಲ್ಲೇ ಪರ್ಚೇಸ್ ಮಾಡಿದರೆ ಇನ್ನೂ ಫಾರ್ಮರ್ಸ್ ಜಾಸ್ತಿ ಆಗೋಕ್ಕೆ ಒಂದು ಅವಕಾಶ ಇರುತ್ತೆ. ದಟ್ಸ್ ಹೌ ಎ ಫಾರ್ಮರ್ ಆರ್ ಎನಿ ಎಂಟರ್ಪ್ರಿನರ್ ಗ್ರೋ ಸರ್. ನಾನು ಅದು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ. ನಾವು ಒಂದು ಹಂತದವರೆಗೂ ಬೆಳೆಯೋವರೆಗೂ ಒಂದು ಮಾತಾಗಿರುತ್ತೆ. ಯಾವಾಗಲೂ ನಾನು ಸುಮಾರು ಜನ ಅಚೀವರ್ಗಳನ್ನ ನಾನು ಭೇಟಿ ಮಾಡ್ತಾ ಇರೋದ್ರಿಂದ ಎವ್ರಿ ಒನ್ ಹ್ಯಾಸ್ ದಿಸ್ ಆಟಿಟ್ಯೂಡ್ ಸರ್. ನಾವು ಒಂದು ಸ್ಟೇಜ್ ಮುಟ್ಟಾದ್ಮೇಲೆ ವಿ ಡೂ ಸಮ್ ಎಕ್ಸ್ಪೆರಿಮೆಂಟ್, ವಿ ಶಿಲ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಮಾಡಲೇಬೇಕು ಸರ್. ಮಾಡಿಲ್ಲ ಅಂದರೆ ಎ ಸಕ್ಸಸ್ಫುಲ್ ಪರ್ಸನ್, ನೀವು ಟಚ್ ಬ್ಯಾರಿಯರ್ ಇದ್ದಾಗ ಬೇರೆಯವ್ರಿಗೆ ದಾರಿ ತೋರಿಸಿಲ್ಲ ಅಂದರೆ ನಿಮ್ಮ ಜೀವನನೇ ವೇಸ್ಟ್. ಕರೆಕ್ಟ್ ಕರೆಕ್ಟ್. ಈಗ ನೀವು ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಅದು ಆಗೋದೇ ಇಲ್ಲ. ನೋ ಬಡಿ ಹೂ ಇಸ್ ದೇರ್ ಟು ಶೋ ಯು. ಇವಾಗ ಒಂದು NHB ಒಂದು ಸಾರಿ ಒಂದು ಪ್ರಾಜೆಕ್ಟ್ಗೆ ಅಸೆಸ್ಟ್ ಮಾಡ್ತಾ ಇದೆ, ನೀವು ಸಕ್ಸಸ್ ಅದರಿಂದ ತಗೊಂಡು ನೆಕ್ಸ್ಟ್ ನೀವು ಏನು ಮಾಡ್ಬೋದು ಅನ್ನೋದು ನೀವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಮತ್ತೆ ಪುನಃ ಬಂದ್ಬಿಟ್ಟು ನಾನು ಗೌರ್ಮೆಂಟ್ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂದರೆ ಏನಂತ ಮಾಡೋದು? ಒಂದು ಕುಟುಂಬಕ್ಕೆ ಎಷ್ಟಂತ ಕೊಡ್ಬೋದು? ಸಿ ಇಟ್ ಈಸ್ ಎ ವೇ. ಆ ವೇನಲ್ಲಿ ನೀವು ಎಷ್ಟು ಪ್ಯಾಸೇಜ್ ನೀವು ಕ್ರಿಯೇಟ್ ಮಾಡ್ಕೊತಿರೋ ದಟ್ ಈಸ್ ಯುವರ್ ವೇ. 100%. ನನಗೆ ನಾನು ನನ್ನ ಸ್ವಾಶ್ ಕಂಪನಿ ಸ್ಟಾರ್ಟ್ ಮಾಡಾದ್ಮೇಲೆ ಮೈ ರೆವಿನ್ಯೂ ಟರ್ನ್ ಓವರ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಫ್ರಮ್ ಲಾಸ್ಟ್ 3-4 years ವಿ ಆರ್ ಗ್ರೋಯಿಂಗ್ ಎವ್ರಿ ಇಯರ್ 3-4 folds ಚೆನ್ನಾಗಿ ಬೆಳೀತಾ ಇದ್ದೀವಿ ಸರ್. 4 ವರ್ಷದ ಹಿಂದೆ ಶಶಿನ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಂಡ್ರೆ ನಾವು ಒಂದು ಸ್ವಲ್ಪ ಕನ್ಸರ್ವೇಟಿವ್ ಇದ್ದೆ. ಅಯ್ಯೋ ನಂದು ನೋಡ್ಕೊಳ್ಳೋಣಪ್ಪ, ಇನ್ನೊಂದು ನೋಡು. ಇವತ್ತು ನಾನು ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ಅಥವಾ ಚರ್ಚೆ ಮಾಡಬೇಕಾದ್ರೂ ವಿ ವಿಲ್ ಟಾಕ್ ಅಬೌಟ್ ದ ಸೊಲ್ಯೂಷನ್. ಸೊಸೈಟಿಗೆ ಏನೋ ಕಾಂಟ್ರಿಬ್ಯೂಟ್ ಮಾಡೋಣ, ಇನ್ನೊಂದೇನೋ ಮಾಡೋಣ ಅನ್ನೋಂಥ ಒಂದು ಮೈಂಡ್ಸೆಟ್ವರೆಗೂ ಬೆಳೆದು ನಿಂತ್ಕೊಂಡಿದ್ದೀವಿ. ಸೊ ದಟ್ ಈಸ್ ವೇರ್ ಬೇರೆಯವ್ರಿಗೂ ನಮಗೂ ಡಿಫ್ರೆನ್ಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಹೈಡ್ರಾಂಜಿ ಇನ್ನೂ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಹೇಳಕ್ಕೆ ಬಿಡ್ತೀನಿ. ಈಗ ನಾವು ನೆದರ್ಲ್ಯಾಂಡ್ಸ್ ಹೋಗ್ತಾ ಇರ್ತೀವಿ, ಅಲ್ಲಿ ಅವ್ರು ಏನಾಗಿದೆ ಅಂದರೆ ಸಾಯಿಲ್ಲೆಸ್ ಕಲ್ಟಿವೇಶನ್ಗೆ ಬಂದ್ಬಿಟ್ರು. ಏನಕ್ಕೆ ಬಂದಿದ್ದಾರೋ ಅಂತ ಅವ್ರ ಹತ್ರ ಚರ್ಚೆ ಮಾಡಿದಾಗ ಲಾಟ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಈ ಜನ್ರೇಷನ್ಗೆ ದೇರ್ ಇಸ್ ನೋ ಸಾಯಿಲ್ ಟು ಗ್ರೋ. ಅವರು ಸಾಯಿಲ್ಲೆಸ್ ಅಲ್ಲಿ, ಯಾಕಂದರೆ ದೇ ಆರ್ ಫೋರ್ಸ್ ಟು ಡೂ. ಅದರ ಸಾಯಿಲ್ಲೆಸ್ ಅಲ್ಲಿ ಮಾಡಿಲ್ಲ ಅಂದರೆ ಅವ್ರು ಗ್ರೋ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ವೆಜಿಟೇಬಲ್ಸು ಆಗಲ್ಲ, ಫ್ಲವರ್ಸು ಆಗಲ್ಲ, ಏನೂ ಆಗಲ್ಲ, ಯಾಕಂದರೆ ಅಷ್ಟೊಂದು ಸಾಯಿಲ್. ಇದಿದ್ದಾಗ ನಾವು ಲಾಟ್ ಆಫ್ ನಮ್ಮ ಫಾರ್ಮಲ್ಲಿ ಬರೋಂಥ ವೇಸ್ಟಿಂದ ವರ್ಮಿ ಕಾಂಪೋಸ್ಟು, ಜೀವಾಮೃತ, ಪಂಚಾಮೃತ ಇವುಗಳೆಲ್ಲ ಇದು ಕಂಟಿನ್ಯೂಯಸ್ಸು ಓನ್ ಪ್ರಿಪೇರ್ ಮಾಡ್ಕೊಂಡು ನಾವು ಈಗ ಟ್ರೈಕೋಡರ್ಮಾ ಫಸ್ಲಮ್ ಇದೆಲ್ಲ ತೊಗೊಂಡು ಅದರಲ್ಲಿ ಮಿಕ್ಸ್ ಮಾಡಿ ಥ್ರೂ ವಿ ಆರ್ ಪ್ರೊಟೆಕ್ಟಿಂಗ್ ಅವರ್ ಸಾಯಿಲ್. ಕರೆಕ್ಟ್. ಯಾಕಂದರೆ ಅದನ್ನು ಪ್ರೊಟೆಕ್ಟ್ ಮಾಡಿಲ್ಲ ಅಂದರೆ ನನ್ನ ಜನ್ರೇಷನ್ಗೆ ಐ ಕ್ಯಾನ್ ಯೂಸ್ ಮೈ ಸಾಯಿಲ್. ವಾಟ್ ಇಫ್ ಮೈ ಸನ್ ಆರ್ ಮೈ ಸೆಕೆಂಡ್ ಜನರೇಷನ್ ಕಮ್ಸ್ ಇನ್ ಟು ದ ಬಿಸ್ನೆಸ್? ಏನಪ್ಪ ನಿಮ್ಮಪ್ಪ ಚೆನ್ನಾಗಿ ಮಾಡ್ತಾ ಇದ್ರು, ನೀವು ಅವರಪ್ಪ ಸಾಯಿಲ್ ಎಲ್ಲ ಹಾಳು ಮಾಡಿಬಿಟ್ಟು ಹೋದ್ಮೇಲೆ ಮಗ ಏನು ಮಾಡ್ತಾನೆ? ಏನೂ ಮಾಡೋಕ್ಕಾಗಲ್ಲ. ಹೌ ಡು ವಿ ರೀಜನರೇಟ್ ಸಾಯಿಲ್ ಸರ್? ಅಂದರೆ ಈಗ ಹಾಳಾಗಿದೆ ಸಾಯಿಲ್ ಅಂತ ಅನ್ಕೊಂಡ್ರೆ, ಒಂದು ನೀವು ವ್ಯವಸಾಯನ ನಾವು ವಾಟರ್ ಬಗ್ಗೆ ಮಾತಾಡೋದು, ಲೇಬರ್ ಬಗ್ಗೆ ಮಾತಾಡೋದು, ಮಣ್ಣು ಬಗ್ಗೆ ಮಾತಾಡಲಿಲ್ಲ ನಾವು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರೈಮರಿ ಥಿಂಗ್. ಸೊ ಇದನ್ನು ಹೆಂಗೆ ನೀವು ಕಂಟ್ರೋಲ್ ಮಾಡ್ತೀರಾ? ಕೆಮಿಕಲ್ಗಳನ್ನ ರೆಡ್ಯೂಸ್ ಮಾಡೋದ್ರಿಂದ ವಾಟ್ ಆರ್ ದ ಸ್ಟೆಪ್ಸ್ ಯು ವಿಲ್ ಟೇಕ್? ಸರ್ ನಾನು ಹೇಳೋದು, ಈಗ ಎಲ್ಲರಿಗೂ ಸುಮಾರು ವಿಷಯಗಳು ಗೊತ್ತಿರುತ್ತೆ. ಜನರಲ್ ಯಾವಲ್ಲಿ ಹೋದ್ರೇನೋ ಅದು ಇದು ಸುಮಾರು ವಿಷಯಗಳು ಗೊತ್ತಿರೋ ವಿಷಯದಲ್ಲಿ ಇಂಪ್ಲಿಮೆಂಟೇಷನಲ್ಲಿ ನಾವು ಮಾಡಲ್ಲ. ಇವಾಗ ನಾವು ಕೆಮಿಕಲ್ ಫರ್ಟಿಲೈಸರ್ ಇದೆಲ್ಲದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ನಾವು ಓಲ್ಡರ್ ಜನ್ರೇಷನ್ ತೊಗೊಂಡಾಗ ನಿಮ್ಮ ಫಾದರ್ಸ್ ಆಗಲಿ, ನಿಮ್ಮ ಗ್ರ್ಯಾಂಡ್ ಫಾದರ್ಸ್ ಆಗಲಿ, ನಮ್ಮ ವಾಟ್ ಈಸ್ ದ ವೇ? ಎಷ್ಟು ಮೂಟೆ ಬೆಳೆದಿದ್ದೀವಿ ಅಂತಲ್ಲ, ಎಷ್ಟು ಕ್ವಾಲಿಟಿ ಮೂಟೆ ಬೆಳೆದಿದ್ದೀವಿ ಅನ್ನೋದು ಇತ್ತು. ಇವತ್ತೇನಾಗ್ತಾ ಇದೆ, ಕ್ವಾಲಿಟಿ ಮೂಟೆ ಅಲ್ಲ, ಎಷ್ಟು ಮೂಟೆಗಳು ಬಂದಿದ್ದೀವಿ ಎಷ್ಟು ಅಂತ. ಮೀನ್ಸ್ ವಿ ಆರ್ ಇನ್ ಟು ಎ ಫಾಲ್ಸ್ ಕಾಂಪಿಟೇಷನ್. ಈಗ ಶಶಿ ಬಂದ್ಬಿಟ್ಟು 50 ಮೂಟೆ ರಾಗಿ ಬೆಳೆದಿದ್ದರು, ನಾನು 60 ಮೂಟೆ ಹೇಗೆ ಮಾಡ್ಬೋದು? ಎಷ್ಟು DAP ಹಾಕಬೇಕು, ಎಷ್ಟು ಯೂರಿಯಾ ಹಾಕಬೇಕು, ಏನು ಮಾಡಬೇಕು ಅಂದರೆ ಎಷ್ಟು ಲೋಡು ಸಗಣಿ ಗೊಬ್ಬರ ಹಾಕಬೇಕು, ಎಷ್ಟು ಅದನ್ನು ಸಾಯಿಲ್ ಪ್ರಿಪರೇಷನ್ ಮಾಡೋವಾಗ ಏನೇನು, ಈಗ ಗ್ರೀನ್ ಫಿಲ್ಲರ್ ಆಗಲಿ, ಇದಕ್ಕೆ ಮುಂಚೆ ಸೆಣಬು ಹಾಕೋದು, ಮುಂಚೆ ಸಾಯಿಲ್ ಪ್ರಿಪರೇಷನ್ಸ್ ಇದೆಲ್ಲ ಅದನ್ನೆಲ್ಲ ಆಲ್ಮೋಸ್ಟ್ ಸೆನಾಂಪು ಇದೆಲ್ಲ ಮರ್ತು ಬಿಟ್ಟಿದ್ದಾರೆ ಸರ್. ಈಗ ಬೀಜ ಸಿಕ್ಕದೇ ಕಷ್ಟ ಆಗಿದೆ. ಅಂದರೆ ಎಲ್ಲ ಏನಕ್ಕೆ ಬೇಕಪ್ಪ, ಮಳೆ ಬಂದ ಉಳುಮೆ ಮಾಡೋಣ, ಬೀಜ ತಂದು ಹಾಕೋಣ, 1-2 ಮೂಟೆ ಯೂರಿಯಾ, 2 ಮೂಟೆ DAP ಯಾವುದು ಹಾಕೋಣ, ಯಾವುದು ಬೇಡ ಹೋಗಿ. ನಮ್ಮ ಫ್ರೆಂಡ್ ಒಬ್ರು ಸರ್, ನಾನು ಹೇಳಿದ್ನಲ್ಲಿ ತೋಟ ಮಾಡ್ತಿದ್ದೆ ಅಂತ, ನಾವು ನಮ್ಮ ಫ್ರೆಂಡ್ನ ತೋಟಕ್ಕೆ ಕರೆಸಿದೆ ಒಂದು ಸಾರಿ. ಅವ್ರು ಹೋಗಿ ಅಲ್ಲಿ ಸುಮ್ಮನೆ ಹೋದೆ, ಎಲ್ಲ ಸುಟ್ಬಿಟ್ಟವ್ರೆ. ಏನಕ್ಕೆ ಸುಟ್ಟಿದೆ ಅಂದರೆ ಸುಮ್ಮನೆ ಬೆಳೆದಿತ್ತು ಸುಟ್ಟಾಕ್ಬಿಟ್ಟೆ ಅಂತ. ನಾನು
ಅಲ್ಲ, ಎಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಹಾಳಾಗಿರುತ್ತೆ, ಎಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ. ಏನಕ್ಕಾಗ ಸುಮ್ಮನೆ ಬೆಳೆದಿತ್ತು ಸುಟ್ಟಾಕ್ಬಿಟ್ಟೆ, ಅದು ಅರ್ಥನೇ ಇಲ್ದಂಗೆ. ನಾವು ಈ ಸಮ್ಮರ್ ಆಗಿರೋದ್ರಿಂದ ಸರ್, ಈ ಟೈಮಲ್ಲಿ ಸಾಕಷ್ಟು ಜನ ಇದನ್ನು ಮಾಡ್ತಾರೆ, ಏನೋ ಬೇಲಿ ಬೆಳೆದಿದೆ ಸುಟ್ಟಾಕ್ಬಿಡ್ತಾರೆ. ಈ ಬೇಲಿ ಸುಡೋದ್ರಿಂದ ಏನು ದೊಡ್ಡ ಪ್ರಾಬ್ಲಮ್ ಏನಾಗುತ್ತೆ ಸರ್, ಈ ಲಂಟಾನ ಕ್ಯಾಮ್ರಾ ಬೇಲಿ ಗಿಡಗಳೇನಿದ್ದಾವೆ, ಇದು ಸಿಕ್ಕಾಪಟ್ಟೆ ಜಾಸ್ತಿ ವೈಡ್ ಸ್ಪ್ರೆಡ್ ಆಗೋದು ಫಾರೆಸ್ಟ್ ಫೈರ್ಗಳು ಅಥವಾ ಈ ಮ್ಯಾನ್ಮೇಡ್ ಫೈರ್ಗಳಿಂದಾನೆ ಇನ್ನೂ ವೈಡ್ ಸ್ಪ್ರೆಡ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಸುಮ್ಮನೆ ಉಳ್ಳು ಬೆಳೆದಿರುತ್ತೆ, ಅದನ್ನ ಉಳಿಮೆ ಮಾಡಿದ್ರು ಒಂದು ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಭೂಮಿಗೆ ಹೋಗುತ್ತೆ. ಅದನ್ನ ಮಾಡೋದಿಲ್ಲ, ಬೆಂಕಿ ಒಂದು ಸುಮ್ಮನೆ ಒಂದು ಕಡ್ಡಿ ಗೀಚ್ ಬಿಟ್ಬಿಟ್ರೆ ಸ್ವಲ್ಪ ನೀಟಾಗಿ ಕಾಣಿಸಲ್ಲ ಫ್ಲಾಟ್ ಲ್ಯಾಂಡ್ಗಳು ಅಂತ. ಟೈಮ್ ಇಲ್ಲ ಸರ್ ನನ್ನ ಹತ್ರ. ಎಲ್ಲ ಕಮರ್ಷಿಯಲೈಸ್ ಆಗಿದೆ, ಮೈಂಡಿಂದ ಹಿಡಿದು ಎಲ್ಲ ಪೊಲ್ಯೂಟೆಡ್ ಆಗಿದ್ದೀವಿ. ಈಗ ಈಸಿಯೆಸ್ಟ್ ವೇ ಬೇಕು, ಈಸಿ ದುಡ್ಡು ಬರಬೇಕು, ಈಸಿ ಬರಬೇಕು. ಈ ಒಂದು ಪ್ರಾಸೆಸ್ ಎಲ್ಲ ನೆದರ್ಲ್ಯಾಂಡ್ಸ್ ಹೇಳ್ತಾ ಇದ್ರು, ಲಾಟ್ ಆಫ್ ಬ್ರೀಡರ್ಸ್ ನಮ್ಮ ಫಾರ್ಮಿಗೆ ಬರ್ತಾ ಇದ್ರು. ಅವ್ರು ಬಂದಾಗ ಈ ಪ್ರಾಸೆಸ್ಗಳು ಇವೆಲ್ಲ ನೋಡಿದಾಗ, ಸರ್ ನಿಮ್ದು 15 ವರ್ಷ ಆಗಿದೆ, ಭೂಮಿ ಇನ್ನೂ ಚೆನ್ನಾಗಿ ಬರುತ್ತೆ ಹೇಗೆ ಅಂತ ಇದ್ದಾಗ, ಅಲ್ಲಿ ಡೆಲ್ಫಿ ಯೂನಿವರ್ಸಿಟಿ ಅಂತ ಅಗ್ರಿಕಲ್ಚರಲ್, ಅಲ್ಲಿಂದ ಸೈಂಟಿಸ್ಟ್ಗಳು ಇವರೆಲ್ಲ ನಮ್ಮ ಹತ್ರ ಬಂದಾಗ ಈ ಆರ್ಗ್ಯಾನಿಕ್ ಪ್ರಿಪರೇಷನು ಇದೆಲ್ಲ ನೋಡಿದಾಗ ನನಗೆ 2023ನಲ್ಲಿ ದೇ ಇನ್ವೈಟೆಡ್ ಮೀ, ಸರ್ ನಮ್ಮ ಇಲ್ಲಿಗೆ ಬನ್ನಿ ಅಂತ ನಾನು ಹೋದಾಗ, ಸರ್ ವಿ ವಾಂಟ್ ಟು ಅಡಾಪ್ಟ್ ದಿಸ್ ವರ್ಮಿ ಕಾಂಪೋಸ್ಟ್, ಇದನ್ನೆಲ್ಲ ನಾವು ಸ್ಟಾರ್ಟ್ ಮಾಡಬೇಕು, ವಿ ವಾಂಟ್ ಟು ರೀಜನರೇಟ್, ವಾಟ್ ಈಸ್ ದ ಪ್ರಾಸೆಸ್. ನಾನು ಹೇಳಿದೆ, ಸಾಸಿವೆ ಹಾಕಿ ಸಾಯಿಲಲ್ಲಿ, ದೆನ್ ಸೆಣಬು ಹಾಕಿ, ದೆನ್ ಇದು ವರ್ಮಿ ಕಾಂಪೋಸ್ಟ್ ಹಾಕಿ. ದೇ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ನೌ ಇನ್ ಎ ಸ್ಮಾಲ್ ಸ್ಕೇಲ್. ಗೌರ್ಮೆಂಟ್ ಈಸ್ ಪ್ರಮೋಟಿಂಗ್. ಕರೆಕ್ಟ್. ಗೌರ್ಮೆಂಟ್ ಈಗ ಅದು ಪ್ರಮೋಟ್ ಮಾಡಿ ಸಾಯಿಲ್ನಿ, ಓಲ್ಡ್ ಸಾಯಿಲ್ಸ್ನಿ ಎಷ್ಟು ಪ್ರೊಟೆಕ್ಟ್ ಮಾಡೋಕ್ಕಾಗುತ್ತೆ ಅನ್ನೋದು. ಅಂದರೆ ನಾನು ಹೆಂಗೆ ಈಗ ನಾವೇನೋ ನಾಳು ಮಾಡಿಕೊಂಡ್ರೆ ನೆಕ್ಸ್ಟ್ ನೆದರ್ಲ್ಯಾಂಡು ಬೆಂಗಳೂರು ಆಗ್ಬಿಡುತ್ತೆ, ಇಂಡಿಯಾ ಆಗುತ್ತೆ. ದಿಸ್ ಇಸ್ ದ ಸ್ಕ್ಯಾಮ್. ಅಂದರೆ ನಮ್ಮ ಕಡೆ ಮುಂಚೆ ಅವ್ರು ಇದ್ದಾರೆ. ನಾವು ಸ್ಟಿಲ್ ಇಟ್ ಈಸ್ ಅ ಮೋರ್ ಅವೇರ್ನೆಸ್. ನಿಮ್ಮಂತ ಈಗ ನೀವು ಏನಾಯ್ತು ಆರ್ಗ್ಯಾನಿಕ್ ಮೇಲೆ ನೀವು ಇದು ಮಾಡ್ಕೊಂಡು ಲಾಟ್ ಆಫ್ ಯು ನೀಡ್ ಟು ಗಿವ್ ಲಾಟ್ ಆಫ್ ಇನ್ಫಾರ್ಮೇಶನ್. ನಿಮ್ಮ ವಾಯ್ಸ್ ಟೇಕ್ಸ್ ಲಾಟ್ ಆಫ್ ವೈಟೇಜ್ ಟು ದ ಸೊಸೈಟಿ. ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಬೀಯಿಂಗ್ ಎನ್ ಯಂಗ್ ಜನರೇಷನ್ಗೆ ಬರೋವರಕ್ಕೆ ಇದು ಪ್ರೊಟೆಕ್ಟ್ ಮಾಡಿಕೊಟ್ರೇನೆ ನಾಳೆ ಅವ್ರು ಸಕ್ಸಸ್ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ವಿ ಆರ್ ಆಲ್ಸೋ ಕಿಲ್ಲಿಂಗ್ ಎ ನೆಕ್ಸ್ಟ್ ಜನರೇಷನ್. ಇಟ್ಸ್ ಮೋರ್ ರೆಸ್ಪಾನ್ಸಿಬಿಲಿಟಿ ಆನ್ ಎವ್ರಿ ಫಾರ್ಮರ್ ಅಂಡ್ ಎವ್ರಿ ಪರ್ಸನ್ ಹೂ ಇಸ್ ಇನ್ವಾಲ್ವ್ಡ್ ಇನ್ ದ ಅಗ್ರಿಕಲ್ಚರಲ್ ಸೆಕ್ಟರ್. ಬಿಕಾಸ್ ಯು ಆರ್ ಟೂ ಮಚ್ ಇನ್ ಟು ಎಕ್ಸ್ಪೆರಿಮೆಂಟಿಂಗ್ ಅಂಡ್ ಎಲ್ಲ ಟೆಕ್ನಾಲಜಿ ನೋಡೋದ್ರಿಂದ ಎಲ್ಲದ್ರಿಂದ ನಾನು ನಮ್ಮ ಸ್ವಾಶ್ ಕಂಪ್ನಿ ಕಡೆಯಿಂದ ನಮ್ದೊಂದಷ್ಟು ಪ್ರಾಡಕ್ಟ್ ಕೊಡೋಣ ಅಂತೀನಿ ಸರ್ ನಿಮಗೆ. ನಾವು ಹಿಂಗೆ ಒಂದು ಇನೋವೇಷನ್ ಮಾಡಿ ಸರ್. ನಾನೆಲ್ಲೋ ಒಂದು ಕಾನ್ಫರೆನ್ಸ್ಗೆ ಹೋಗಿದ್ದೆ ಡೆಲ್ಲಿಯಲ್ಲಿ. ಈ ಮೈಕೋರೈಸಾ ಅನ್ನೋದು ನಮ್ಮ ಡಿಪಾರ್ಟ್ಮೆಂಟ್ ಪ್ರಕಾರ ಹೋದರೆ 10 ಸ್ಪೋರ್ ಕೌಂಟ್ಸ್ ಇರಬೇಕು 1 ಗ್ರಾಮಲ್ಲಿ ಅನ್ನೋದನ್ನು ಹೇಳ್ತಾರೆ. ಬಟ್ ವಿ ಹ್ಯಾವ್ ಮ್ಯಾನೇಜ್ ಟು ಹ್ಯಾವ್ ವಿಗರ್ ರೂಟ್ ಅಂತ ಒಂದು ಪ್ರಾಡಕ್ಟು 1.5 ಲಕ್ಷ ಸ್ಪೋರ್ ಕೌಂಟ್ಸು ವ್ಯಾಮ್ ಮೈಕೋರೈಸಲ್ ಸ್ಪೋರ್ಸ್ ಒಂದು ಸಣ್ಣ ಪ್ಯಾಕೆಟಲ್ಲಿ ಹಾಕಿ ಮಾರ್ಕೆಟಿಗೆ ಬಿಟ್ಟಿದ್ದು ಸರ್. ಟ್ರಿಮೆಂಡಸ್ ರಿಸಲ್ಟ್ಸ್ ಬರ್ತದೆ. ನಾನು ನಿಮ್ಗೆ ಒಂದ್ಸಲ ಅದನ್ನು ನಿಮ್ಮ ತೋಟಕ್ಕೆ ಅಲ್ಲಿ ಸೆಂಡ್ ಯು ಸ್ಯಾಂಪಲ್ಸ್. ಟ್ರೈಕೋವಿರ್, ಬ್ಯಾಕ್ಟೋಶೀಲ್ಡ್, ಗ್ರೋಫಿಟ್ಟು, ವಿಗರ್ ರೂಟು, ರೂಟ್ಸೆನ್ ಅನ್ನು ನೀವೊಂದು ನನಗೆ ಫೀಡ್ಬ್ಯಾಕ್ ಕೊಡ್ಬೇಕು ಸರ್ ಹೆಂಗಿದೆ ಅಂತ. ಬಿಕಾಸ್ ಯು ಹ್ಯಾವ್ ಎ ಗುಡ್ ಅಬ್ಸರ್ವೇಷನ್ ಸ್ಕಿಲ್. ಇಟ್ ವಿಲ್ ಹೆಲ್ಪ್ ಅಸ್ ಆಲ್ಸೋ ರೀಚ್ ಗ್ರೋ. ಸರ್ ಈಗ ಏನಾಗ್ತಾ ಇದೆ, ಅದೇ ಈಗ ನೀವು ಹೇಳಿದ್ರೆ ಯು ಹ್ಯಾವ್ ಎ ಗುಡ್ ಪ್ರಾಡಕ್ಟ್. ಸುಮಾರು ಜನ ಅದನ್ನೇ ಪ್ರಾಡಕ್ಟ್ಸ್ನ ಇಂಟು ಮಲ್ಟಿಪಲ್ ಫಾರ್ಮರ್ ಲೆವೆಲಲ್ಲಿ ಯಾವುದು ಗುಡ್ ಪ್ರಾಡಕ್ಟು, ಯಾರನ್ನು ಚೂಸ್ ಮಾಡಬೇಕು, ಯಾರನ್ನು ಮಾಡಬಾರ್ದು ಅನ್ನೋದು ದೇರ್ ಇಸ್ ಎ ಲಾಟ್ ಆಫ್ ಕನ್ಫ್ಯೂಷನ್. ಪ್ರಾಬ್ಲಮ್ ಹಿಯರ್ ಇನ್ ದಿಸ್ ಸೆಕ್ಷನ್ ಸರ್, ಬಯೋಫರ್ಟಿಲೈಸರ್ ಈ ಸೆಕ್ಟರ್, ನಮ್ಮ ಸೆಕ್ಟರ್ಲ್ಲಿ ಏನಾಗ್ತಿದೆ, ಸಾಕಷ್ಟು ಜನ ರೀಪ್ಯಾಕರ್ಗಳು ಬಂದ್ಬಿಟ್ಟವ್ರೆ. ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಅಂದ ಗೊತ್ತಿರಲ್ಲ, ಗಾಳಿ ಗೊತ್ತಿರಲ್ಲ. ಮಹಾರಾಷ್ಟ್ರ ಈ ಕಡೆ ಗುಜರಾತಲ್ಲಿ ಸಿಕ್ಕಾಪಟ್ಟೆ ಮ್ಯಾನುಫ್ಯಾಕ್ಚರ್ಗಳಿದ್ದಾರೆ. ಅಲ್ಲಿಂದ ಎತ್ಕೊಂಡ್ಬರ್ತಾರೆ, ವೈಟ್ ಲೇಬಲಿಂಗ್ ಚೇಂಜ್ ಮಾಡ್ತಾರೆ. ಸುಮ್ಮನೆ ಅವನ ಹತ್ರ 800 ರೂಪಾಯಿಗೆ ತಗೊಂಬಂದು ಇಲ್ಲಿ 2000 ರೂಪಾಯಿಗೆ ಮಾರ್ಬಿಟ್ಟು ಡಂಪ್ ಮಾಡಿಬಿಟ್ಟು ಹೋಗ್ತಾರೆ. ದೇರ್ ಆರ್ ವೆರಿ 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 ಲೆಸ್ ಮ್ಯಾನುಫ್ಯಾಕ್ಚರರ್ಸ್. ನಾವು ಇಡೀ ಕರ್ನಾಟಕದಲ್ಲಿ ತಗೊಂಡ್ರೆ ಬರಲಿಕ್ಕೆ ಎಷ್ಟು ಜನ ಇರ್ತಾರೆ. ಬಟ್ ಕಂಪ್ನಿಗಳು ಒಂದು ನೋಡಿದಾಗ ಒಂದು 100 ಕಂಪ್ನಿ ಇರ್ತವೆ. ಸೊ ಈ ಜೆನ್ಯೂನಿಟಿ ಪ್ರಾಬ್ಲಮ್ ಇರ್ತವೆ ಆಸ್ ಯು ಸೈಡ್. ಹಂಗಾಗಿ ರೈತರಿಗೂ ಒಂದು ಪಕ್ಷದಲ್ಲಿ ಕಾನ್ಫಿಡೆನ್ಸ್ ಹೋಗಿರುತ್ತೆ. ಕಾನ್ಫಿಡೆನ್ಸ್ ಯೂಸ್ ಮಾಡಬೇಕಾ ಬೇಡ ಅನ್ನೋದೇ ಒಂದು ಕಾನ್ಫಿಡೆನ್ಸ್. ಯಾಕಂದ್ರೆ ಎಷ್ಟು ಜನ ಈಗ ಭೂಮಿಯಲ್ಲಿ ಹೋದ್ಮೇಲೆ ಏನು ಅದು ವಾಟ್ ಈಸ್ ದ ರಿಯಾಕ್ಷನ್ ಅನ್ನು ಅಸೆಸ್ ಮಾಡೋದಕ್ಕೆ ರೈತನಿಗೆ ಆ ನಾಲೆಜ್ ಇರೋದಿಲ್ಲ. ಈಗ ಒಂದು ಟ್ರಸ್ಟ್ ಶಶಿ ಹೇಳಿದಾರೆ ಅಂದ್ರೆ ಮಾಡ್ತಾರೆ, ಅದು ರಿಸಲ್ಟ್ ಬಂತು ಅಂದ್ರೆ ಎಂಜಾಯ್ ಮಾಡ್ತಾರೆ. ಅದು ಅದೇ ತರ ಶಶಿ ಕಂಡೆ ಕಮ್ಮಿ ರೇಟ್ಗೆ ಬಂತು ಅಂತ ಇನ್ನೊಬ್ಬನ ಹತ್ರ ಹೋಗಿ ಆ ಪ್ರಾಡಕ್ಟ್ ತಗೊಂಡ್ರೆ ಅದು ಏನು ಹಾಳು ಮಾಡ್ತಾ ಇದೆ ಅನ್ನೋದು ದೇ ಡಸಂಟ್ ರಿಯಲೈಸ್. ಅದು ಏನು ಭೂಮಿನಿ ಏನು ಎಷ್ಟು ಕ್ರಮವಾಗಿ ಹಾಳು ಮಾಡ್ತಾ ಇದೆ ಅನ್ನೋದು ದೇ ಡೋಂಟ್ ರಿಯಲೈಸ್. ಸರ್ ತಾವು ಹಾರ್ಟಿಕಲ್ಚರ್ ಸೆಕ್ಷನಲ್ಲಿ ಇದ್ದೀರಾ, ಫ್ಲಾರಿಕಲ್ಚರಲ್ಲಿ ತುಂಬಾ ಪ್ರಾಮಾಣಿಕವಾಗಿ ತುಂಬಾ ಪ್ರಮಾಣದಲ್ಲಿ ಇದ್ದೀರಾ ತಾವು. ನಮ್ಮ ಈ ಪ್ಲಾಸ್ಟಿಕ್ ಫ್ಲವರ್ಗಳು ನೀವು ಹಿಂದೆ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಬಾಧೆ ಅನಿಸ್ತದೆ ಹೇಳ್ಬೇಕಂತ ಹೇಳಿದ್ರೆ ಸರ್. ಈಗ ನಾವು ಬೈಬೋದು ಸರ್ ತಲೆಗಳ, ವಿಲ್ ಟೇಕ್ ಇಟ್. ನಾವು ಬೇರೆ ಲಿವಿಂಗ್ ಬೀಯಿಂಗ್, ನಾವು ಒಂದು ಫೀಲಿಂಗ್ಸ್ ಇಂದ ಬದುಕೋದು. ಈಗ ನಾವು ಎಷ್ಟೋ ಮೂವಿಗಳಲ್ಲಿ ಒಂದು ಫೀಲಿಂಗ್ ಆಗಲಿ, ನಾವು ಒಂದು ಲವ್ ಆಗಲಿ, ಇದೆಲ್ಲ ಇಟ್ಸ್ ಆಲ್ ನ್ಯಾಚುರಲ್ ಫೀಲಿಂಗ್ಸ್.
ಈ ನ್ಯಾಚುರಲ್ ಫೀಲಿಂಗ್ಸ್ಗೆ ಒಂದು ಭಾವನೆಗಳು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಮಿಡಿಯೇಟ್ ರೀಸನ್ ಫ್ಲವರ್ ಆಗಲಿ ಒಂದು ಪಾಟ್ ಪ್ಲಾಂಟ್ ಆಗಲಿ. ಯಾಕೆ ಇಷ್ಟೊಂದು ಇವಾಗ ನ್ಯಾಚುರಲ್ ಮರಗಳು, ಪಾಟ್ ಪ್ಲಾಂಟ್ಸು ಇಷ್ಟೆಲ್ಲ ನಮ್ಮ ಸೊಸೈಟಿನಲ್ಲಿ ಅವೈಲಬಲ್ ಇದ್ದಾಗ ಸ್ಟಿಲ್ ಜನ ಈ ಥರ ಪ್ಲಾಸ್ಟಿಕ್ಕು, ಡೆಡ್ ಪ್ಲಾಂಟ್ಸು, ಡೆಡ್ ಫ್ಲವರ್ಸು, ಆರ್ಟಿಫಿಷಿಯಲ್ ಫ್ಲವರ್ಸು ಮನೇಲಿ ಇಟ್ಕೊಂಡು ಇದ್ರ ಮೇಲೆ ಎಷ್ಟೋ ಜನ ರೈತರು ಅವರ ಒಂದು ಶ್ರಮದಿಂದ ಎಷ್ಟೋ ಗಿಡಗಳು ಮಾಡಿ ಅವೈಲಬಲ್ಲು ನರ್ಸರೀಸು, ಪಾಟ್ ಪ್ಲಾಂಟ್ಸು, ಎಷ್ಟೋ ವೆರೈಟೀಸ್ ಇವಾಗ ಅವೈಲಬಲ್ ಇದೆ. ಯಾಕೆ ಬೇಕು ನಮಗಿದು? ಇವಾಗ ಒಂದು ಅದನ್ನೇ ಈಗ ನೀವು ಒಂದು ಫ್ರೆಶ್ ಫ್ಲವರ್ಸ್ ನಿಮ್ಮ ಮನೇಲಿ ಇಟ್ಕೊಳ್ಳಿ ಸರ್, ನಾನು ನಿಮಗೆ ಕಳಿಸ್ತೀನಿ. ನೀವು ಎಂಥ ಸ್ಟ್ರೆಸ್ಸಲ್ಲಿ ಇದ್ರೇನು ನೀವು ಆ ಫ್ಲವರ್ ಕೆಲ್ ನೋಡಿ, ನಿಮ್ಮ ಫೀಲಿಂಗ್ಸು, ನಿಮ್ಮ ಥಾಟ್ ಪ್ರಾಸೆಸ್ಸು ಇದಾಗುತ್ತೆ. ನೀವು ಒಂದು ಮರದಲ್ಲಿ ನೋಡಿದ್ರೆ ಅದು ಎಲ್ಲಿ ಏನು ಫೀಲಿಂಗ್ ಇರುತ್ತೆ ಹೇಳಿ? ಅವು ಸತ್ತಿದ್ದನ್ನು ಅದಿದ್ದಂಗೆ ಇರುತ್ತೆ. ನಮ್ಮ ಮೂಡೂ ಹಾಗೆ ಆಗುತ್ತೆ. ಐ ರಿಕ್ವೆಸ್ಟ್ ಯಾರೇ ಆಗಲಿ, ಅಸಲು ಆರ್ಟಿಫಿಷಿಯಲ್ ಫ್ಲವರ್ಸ್ ಆಗಲಿ, ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಆಗಲಿ ತೆಗೆದು ನೋಡಿ, ನಿಮ್ಮ ಒಂದು ಡಿಪ್ರೆಷನ್ ಏನೈತೆ ಇರುತ್ತೋ ನಿಮ್ಮ ಮೈಂಡಲ್ಲಿ ಅದು ಹೋಗುತ್ತೆ. ಸೂಪರ್. ಇಟ್ ಈಸ್ ಟೆಕ್ನಿಕಲಿ ಪ್ರೂವನ್ ಆಲ್ಸೋ. ನೀವು ಒಂದು ಫ್ಲವರ್ ಬೊಕೆ ಆಗಲಿ, ಫ್ಲವರ್ ಲೈವ್ ಪ್ಲಾಂಟ್ ಆಗಲಿ ಮನೆಗಳಲ್ಲಿ ನೀವು ಇಟ್ಕೊಳ್ಳಿ, ಎಷ್ಟೊಂದು ನಿಮ್ಮರಲ್ಲಿ ಥಾಟ್ ಪ್ರಾಸೆಸ್ಸಲ್ಲೇ ವ್ಯತ್ಯಾಸ ಭಾಳ. ಐ ಸ್ಟ್ರಾಂಗ್ಲಿ ಬಿಲೀವ್ ದಿಸ್ ಪಾಯಿಂಟ್ ಸರ್. ಅದನ್ನು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಡೋಂಟ್ ಕೀಪ್ ಎನಿ ಆರ್ಟಿಫಿಷಿಯಲ್ ಫ್ಲವರ್ಸ್. ಇಟ್ಸ್ ಎ ಡೆಡ್ ಫೀಲಿಂಗ್ಸ್, ನೆಗೆಟಿವಿಟಿ ಇನ್ ದ ಹೌಸ್. ಹೋಗ್ಲಿ ಸರ್, ನಾನು ಒಂದು ಕ್ವಶನ್ ಕೇಳಿ ಸರ್. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಯಾಕೆ ಫ್ರೆಶ್ ಫ್ಲವರೇ ತೊಗೊಂಡು ಹೋಗ್ತೀರಿ? ಆರ್ಟಿಫಿಷಿಯಲ್ ಫ್ಲವರ್ ತೊಗೊಂಡೋಗಿ ಕೊಡ್ಬೋದಲ್ಲ ದೇವ್ರಿಗೆ? ಅಂದರೆ ಅಲ್ಲಿ ಭಯ ಇದೆ. ಯಾಕಂದರೆ ನಾನು ದೇವ್ರಿಗೆ ಹೋಗಿ ಆರ್ಟಿಫಿಷಿಯಲ್ ಫ್ಲವರ್ ಆಗಿದ್ರೆ ನಂಗೆ ಶಾಪ ಕೊಟ್ಬಿಟ್ರೆ ನನ್ನ ಜೀವನ ಹಾಳಾಗೋದು. ಅಂದರೆ ದೇವ್ರ ಹತ್ರ ಹೋದರೆ ಫ್ರೆಶ್ ಫ್ಲವರಲ್ಲಿ ಹೋಗಬೇಕು, ಕೊಡಬೇಕು, ನನಗೆ ಕೋಟ್ಯಂತರ ರೂಪಾಯಿ ಆಸ್ತಿಗಳನ್ನ ಕೇಳಬೇಕು, ನನ್ನ ಬಿಲ್ಡಿಂಗ್ಗಳು ಬೇಕು ಸ್ವಾಮಿ, ನನ್ನ ಕಾರುಗಳು ಬೇಕು ದೇವ್ರೆ ಅಂತ ಕೇಳಬೇಕು. ಅಲ್ಲಿ ಭಯ ಇದ್ರೆ ನ್ಯಾಚುರಲ್ ಹೋಗ್ತಾ ಇದೆ. ಇಲ್ಲಿ ಏನು ಭಯ ಇಲ್ಲ, ಮನೆಯಲ್ಲಿ ಏನೋ ಒಂದು ಬಿಳಿ ಒಂದು ತಂದು ಹಾಕಿದೀವಿ ಅದೇ ಇರುತ್ತೆ. ಅಂದರೆ ನಾವು ಎಲ್ಲಿ ನೆಸಸರಿ ಇದೆಯೋ ಅಲ್ಲಿ ಮಾಡ್ತಾ ಇದೀವಿ, ಎಲ್ಲಿ ಬೇಡ ಅನ್ನೋದ್ ಕಡೆ ಆರ್ಟಿಫಿಷಿಯಲ್. ಈಗ ಒಂದು ಮದುವೆ ಮಾಡಬೇಕು, ನಮ್ಮ ಮಕ್ಕಳಿಗೆ ಅಷ್ಟೊಂದು ಬೆಳೆಸ್ಕೊಂಡು ಬಂದಿದ್ದಾಗ ನಾವು ಆರ್ಟಿಫಿಷಿಯಲ್ ಫ್ಲವರ್ಸ್ ಇಂದ ಮಾಡಿದ್ರೆ ಅದು ಏನ್ ಫೀಲಿಂಗ್ ಇರುತ್ತೆ? ಮಾತಾಡತ್ತೆ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಹೂ ಇಟ್ಟಿದ್ರು ಅವರು, ಆ ಫೀಲಿಂಗೇ ಇರಲ್ಲ ಸರ್. ಅದು ಒಂದು ನ್ಯಾಚುರಲ್ ಫೀಲಿಂಗು, ಆ ವಾವ್ ಫೀಲಿಂಗು, ನಿಮಗೆ ಒಂದು ಕನೆಕ್ಟಿವಿಟಿ, ಆ ಬಾಂಡಿಂಗ್ ಅನ್ನೋದೇ ನ್ಯಾಚುರಲ್ ಇಂದಾನೆ ನ್ಯಾಚುರಲ್ ಆಗಿರ್ಬೇಕು. ನಾನು ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋದ್ರು ನಾನು ಮೊದಲು ಇದನ್ನೆಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಅಬ್ಸರ್ವ್ ಮಾಡ್ತಿದ್ದೆ ಸರ್. ಬಿಕಾಸ್ ಐ ವಾಸ್ ಇನ್ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಇದ್ದಿದ್ರಿಂದ ಎಲ್ಲೋ ಮಿಸ್ ಔಟ್ ಆಗ್ಬಿಟ್ಟಿದೆ ನೋಡಿ. ಇದು ನಾವು ಯಾವುದನ್ನ ಪ್ಲಾಸ್ಟಿಕ್ ಇತ್ತು ಅಂದರೆ ನನಗೂ ಆ ಮೈಂಡ್ ಸೆಟ್ ಬರ್ತಾ ಇತ್ತು, ಓ ಆಗ್ತಿಲ್ಲ ಇವ್ರ ಕೈಲಿ, ಮಾಡ್ತಿಲ್ಲ ಅನ್ನೋ ಥರ ನನಗೆ ಆ ಒಂದು ಒಪಿನಿಯನ್ ಜನ್ರೇಟ್ ಆಗ್ತಾ ಇತ್ತು. ಸೊ ಈ ನಿಮ್ಮ ಮಾತುಗಳಿಂದ ತಗೊಂಡು ಲಾಸ್ಟ್ ಟೈಮ್ ಕಿಶೋರ್ ಸರ್ ಬಂದಿದ್ರು ಸರ್, ಅವರು ಹಿಂಗೆ ಪ್ಲಾಸ್ಟಿಕ್ ಬಾಟಲ್ನ ನೀರು ಕುಡಿತಾ ಇರಲಿಲ್ಲ ಅವರು. ಸೊ ದಿಸ್ ಆರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನಮಗೂ ತಗೊಂಡೋಗೋದಕ್ಕೆ. ಇಲ್ಲ ಸರ್, ನನ್ನ ಫಾರ್ಮಲ್ಲಿನೂ ಪಟ್ನಾಯಕ್ ಸರ್ ಅಂತ IAS ಆಫೀಸರ್, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಕರ್ನಾಟಕಕ್ಕೆ, ನಮ್ಮ ಫಾರ್ಮಿಗೆ ಬಂದರು. ಇದೇ ಥರ ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲ ಸುಮಾರು ಇದ್ದರು, ಪ್ಲಾಸ್ಟಿಕ್ ಬಾಟಲ್ಸ್ ಇಟ್ಟಿದೆ. ಶ್ರೀಕಾಂತ್ ಅವ್ರು ನೋಡಿ IAS ಆಫೀಸ್ ಅಂದರೆ ಎಷ್ಟು ವಿಷನ್ ಇರುತ್ತೆ, ಎಷ್ಟು ಜನ ಬರ್ತಾರೆ, ಎಷ್ಟು ಬಾಟ್ಲ್ ಯೂಸ್ ಮಾಡ್ತೀವಿ ಅಂತ ಕೇಳಿಲ್ಲ ಅವರು. ನಿನ್ನ ಫಾರ್ಮ್ಗೆ ಒಂದು ವರ್ಷಕ್ಕೆ ಎಷ್ಟು ಜನ ಬರ್ತಾರೋ ವಿಸಿಟರ್ಸ್ ಆಗಲಿ ಸರ್? ಒಂದು 300 ಮೆಂಬರ್ಸ್ ಪರ್ ಮಂತ್ ತೊಗೊಂಡ್ರೆ ಆಲ್ಮೋಸ್ಟ್ ಅಲ್ಲಿ 3,000-4,000 ಪೀಪಲ್ ಇಯರ್ ಪೀಪಲ್. ಎಲ್ಲರಿಗೂ ವಾಟರ್ ಬಾಟ್ಲ್ ಕೊಡ್ತೀರಾ? ಹೌದು ಸರ್ ಕೊಡ್ತೀವಿ. ಯಾಕೆ ಈ ನೀರು ಕೊಡಲ್ಲ ಅಂದರು. ಸರ್ ಜನ ಡೌಟ್ ಬಿಡ್ತಾರೆ, ಅದಕ್ಕೋಸ್ಕರ ಕೊಡ್ತಾ ಇದ್ದೀವಿ ಸರ್. ಇಲ್ಲಿ ಇಲ್ಲಿ ಕ್ಲೀನ್ ಇರುತ್ತೆ. ಅಂದರೆ ನೀನು ಎಷ್ಟು ಪ್ಲಾಸ್ಟಿಕ್ಕು ಜನ್ರೇಟ್ ಮಾಡ್ತಾ ಇದ್ದೀವಿ, ಇದನ್ನ ಏನು ಮಾಡ್ತೀಯ ಅಂದರೆ ತೊಗೊಂಡೋಗಲ್ಲ. ಅಂದರೆ ನೀನು ಪ್ಲಾಸ್ಟಿಕ್ ಫ್ಲವರ್ ಯೂಸ್ ಮಾಡಬಾರ್ದು ಅಂತ ಹೇಳ್ತೀವಿ, ನೀವು ಪ್ಲಾಸ್ಟಿಕ್ ಮಾತ್ರ ಜನ್ರೇಟ್ ಮಾಡ್ತೀವಿ. ಆವತ್ತು ನಾವು ಒಂದು ಗ್ಲಾಸ್ ಬಾಟಿಲು ಅದರಲ್ಲಿ ಫಿಲ್ಟರು ಇಟ್ಬಿಟ್ಟು ರೀಫಿಲ್ಲಿಂಗ್ ಮಾಡಿಬಿಟ್ಟು ಅಲ್ಲಿ ಇಡ್ತೀವಿ. ಅಂದರೆ ಈಗ ಲಾಸ್ಟ್ 5 yearsಲ್ಲಿ ಅಂದರೆ ನಾನೇ ಅವಾಗ ಅನ್ನಿಸ್ತು, ಓಹೋ ಎಷ್ಟೊಂದು ಪ್ಲಾಸ್ಟಿಕ್ ನನ್ನ ಫಾರ್ಮಲ್ಲಿ ನಾನು ಹಾಕ್ತಾ ಇತ್ತು, ಒಂದು ವರ್ಡಲ್ಲಿ ನಾನು ಎಷ್ಟು ಚೇಂಜ್ ಮಾಡ್ಕೊಂಡಿದ್ದೀನಿ. ಸೂಪರ್ ಸೂಪರ್. ಸ್ಮಾಲ್ ಚೇಂಜಸ್. ಸ್ಮಾಲ್ ಚೇಂಜಸ್. ನಾವು ನಮ್ಮ ಲೇಬರ್ಗೆ ಅದನ್ನೇ ಇಂಟಿಮೇಟ್ ಮಾಡಿದೆ. ಕೆಲವೊಬ್ರು ಒಂದು 10 ಜನ ಊಟ ಮಾಡ್ತಿದ್ರೆ 5 ಜನ ಹೋಟ್ಲಲ್ಲಿ ತರಿಸಿರ್ತಾರೆ, ಎಲ್ಲ ಪ್ಲಾಸ್ಟಿಕ್ ಎಲ್ಲ ರ್ಯಾಪ್ ಮಾಡಿಬಿಟ್ಟು ಅಲ್ಲೇ ಹಾಕಿರ್ತಾರೆ. ಸೊ ಅದನ್ನು ಸ್ಟ್ರಿಕ್ಟ್ ಆಗಿ ಹೇಳಿದ್ದೀನಿ, ಒಂದು ಅಟ್ಲೀಸ್ಟ್ ವಾರದಲ್ಲಿ 3 hour ಪ್ಲಾಸ್ಟಿಕ್ ಫ್ರೀ ಡೇ ಅಂತ ನಮ್ಮ ಫ್ಯಾಕ್ಟ್ರಿಯಲ್ಲಿ ಫಾಲೋ ಮಾಡ್ರಪ್ಪ, ಬೇರೆ ಕಡೆ ಬೇಡ. ಫಸ್ಟ್ ನಮ್ಮ ಪ್ರಾಕ್ಸಿಮಿಟಿಯಲ್ಲಿ ಏನೇನು ಪಾಸಿಬಿಲಿಟಿಗಳಿದಾವೋ ಅದನ್ನೆಲ್ಲ ತೆಗಿಯೋಂಥ ಒಂದು ಪ್ರಯತ್ನ ಪಡೋಣ ಅಂತ ಮಾತಾಡ್ತಾ ಇರ್ತೀವಿ. ದಟ್ ಈಸ್ ಹೌ ವಿ ಎವಾಲ್ವ್ ಆಸ್ ಹ್ಯೂಮನ್ ಬೀಯಿಂಗ್. ಒಂದೊಂದು ಸರ್ವರಿಂದ ಕಲಿತು ಸರ್ವಜ್ಞ. ಬೇರೆಯವ್ರಿಗೆ ಹೇಳೋದು ಆಮೇಲೆ ಸರ್, ಫಸ್ಟ್ ನಾವು ಮಾಡೋದು. ಎಸ್ ಸರ್. ಸೊ ಕೊನೆಯದಾಗಿ ತಾವು ವಾಟ್ ಈಸ್, ನೀವು ಇವಾಗ ಶ್ರೀಕಾಂತ್ ಬೊಲ್ಲೆಪಲ್ಲಿ 1,000 ರೂಪಾಯಿ ಕೆಲಸಕ್ಕೆ ಬಂದಂಥ ವ್ಯಕ್ತಿ, ಬೆಂಗಳೂರಲ್ಲಿ ಅಥವಾ ಕ್ಯಾನ್ ಐ ಸೇ ಇಟ್ ಇನ್ ಇಂಡಿಯಾ ಸರ್, ಇಂಡಿಯಾ ಫ್ಲಾರಿಕಲ್ಚರ್ ಸೆಕ್ಟರಲ್ಲಿ ಒಂದು ಚಾಪ್ ಮೂಡಿಸಿದ್ದೀರಾ. ತುಂಬ ದೊಡ್ಡ ಪ್ರಮಾಣದಲ್ಲಿ ಒಬ್ಬ ಫ್ಲಾರಿಕಲ್ಚರ್ ಬಿಸ್ನೆಸ್ ಆಗಿರಲಿ, ವೆಜಿಟೇಬಲ್ ಆಗಿರಲಿ, ಪಾಲಿಯೋಸಲ್ಲಿ ಯು ಆರ್
ಒನ್ ಅಮಾಂಗ್ ದ ಟಾಪ್ ಪ್ರೊಡ್ಯೂಸರ್ಸ್ ಇನ್ ಫ್ಲಾರಿಕಲ್ಚರ್ ಆ್ಯಂಡ್ ವೆಜಿಟೇಬಲ್ ಕಲ್ಟಿವೇಶನ್ಸ್. ಯಂಗ್ ಜನ್ರೇಷನ್, ಇವತ್ತಿನ ಜನ್ರೇಷನ್ಸ್ಗೆ ಅವ್ರು ಏನು ತಪ್ಪು ಮಾಡ್ತಿದ್ದಾರೆ ಅಥವಾ ಅವ್ರಿಗೊಂದು ಸಲಹೆ ಕೊಡಬೇಕು ಅಂದರೆ ಏನು ಕೊಡ್ತೀರಾ ಸರ್? ಸರ್, ಈಗ ನನ್ನ ಹತ್ರ ಸುಮಾರು ಜನ ಇಂಟರ್ನ್ಶಿಪ್ಗೆ ಬರ್ತಾರೆ, ಈ ಸ್ಟೂಡೆಂಟ್ಸ್ JKVK ಅಂದಾಗಲಿ, ಬಾಗಲಕೋಟೆ ಯೂನಿವರ್ಸಿಟಿ ಎಲ್ಲ. ಎಷ್ಟೋ ಜನ ಬಂದ್ರೇನು ಇಲ್ಲಿ ಇಂಟರ್ನ್ಶಿಪ್ಗೋಸ್ಕರ ಆ ರಾವೆ ಪ್ರೋಗ್ರಾಮು, ಆ 21 ಡೇಸ್ಗೋಸ್ಕರ ಅಂತ ನಾವು ಬರ್ತಾರೋ, ಬಟ್ ಓನ್ಲಿ ಫಾರ್ ದ ಸರ್ಟಿಫಿಕೇಶನ್. ಆ ಸೀರಿಯಸ್ನೆಸ್ಸು ಯಂಗ್ ಜನ್ರೇಷನಲ್ಲಿ ಅಲ್ಲಿ ಇನ್ವಾಲ್ವ್ಮೆಂಟು, ನಾನು ಕಲ್ತ್ಕೊಬೇಕು, ನನ್ನ ಲೈಫ್ಗೆ ಫ್ಯೂಚರ್ಗೆ ನನಗೆ ಇದು ಯೂಸ್ ಆಗುತ್ತೆ, ಈ 21 ಡೇಸ್ ನನಗೆ ಟುಮಾರೋ ನನಗೊಂದು ಫೋಕಸ್, ನನ್ನ ತೋಟದಲ್ಲಿ ನಾನು ಮಾಡ್ಕೊಂಡ್ರೇನೋ, ಇಲ್ಲ ಯಾರ ಹತ್ರನ ನಾನು ಒಂದು ಫಾರ್ಮ್ ಮ್ಯಾನೇಜರ್ ಆಗೋದ್ರೇನೋ, ಅವರ ಟೆಕ್ನಿಕಲ್ ಅಡ್ವೈಸರ್ ಆಗೋದ್ರೇನೋ, ಅವರ ಬ್ಯಾಂಕರ್ಗೆ ಏನಾನು ಹೋದ್ರೇನೋ, ಆ ಬೇಸಿಕ್ಸ್ ಕಲ್ತ್ಕೊಂಡ ಅಂತ ಇದು ಸೀರಿಯಸ್ನೆಸ್ ಇಸ್ ನಾಟ್ ದೇರ್ ಇನ್ ದ ಯಂಗ್ ಜನ್ರೇಷನ್. ಈಗ ಡೆಡಿಕೇಶನ್ನು ಅವ್ರಿಗೆ, ಇವಾಗ ನಾನು ಹೇಳಿದೆ, ಐ ಆಮ್ ಎ ಗುಡ್ ಅಬ್ಸರ್ವರ್ ಆ್ಯಂಡ್ ಎ ಗುಡ್ ಇಂಪ್ಲಿಮೆಂಟರ್. ಸೂಪರ್. ಅಂದರೆ ಅಬ್ಸರ್ವ್ ಮಾಡಿದರೆ ತಾನೇ ನಾವು ಇಂಪ್ಲಿಮೆಂಟ್ ಮಾಡೋದು. ಅಬ್ಸರ್ವ್ ಮಾಡೋ ಅಂಥ ಅವಕಾಶ ಬಂದಾಗ ಅದನ್ನು ಗ್ರ್ಯಾಬ್ ಮಾಡಿಕೊಂಡು ಹೋಗಿ ನಿನ್ನ ಲೈಫ್ಗೆ ನೀವು ಯೂಟಿಲೈಸ್ ಮಾಡಿಕೊಂಡ್ರೆ ಅದು ಒಂದು ಬೇಸ್ ಆಗ್ಬೋದು. ಅಲ್ಲಿಂದ ನೀನು ಸ್ಟಾರ್ಟ್ ಮಾಡ್ಕೊಂಡು ಯುವರ್ ನಾಲೆಜ್ ಆಫ್ ಯುವರ್ ಬುಕ್ ನಾಲೆಜ್ ಏನನ್ನಿದ್ರೇನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಯು ಕ್ಯಾನ್ ರೀಚ್ ದ ಗೋಲ್ಸ್. ಬಟ್ ನೀವು ಈ ಮೊಬೈಲು ಮೇಲೆ, ರೀಲ್ಸ್ ಮೇಲೇನೋ, ಇನ್ನೊಂದು ಮೇಲೇನೋ ನೀವು ಫೋಕಸ್ ಜಾಸ್ತಿ ಇದ್ರೆ ವ್ಯವಸಾಯ ಮಾಡೋದು ಭಾಳ ಕಷ್ಟ. ರೀಲ್ಸಿಂದ ಯು ಕಾಂಟ್ ಪ್ರೊಡ್ಯೂಸ್. ಕರೆಕ್ಟ್ 100%. ಎಸ್. You grab the information, be practical, be implementing in a right way. ಈ ಕರ್ನಾಟಕ ಗೌರ್ಮೆಂಟ್ 16 ವರ್ಷದ ಒಳಗಡೆ ಇರೋರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಾರೆ. ಒಳ್ಳೆ ಸರ್. ಐ ಆಲ್ವೇಸ್ ಸೇ 16 ಅಲ್ಲ ಸರ್, 24 ಅವ್ರ ಎಜುಕೇಶನ್ ಆಗ ಅವ್ರಿಗೂ ಬ್ಯಾನ್ ಮಾಡಬೇಕು. ರೀಸೆಂಟ್ ಆಗಿ ಐ ಆಮ್ ನಾಟ್ ಶೂರ್ ವಿತ್ ದ ನಂಬರ್, 16 14, ಬಟ್ ಒಟ್ನಲ್ಲಿ ಬ್ಯಾನ್ ಮಾಡಿದ್ದಾರೆ. ಇದನ್ನ ನೋಡ್ಕೊಂಡು ಬೇರೆ ಇಂಡೋನೇಷ್ಯಾ, ಬೇರೆ ದೇಶದಲ್ಲಿ ಯಾವ್ದ್ರಲ್ಲೂ ಮಾಡಿದ್ದಾರೆ ಅಂತ ನಾನು ಬೆಳಗ್ಗೆ ಪೇಪರಲ್ಲಿ ಓದ್ತಾ ಇದ್ದೆ ಸರ್. ಇಲ್ಲ ಸರ್, ಯಾಕಂದ್ರೆ ಸುಮಾರು ವಿ ಆರ್ ವೇಸ್ಟಿಂಗ್ ಟೈಮ್ ಸರ್. ಇವಾಗ ನಾವೇ ಏನಾನ ಮಾತಾಡ್ತಾ ಯಾವುದನ್ನ ಒಂದು ನೋಡಿದಿರೋ ಸೋಷಿಯಲ್ ಮೀಡಿಯಾ, ಹೌ ಮಚ್ ಆಫ್ ಅವರ್ ಮೈಂಡ್ ಗೆಟ್ ಡಿವಿಯೇಟೆಡ್, ಫೋಕಸ್ ಡಿವಿಯೇಷನ್ ಇದೆ. ಇದಕ್ಕೆ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಇನ್ಸ್ಟಾಗ್ರಾಮ್, ನನ್ನ ಫೇಸ್ಬುಕ್ ಕಡೆಯಿಂದ ತೆಗೆಸ್ಬಿಟ್ಟವ್ರು ಸರ್ ನನ್ನ. ನೀವೇನೇನೋ ಸ್ಕ್ರೋಲ್ ಮಾಡ್ತಾ ಇದ್ರೆ ವ್ಯೂಸ್ ಎಲ್ಲ ಬಿದ್ದೋಗ್ಬಿಡ್ತಿದೆ ಅಂತ ನನ್ನ ಫೋನಿಂದ ನನ್ನ ಇನ್ಸ್ಟಾಗ್ರಾಮ್ ID, ನನ್ನ ಫೇಸ್ಬುಕ್ ID ನನ್ನೇ ಲಾಗಿನ್ ಇಟ್ಕೊಂಡಿಲ್ಲ, ಹಾಕ್ಬಿಟ್ಟು ಯಾವುದೋ ಮೆಟಾ ಅಂತ ಕೊಟ್ಟಿದ್ದಾರೆ ಸರ್. ಬರೀ ಕಾಮೆಂಟ್ಸು, ಮೆಸೇಜಸ್ ಮಾತ್ರ ಓದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಆನೆಸ್ಟ್ಲಿ ಸ್ಪೀಕಿಂಗ್, ಕಳೆದ 4 ದಿನದಿಂದ ನಾನು ಮೊದಲು ಡಿಲೀಟ್ ಮಾಡಿ ಆನ್ ಮಾಡ್ತಿದ್ದೆ, 4 ದಿನದಿಂದ ಡಿಲೀಟ್ ಮಾಡಿಬಿಟ್ಟೆ ಸರ್. ಎಷ್ಟು ಪ್ರೊಡಕ್ಟಿವ್ ಆಗಿ ಕೆಲಸ ಆಗ್ತಿದೆ ಅಂತಂದರೆ, ಅದನ್ನೇನೋ ಪ್ರಾಬಬ್ಲಿ ನಾನು ಸರ್ಫ್ ಮಾಡಬೇಕು ಅಂತ ಅನ್ಕೊಂಡ್ರು ಇನ್ನೊಬ್ರದ್ದು ಯಾರ್ದೋ ಸ್ಟೇಟಸ್ ನೋಡ್ತೀನಿ, ಯಾರು ಅವರು ನಮ್ಮ ಸರ್ಕಲಲ್ಲಿ ಇರೋದು, ಅಟ್ಲೀಸ್ಟ್ ಅವ್ರದ್ದು ಏನು ನಡೀತಿದೆ ಅನ್ನೋದಾದ್ರೂ ಗೊತ್ತಾಗುತ್ತೆ. ಲೈಕ್ ಯು ಮೆನ್ಷನ್ಡ್, ಯೂತ್ ಜಾಸ್ತಿ ಸೋಷಿಯಲ್ ಮೀಡಿಯಾದಿಂದ ಡೈವರ್ಷನ್ ಆಗ್ತಿದೆ. ಸೊ ಆ ಇಂಟರ್ನ್ಶಿಪ್ಗೆ ಬಂದಂಥದ್ರಲ್ಲಿ ಯಾರಾದರೂ ಒಬ್ಬರು ಸೀರಿಯಸ್ ಆಗಿದ್ರೆ ಇನ್ನೊಬ್ಬ ಶ್ರೀಕಾಂತ್ ಬಲ್ಲೆಪಲ್ಲೆ ಆಗ್ಬೋದು. ಚಾನ್ಸಸ್ ಇದೆ ಸರ್. ಬಿಕಾಸ್ ಯು ಕೇಮ್ ಲೈಕ್ ದಟ್ ಅಲ್ಲ ಸರ್. ಅಲ್ಲಿ ಯಾರೋ MP ಹತ್ರ ಇಂದ ನೀವು ನಿಜಾಮಾಬಾದಿಂದ ಬಂದು ಇಲ್ಲಿ ನೆಲಮಂಗಲದಲ್ಲಿ ಯಾವುದೋ ಕೆಲಸಕ್ಕೆ ಜಾಯಿನ್ ಆಗಿ ಇವತ್ತು 70 ಎಕರೆಯಲ್ಲಿ ಮಾಡ್ತಿದ್ರೆ ಅಂದರೆ, ನಾನು ಟರ್ನ್ ಓವರ್ ಪಕ್ಕಕ್ಕೆ ಸರ್ 70 ಎಕರೆ ನಾವು ಕಾಸ್ಟಿಂಗ್ ತೆಗೆದುಬಿಟ್ರೆ ಎಲ್ಲಿಗೋ 100 ಕೋಟಿಗಳು ಹೋಗ್ತಾರೆ. 500-600 crores ಪ್ರಾಬಬ್ಲಿ ಇಟ್ ವಿಲ್ ಬಿ ದೇರ್. ಸರ್, ಈಗ ಅದೇ ವ್ಯವಸಾಯದಲ್ಲಿ ಇರೋಂಥ ಶಕ್ತಿ ಏನಂದ್ರೆ, ಯಂಗ್ ಜನರೇಷನ್ ಥಿಂಕ್ ಮಾಡಬೇಕಾಗಿರೋದು ಲ್ಯಾಂಡ್ ಅಪ್ರಿಷಿಯೇಷನ್ ಒಂದು, ನೀನು ಬಿಸ್ನೆಸ್, ಈ ಒಂದು ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಬಂದರೆ ನೀನು ವೆಜಿಟೇಬಲ್ಸ್ ಮಾಡಿ ನಾಳೆ ಇನ್ನೂ ಫ್ಯೂಚರ್ ಕೇಳ್ತೀನಿ, ಇಂಡಿಯನ್ ಅಗ್ರಿಕಲ್ಚರ್ ವಿಲ್ ಬಿ ಬೂಮಿಂಗ್ ಲೈಕ್ ಎನಿಥಿಂಗ್. ಏನಕ್ಕೆ ಅಂತ ಹೇಳಿದರೆ, ಬೇರೆ ಈಗ ಯುರೋಪಿಯನ್ನು, ಬೇರೆ ಕಂಟ್ರೀಸ್ ದ ಕಾಸ್ಟ್ ಆಫ್ ದೇರ್ ಲಿವಿಂಗ್, ಇವೆಲ್ಲದರಿಂದ ನಮ್ಮ ಪ್ರೊಡಕ್ಟಿವಿಟಿ ವಿ ಹ್ಯಾವ್ ಎ ಸ್ಕೋಪ್. ಬಟ್ ನಮಗೆ ಇರೋಂಥ ಪ್ರಾಬ್ಲಮ್ ಏನು ಅಂದರೆ ವಾಲ್ಯೂಮ್ಸ್ ಇಲ್ಲ. ವೆನ್ ಯು ಟೇಕ್ ಚೈನಾ, ಎನಿಥಿಂಗ್ ದೇ ಥಿಂಕ್ ದೇ ಪ್ರೊಡ್ಯೂಸ್ ಇನ್ ವಾಲ್ಯೂಮ್. ಈಗ ಒಂದು ಕಂಟೈನರು ಟೊಮೆಟೊ ಕಳಿಸ್ಬೇಕಂತ ಹೇಳಿದ್ರೆ ಅಲ್ಲಿ ಮಾರ್ಕೆಟ್ಗೆ ಹೋದ್ರೆ ಆ ಕ್ವಾಲಿಟಿ ಆಫ್ ಗ್ರೇಡೆಡ್ ಮೆಟೀರಿಯಲ್ ಸಿಕ್ಕಲ್ಲ. ಅಂದರೆ ಆ ಥರ ನಮಗೆ ಫ್ರಾಗ್ಮೆಂಟೆಡ್ ಸ್ಮಾಲ್ ಫಾರ್ಮರ್ಸ್. ಎಸ್, ನಮ್ಮ ಒಂದು ಸೆಕ್ಟರೇ ಫ್ರಮ್ ಸ್ಮಾಲ್ ಫಾರ್ಮಿಂಗ್ ಇಂದ ಇವಾಗ ಇಟ್ ಇಸ್ ಬಿಕಮಿಂಗ್. ವಿ ನೀಡ್ ಟು ಎಕ್ಸ್ಪ್ಲೋರ್ ಆ ಒಂದು ಸೈಜ್ಗೆ ಬಂದರೆ ನಾವು ವರ್ಲ್ಡಲ್ಲಿ ವಿ ಕ್ಯಾನ್ ಹ್ಯಾವ್ ಎ ವೆರಿ ಬಿಗ್ ಮಾರ್ಕೆಟ್ ಫಾರ್ ಎಕ್ಸ್ಪೋರ್ಟ್ಸ್. ಆ್ಯಂಡ್ ಎಜುಕೇಷನ್ ಆಲ್ಸೋ. ಅದ್ರ ಮೇಲೆ ಒಂದು ಸ್ವಲ್ಪ, ಬಿಕಾಸ್ ನಾನು ಈ ಕಬ್ಬು ನೋಡ್ತಾ ಇದ್ದೆ. ಲಾಸ್ಟ್ ಟೈಮ್ ನಾನು ಪುಣೆಗೆ ಹೋಗಿದ್ದೆ ಸರ್, ಹಿಂಗೆ ರಿಸರ್ಚ್ ಮಾಡೋಣ ಅಂತ ಹೋಗ್ತಾ ಅಲ್ಲಿಗೆ ಹೋಗಿದ್ವಿ. ಯಾವುದೋ ನಮ್ಮ ಬಯೋಟೆಕ್ನಾಲಜಿ ಸಲುವಾಗಿ ಹೋಗಿದ್ದೆ, ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಗೆ. ಅಲ್ಲಿಗೆ ಹೋದಾಗ ನೋಡಿದೆ, ಅಲ್ಲಿ ಕಬ್ಬು 130 ಟನ್ ಬೆಳೀತಾರೆ, ಬೆಳಗಾವಲ್ಲಿ ಬರೋಷ್ಟೇ 70 ಟನ್ ಬೆಳೀತಾರೆ, ಮಂಡ್ಯಕ್ಕೆ ಬರೋಷ್ಟೇ 50 ಟನ್ ಬೆಳೀತಾರೆ. ದರ್ ಇಸ್ ಎ ಹ್ಯೂಜ್ ಈಲ್ಡ್ ಗ್ಯಾಪ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಇನ್ನೊಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಸೊ ಅಟ್ಲೀಸ್ಟ್ ಅಲ್ಲಿಂದ ಅವ್ರೇನು ಯುರೋಪಿಂದ ಅಥವಾ ಬೇರೆ ದೇಶದಿಂದ ತರೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಬೆಳಗಾಂನ ಮಂಡ್ಯ ಅವ್ರು ಅಡಾಪ್ಟ್ ಮಾಡ್ಕೊಂಡು, ಪುಣೆನ ಬೆಳಗಾಂ ಅವ್ರು ಅಡಾಪ್ಟ್ ಮಾಡ್ಕೊಂಡ್ರು 20-30% ಈಲ್ಡ್ ಗ್ರೋತ್ ಇರುತ್ತೆ. ಇಲ್ಲ, ಇಲ್ಲಿ ಒಂದು ಮಾತು, ಈಗ ಅದೇ ಮಂಡ್ಯ ರೈತ
ಅಲ್ಲಿ ರೈತನು ಹೋಗಿ ನೋಡಿ ಅವ್ನು ಏನು ಮಾಡ್ತಾನೆ ಅನ್ನೋದು ತಿಳ್ಕೊಂಡಲ್ಲ. ಅದಕ್ಕೂ ಗೌರ್ಮೆಂಟ್ನೇ ಬ್ಲೇಮ್ ಮಾಡ್ಕೊತೀವಿ ನಾವು ರೈತರು ಏನು ಮಾಡ್ತೀವಿ, ನಮ್ಮನ್ನು ತಗೊಂಡೋಗಿ ತೋರಿಸಿದ್ವಿ. ಯಾಕೆ ತೋರಿಸ್ಬೇಕು? ನೀವು ಹೋಗಿ ತಿಳ್ಕೊಳ್ಳಿ. ನೀವು ಇವಾಗ 50 ಟನ್ನು ನಿನಗೆ ವ್ಯತ್ಯಾಸ ಬರಂಗಿದ್ರೆ ಅಲ್ಲಿಗೆ ಹೋಗಿ ತಿಳ್ಕೊಂಬಂದು 20-30 ಟನ್ನು ನೀನು ಜಾಸ್ತಿ ಬೆಳೆದ್ರೆ ಇಟ್ಸ್ ಆ್ಯಡೆಡ್ ವ್ಯಾಲ್ಯೂ ಟು ಯುವರ್ ಫ್ಯಾಮಿಲಿ. ಕರೆಕ್ಟ್. ಬಟ್ ದಟ್ ಇನ್ ಟೈಮ್ ನಾವು ಲೈಕ್ ಯು ಮೆನ್ಷನ್ ಸರ್, ರಾವೆಗಳು ನಿಮ್ಮ ಹುಡುಗರು ಬರ್ತಾರೆ. ನಾನು ಆ ರಾವೆಗಳು ಬೇರೆ ಬೇರೆ ಕಡೆಗೆಲ್ಲ ಹೋಗಿದ್ವಿ ಹಿಂಗೆ ವರ್ಕ್ ಮಾಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ನಾನು ಸಾಕಷ್ಟು ಜನ ರೈತರನ್ನ ಭೇಟಿ ಮಾಡ್ತೀನಿ ಸರ್. ಅಟ್ ಮೈ ಕಾಲೇಜ್ ಡೇಸ್ ಫೈನಲ್ ಇಯರ್ ಇದ್ದಾಗ ಪ್ರತಿ ರೈತರ ಹತ್ರ ಹೋದಾಗ ನಮ್ಗೆ ಏನು ಕೊಡ್ತೀರಾ? ಬಿಕಾಸ್ ಪ್ರಾಬಬ್ಲಿ ಗೌರ್ಮೆಂಟ್ ಹ್ಯಾಸ್ ಮೇಡ್ ಫಾರ್ಮರ್ ವೀಕರ್ ಸೆಕ್ಷನ್ ವಿತ್ ದ ಫೋಲ್ಡೆಡ್ ಹ್ಯಾಂಡ್ಸ್. ನೀನು ಕೇಳೋನೇ ಆಗಿರಬೇಕು ಅಂತ ನಾವೇ ಅದೊಂದು ಫ್ರೇಮ್ ಮಾಡಿ ಇಟ್ಬಿಟ್ಟಿದ್ದೀವೇನೋ, ಅದೇ ತಪ್ಪಾಗ್ಬಿಟ್ಟಿದ್ದೇನೋ ಅನ್ಸುತ್ತೆ. ತಪ್ಪಾಗ್ಬಿಟ್ಟಿದೆ. ಅವ್ರು ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಒಂದು ಎಕ್ಸ್ಪ್ಯಾನ್ಷನ್ ಆಗಿದ ಮೇಲೆ, ಒಂದು ಸಬ್ಸಿಡಿ ಬಂದ ಮೇಲೆ ಬರಲ್ಲ ಬಿಡಪ್ಪ, ಅವ್ರ ಮೈಂಡನ್ನು ಅಲ್ಲಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ. ಅವನು ಗ್ರೋತಲ್ಲಿ ಇದರಲ್ಲಿ ಬರೋಂಥ ಸಂಪಾದನೆಯಿಂದ ನಾನು ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರೆ ನಾನು ಇನ್ನೂ ಮಾಡ್ಕೊಬೋದು ಅನ್ನೋದಿಲ್ಲ. ಅದನ್ನು ತೊಗೊಂಡೋಗಿ ಎಲ್ಲ ಹಾಕ್ಕೊಂಡು ಇಲ್ಲಪ್ಪ ಇನ್ನು ಗೌರ್ಮೆಂಟ್ ಸ್ಕೀಮ್ ಬಂದರೆ ನೋಡೋಣ. ಯಾಕೆ ನೋಡಬೇಕು? ಗೌರ್ಮೆಂಟ್ ಒಂದು ದಾರಿ ತೋರಿಸಿದೆ. ಅವರು ನಾವು ವಿ ಹ್ಯಾವ್ ಟು ಬಿಲ್ಡ್ ಅವರ್ ಅಗೇನ್. ಅದನ್ನ ಮೇಲೆ ನಾವು ಬೇಸ್ ಮಾಡ್ಕೊಂಡು ಹೋದರೆ ಆ ಒಂದು ವೇ ತಗೊಂಡೇ ನಾನು ಇಲ್ಲಿವರೆಗೂ ಬರೋಕ್ಕಾಗಿದೆ. ನಾನು ವೆಯ್ಟ್ ಮಾಡಿಲ್ಲ. ಸರಿ, ಇಲ್ಲಿವರೆಗೂ ಗೌರ್ಮೆಂಟ್ ಸಪೋರ್ಟ್ ಮಾಡಿದ್ದೆ ತೊಗೊಂಡಿದ್ದೀವಿ. ಅದಾದಮೇಲೆ ನಾವು ಮಾಡ್ಕೊಂಡಿದ್ದೀವಿ. ಅದರಿಂದ ನಾನು ಜಮೀನು ತೊಗೊಂಡಿದ್ದೀನಿ. ಆವತ್ತು ತೊಗೊಂಡಿರೋ ಬೆಲೆಗೆ ಬೇರೆ, ಇವತ್ತಿರೋಂಥ ಬೆಲೆನೇ ಬೇರೆ. ಅದರಲ್ಲಿ ಬಿಸ್ನೆಸ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಎಲ್ಲ ವೆರೈಟೀಸ್ ಗ್ರೋ ಮಾಡ್ಕೊತಾ ಇದ್ದೀನಿ. ಈಗ ನಾನು ಎಷ್ಟು ಜನಕ್ಕೆ ರೂರಲ್ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದೀನಿ, ಎಷ್ಟೋ ರೆವೆನ್ಯೂ, ಅಗ್ರಿಕಲ್ಚರಲ್ ರೆವೆನ್ಯೂ ಜನರೇಟ್ ಮಾಡ್ಕೊಂಡು. ಕರೆಕ್ಟ್. ಲೆಗಸಿ ಹ್ಯಾಸ್ ಬಿನ್ ಕ್ರಿಯೇಟೆಡ್ ವಿತ್ ದ ಆಪರ್ಚುನಿಟಿ ಗೌರ್ಮೆಂಟ್ ಪ್ರೊವೈಡೆಡ್. ನಾನು ಈಗ ACBC ಅಂತ ಫಸ್ಟ್ ನಾನು ಹಿಂಗೆ ಸಬ್ಸಿಡಿ ಎಲ್ಲ ಮಾಡಿದ್ದು ಸರ್. ಅಗ್ರಿ ಬಿಸ್ನೆಸ್ ಕ್ಲಿನಿಕ್ ಅಂತೇಳಿ 15 ಲಕ್ಷ 7 ಲಕ್ಷ ಸಬ್ಸಿಡಿ ಕೊಡೋರು, 15 ಲಕ್ಷ ಪ್ರಾಜೆಕ್ಟ್ ಕಾಸ್ಟ್. ಫಸ್ಟ್ ನಾನು ಹಂಗೆ ಸ್ಟಾರ್ಟ್ ಮಾಡಿದೆ. ನಾನು ಸಾಕಷ್ಟು ಜನ ನನ್ನ ಜೊತೆಗಿರೋ ಸ್ನೇಹಿತರು ಅಥವಾ ಸುಮಾರು ಜನ ರೈತರು ಏನು ಮಾಡ್ತಾರೆ, ಕೃಷಿ ಹೊಂಡ ಅಂದಿದ ತಕ್ಷಣ ಒಂದು 70,000 ಕೊಡ್ತಾರೆ. ಸುಮ್ಮನೆ ಆಫೀಸರ್ ಬಂದಾಗ ಹಂಗೆ ಮ್ಯಾನಿಪುಲೇಟ್ ಮಾಡಿಬಿಟ್ಟು ಈ NHL ಅಲ್ಲಿ NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಲ್ಲಿ ತುಂಬ ಆಗತ್ತೆ ಈ ಕುರಿಗಳಲ್ಲಿ. ಸುಮ್ಮನೆ ಯಾರ್ದೋ ಕುರಿಗಳು ಎತ್ಕೊಂಡ್ಬಂದು ಶೆಡ್ ಎಲ್ಲ ಇಟ್ಕೊಂಡಿರ್ತಾರೆ. ಅದನ್ನ ಬಳಸ್ಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೋದು. ಅದರಿಂದನೇ ಸರ್ ಆ್ಯಕ್ಚುಲಿ ಸ್ವಲ್ಪ ಮಿಸ್ಟೇಕ್ಸು ಮಾಡ್ತಾ ಇರೋದ್ರಿಂದ ರಿಯಲ್ ಫಾರ್ಮರ್ಗೂ ಆ ಸ್ಕೀಮ್ಗಳು ಡೈಲ್ಯೂಟ್ ಆಗಿ ರಿಯಲ್ ಫಾರ್ಮರ್ಗೂ ರೀಚ್ ಆಗ್ತದೆ. ಕರೆಕ್ಟ್. ಅವೈಲಬಿಲಿಟಿ ಮಿಸ್ ಆಗ್ಬಿಡುತ್ತೆ. ನಮ್ಮ ಫ್ರೆಂಡ್ ಒಬ್ರು ಇದ್ರು ಪಾಪ, ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದ, ಅವ್ನಿಗೆ ಸಿಗ್ಲಿಲ್ಲ. ಇನ್ನೊಬ್ರು ಯಾರೋ ಮಾಕ್ ಮಾಡಿದ್ರು, ಬೇರೆ ಕುರಿಗಳನ್ನ ಎತ್ಕೊಂಡ್ಬಂದು ಪಾರ್ಕ್ ಮಾಡಿದ್ರು, ಅವ್ರಿಗೆ ಬಂದ್ಬಿಡುತ್ತೆ ಸಬ್ಸಿಡಿ. ಅಲ್ಲೇ ಯಂಗ್ ಜನ್ರೇಷನ್ನು ಅವ್ರ ಎನರ್ಜಿ ಲೆವೆಲ್ಸ್ ಬಿಡಪ್ಪ ಇದೆಲ್ಲ ಈಗ ಗೌರ್ಮೆಂಟ್ ಮೇಲೆ ಆ ನೆಗೆಟಿವಿಟಿ ಅದು ಬೆಳೆದೋಗ್ತಾರೆ. ಎಸ್ ಸರ್, ತಾವು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಇಷ್ಟೆಲ್ಲ ಇಂಟ್ರಾಕ್ಷನ್ಸ್ ಆಯಿತು. ತುಂಬ ಕಲಿಯೋಂಥ ಪ್ರೊಸೆಸ್ ನಮಗೂ ಇತ್ತು ನಿಮ್ಮ ಕಡೆಯಿಂದ. ಸೊ ನೀವು ಈ ರೈತ 360 ವಾಟ್ ಈಸ್ ಯುವರ್ ಒಪಿನಿಯನ್? ನಿಮ್ಗೆ ಏನು ಅನಿಸ್ತು ರೈತ 360 ನಮ್ಮ ಪಾಡ್ಕಾಸ್ಟ್ ಜರ್ನಿ ಬಗ್ಗೆ? ಸರ್, ನಾನು ಹೇಳೋದೇನೆಂದರೆ ಇಂಥ ಪಾಡ್ಕಾಸ್ಟ್ಗಳು ಬರಬೇಕು. ಈಗ ಇದು ಒಂದು ಪಾಡ್ಕಾಸ್ಟ್ ನೀವು ಮಾಡಿದರೆ ನಿಮ್ಮ ರೀಚು 1 ಲಕ್ಷ ಆಗ್ಬೋದು, 10 ಲಕ್ಷ ಆಗ್ಬೋದು, 1 ಕೋಟಿ ಆಗ್ಬೋದು. ಇಟ್ ಕ್ಯಾನ್ ರೀಚ್ ಎನಿವೇರ್. ಬಟ್ ಅಷ್ಟೊಂದು ಜನ ಶ್ರೀಕಾಂತನ ರೀಚ್ ಮಾಡಬೇಕಂದ್ರೆ ಕಷ್ಟ ಆಗ್ಬೋದು. 100 ಜನ ಮಾಡ್ಬೋದು, 200 ಜನ ಬರ್ಬೋದು, ಅವ್ರು 300 ಜನ ಬರ್ಬೋದು ಅವ್ರ ಕಷ್ಟದಿಂದ. ಈಗ ಒಂದು ಅಭಿಪ್ರಾಯ, ಈ ವಿಷಯ ಒಂದು ತಿಳ್ಕೊಬೇಕು ಅಂದರೆ ಈ ಒಂದು ಪಾಡ್ಕಾಸ್ಟ್ ಈಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫಾರ್ ಎನಿಥಿಂಗ್. ಈಗ ನೀವು ಇಷ್ಟೊಂದು ಎಫರ್ಟ್ಸ್ ಆಗಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ಆರ್ ಈ ಒಂದು ಇನ್ಫಾರ್ಮೇಷನ್ನ ಜನಕ್ಕೆ ಸೇರಿಸ್ಬೇಕು ಅಂತ ನಿಮ್ಮ ಒಂದು ಥಾಟ್ ಪ್ರಾಸೆಸ್ ಇದೆಯಲ್ಲ, ಅದನ್ನು ಯೂಟಿಲೈಸ್ ಮಾಡ್ಕೊಂಡು ಜನ ಇದು ಮಾಡಿಕೊಂಡ್ರೆ ಅವ್ರಿಗೆ ಒಂದು ಬಹಳ ಒಂದು 1 ಅವರಲ್ಲಿ ಒಂದು ಇನ್ಫಾರ್ಮೇಷನ್ನು ಅವ್ರು ಕೂತಿರೋ ಜಾಗದಲ್ಲೇ ಸಿಗುತ್ತೆ. ಏನೋ ರೀಲ್ ನೋಡೋದು ಬದಲು ಪಾಡ್ಕಾಸ್ಟ್ ನೋಡಿದರೆ ಇನ್ಫಾರ್ಮೇಷನು ಅವ್ರಿಗೆ ಒಂದು ವ್ಯಾಲ್ಯೂಬಲ್ ಇದೇ ಬರುತ್ತೆ. ಅದರಲ್ಲಿ ನಿಮ್ಮ ಒಂದು ರೈತ 360 ಅನ್ನೋದು ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್ ಅನ್ನೋದು ನಿಮ್ಮ ಟೀಮ್ ಆಗಲಿ ನೀವೆಲ್ಲ ಡೂಯಿಂಗ್ ಎ ಗ್ರೇಟ್ ಜಾಬ್ ಸರ್ ಫಾರ್ ದ ಸೊಸೈಟಿ. ದಿಸ್ ಈಸ್ ಒನ್ ಆಫ್ ದ ಸೊಸೈಟಿ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ ಟು ದ ಯಂಗ್ ಫಾರ್ಮರ್ಸ್. ಸೊ ದಟ್ ಈಸ್ ದ ಸ್ಟೋರಿ ಆಫ್ ಶ್ರೀಕಾಂತ್ ಬೊಲ್ಲೆಪಲ್ಲಿ ಸರ್. ತುಂಬ ಖುಷಿ ಆಯಿತು, ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು. ಸೊ ಐ ಹ್ಯಾವ್ ಡಿಡ್ ಸೋ ಮನಿ ಅಂದರೆ ಫ್ಯೂ 4-5 ಮಾಡಿದ್ರು. ಇಟ್ ವಾಸ್ ಮೋರ್ ಅಬೌಟ್ ಇಂಟ್ರಾಕ್ಷನ್ಸ್. ಇದನ್ನು 4 ಅವರ್ ಬೇಕಾದ್ರೆ ಹೋಗ್ತಿತ್ತು. ನಮ್ಮ ಟೀಮ್ 1 ಅವರೇ ಹೀಗೆ ಹೇಳ್ತಾ ಇದ್ದಾರೆ. ತಾವುಗಳು ಈ ಪಾಡ್ಕಾಸ್ಟಿಂದ ಸಾಕಷ್ಟು ವಿಚಾರಗಳನ್ನ ತಗೊಂಡು ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಲೈಕ್ ಈ ಸೀರಿಯಸ್ಲಿ ಮೆನ್ಷನ್, ಲೈಕ್ ನಂಗೆ ಖುಷಿಯಾಗಿದ್ದ ಪಾಯಿಂಟು ವಾಟ್ ಯಂಗ್ ಜನ್ರೇಷನ್ ಇಸ್ ಮಿಸ್ಸಿಂಗ್ ಔಟ್ ಅಂದಾಗ, ರಾವೆಗಳಿಗೆ ಬಂದಾಗ ನಮ್ಮ ಅಗ್ರಿ ಗ್ರಾಜುಯೇಟ್ಗಳಾಗಿರಲಿ ಯಾರೋ ಒಬ್ಬರಾಗಿರಲಿ, ಅಲ್ಲಿ ಏನಾದರೂ ಒಂದು ತಗೊಂಡೋಗಿ ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ನೀವು ನಾಳೆ 70 ಎಕರೆ ಅಲ್ಲದೆ ಇದ್ದರೂ ಒಂದು 7 ಎಕರೆ ಎಲ್ಲಾದರೂ ಮಾಡಿದ್ರು ದೊಡ್ಡ ಪ್ರಮಾಣದ ಬದಲಾವಣೆಗಳಾಗಿರ್ತವೆ. ಸೊ ದಟ್ ಶುಡ್ ಬಿ ಟೇಕ್ ಅವೇ ಅಂತ ನಾನು ಅನ್ಕೊಂತೀನಿ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೊಂದು ಅವಕಾಶ ಕೊಟ್ಟು ನಮ್ಮ ಒಂದು ಭಾವನೆಗಳು ನಿಮ್ಮ ಥ್ರೂ
ಜನಕ್ಕೆ ಸೇರೋದಕ್ಕೆ ಭಾಳ ಥ್ಯಾಂಕ್ ಯು. ಸೊ ಇಷ್ಟೊತ್ತು ಶ್ರೀಕಾಂತ್ ಬಲ್ಲೆಪಲ್ಲಿ ಸರ್ ಅವ್ರ ಜೊತೆ ಮಾಡಿದ ಇಂಟ್ರಾಕ್ಷನ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಬ್ಬ ಮನುಷ್ಯ ನಾನು ಬೆಳಿಬೇಕು ಅಂತ ಅನ್ಕೊಂಡ್ರೆ ಅವರ ಬಡತನ ಆಗಿರಲಿ ಅಥವಾ ಅವ್ರಿಗೆ ಬರ್ತಿದ್ದ ₹1,000 ಆಗಿರಲಿ ರಿಸ್ಟ್ರಿಕ್ಷನ್ ಆಗಿರೋದಿಲ್ಲ. ಅವರು ವ್ಯವಸಾಯ ಶುರು ಮಾಡಬೇಕು ಅನ್ಕೊಂಡ್ರು. ಆದರೆ ಇಷ್ಟು ದೊಡ್ಡ ಮಟ್ಟಿಗೆ ವ್ಯವಸಾಯ ಮಾಡೋದಕ್ಕೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ಜನರ ಇನ್ಸ್ಪೈರ್ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಇನ್ನಷ್ಟು ಜನ ಅದ್ಭುತವಾಗಿ ಬೆಳೀತಿರೋ ರೈತರುಗಳನ್ನ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ನಿಮ್ಮ ಮುಂದೆ ತರ್ತೀವಿ ರೈತ at 360 ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಎಪಿಸೋಡ್.